ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ತಂಬುಳಿ ಮನೆಯ ಮೊದಲನೇ ಪಾಡ್ಕಾಸ್ಟ್. ಇದರ ಮುಖ್ಯ ಉದ್ದೇಶ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಒಂದು ಜಾಗೃತಿ ಮೂಡಿಸುವ ಪ್ರಯತ್ನ. ನಾನು ಕಾರ್ತಿಕ್ ಶ್ರೀಧರ್, ಕೋಫೌಂಡರ್ ಆ್ಯಂಡ್ CEO ತಂಬುಳಿ ಮನೆ. ನನ್ನ ಜೊತೆ ಹೋಸ್ಟ್ ಆಗಿ ಮಿಸ್ಟರ್ ಪ್ರಶಾಂತ್ ಅವರಿದ್ದಾರೆ. ಕೋಫೌಂಡರ್ ಮತ್ತು CEO ತಂಬುಳಿ ಮನೆ. ಇವತ್ತು ನಮ್ಮ ಜೊತೆ ಶಿವನ ಸಮುದ್ರದಲ್ಲಿ ಹುಟ್ಟಿ ಮೈಸೂರಲ್ಲಿ ಶಾಲಾ ಕಾಲೇಜುಗಳನ್ನ ಮುಗಿಸಿ ಮುಂದೆ 22 ವರ್ಷಗಳ ಕಾಲ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಆಮೇಲೆ ಹ್ಯೂಮನ್ ಸೆಲ್ಸ್ ಮತ್ತೆ ನಮ್ಮ ಈ ಆಹಾರ ಬಾಡಿ ಒಳಗೆ ಹೋದಾಗ ಯಾವ ರೀತಿ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ತುಂಬಾ ಆಸಕ್ತಿಗೊಂಡು ಅದ್ರ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡ್ತಿರುವಂಥವ್ರು. ಹಾಗೆ ಅವರ ಶ್ರೀಮತಿಯವರು ಅವರು ಕೂಡ ಶಾಲಾ ಕಾಲೇಜುಗಳನ್ನು ಮುಗಿಸಿ BAMS ಆಯುರ್ವೇದದಲ್ಲಿ ಮಾಡಿ ಮುಂದೆ 20 ವರ್ಷಗಳ ಕಾಲ ಕ್ಲಿನಿಕಲ್ ಕೋಡಿಂಗ್ ಅಲ್ಲಿ ಕೆಲಸ ಮಾಡ್ತಾ ಡಯಾಬಿಟಿಸ್ ಪತ್ತೆಯಾದಾಗ ಅದನ್ನು ಫುಡ್ ಕಂಟ್ರೋಲ್ ಮತ್ತೆ ಪೋರ್ಷನ್ ಕಂಟ್ರೋಲ್ ಮುಖಾಂತರ ಅದನ್ನ 100% ರಿವರ್ಸಲ್ ಮಾಡ್ಕೊಂಡಿರುವಂತವ್ರು. ಎಂತಹ ವಿಷಯ ಅಲ್ಲ, ಎಂತಹ ಉದಾಹರಣೆ ಇವತ್ತಿನ ಜನರೇಷನ್ಗೆ. ಈಗ ಅವರು ನಮ್ಮೊಂದಿಗಿದ್ದಾರೆ, ಅವ್ರ ಜೊತೆ ಸಂಭಾಷಣೆಯನ್ನು ಮುಂದುವರ್ಸೋಣ. ಈಗ ಅವ್ರನ್ನ ಇನ್ವೈಟ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಇವತ್ತು ಬಂದಿದ್ದು ನಮಗೆ ತುಂಬಾ ಖುಷಿ ಆಯ್ತು. ನಿಮ್ಮ ಜರ್ನಿಗಳ ಬಗ್ಗೆ ಮಾತಾಡೋಣ ಅಂತ ನಿಮ್ಮನ್ನ ಇನ್ವೈಟ್ ಮಾಡಿದ್ದು ತುಂಬಾ ಧನ್ಯವಾದಗಳು. ಓಕೆ ಸರ್, ನಿಮ್ಮ ಪ್ರೈಮರಿ ಎಜುಕೇಷನ್ನಿಂದ ಹಿಡಿದು MTech ವರೆಗೆ ನಿಮ್ಮ ಎಜುಕೇಷನ್ ಜರ್ನಿನ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಖಂಡಿತ. ನನ್ನ ಹೆಸರು ಗುರುನಾಥ್ ಅಂತ. ನನ್ನ ತಾತನ ಊರು ಶಿವನ ಸಮುದ್ರ ಬ್ಲಾಕ್. ನನ್ನ ತಾಯಿಯ ತಂದೆ ಊರು, ತಂದೆಯ ತಂದೆ ಊರು ರಾಮಸಮುದ್ರ, ಚಾಮನಗರದ ಹತ್ರ. ಚಿಕ್ಕ ವಯಸ್ಸಿಂದಲೂ ನಾವು ತಾತನ ಮನೆಗೆ ಹೋಗೋದು ಅಂದರೆ ತುಂಬ ಇಷ್ಟ. ಶಿವನ ಸಮುದ್ರ ಬ್ಲಾಕ್ ಅಲ್ಲಿ ನೀರು, ಚಾನಲ್ಲು, ನೀರ್ನಾಟ ಅದು ಯಾವಾಗಲೂ ಆಕರ್ಷಣೆ ಇತ್ತು ಅಲ್ಲಿ. ಹಾಗಾಗಿ ಅಲ್ಲಿಗೆ ಯಾವತ್ತೂ ನಮಗೊಂಥರ ವಿಲೇಜ್ ಸೈಡ್ ಮನೆ, 11 ಹಸುಗಳು ತುಂಬ ಇಷ್ಟವಾದ ಜಾಗ ಅದು. ಹಾಗೆ ಮೈಸೂರಲ್ಲಿ ನಾನು ವಿದ್ಯಾಭ್ಯಾಸ ಆಯಿತು. 7ನೇ ತರಗತಿವರೆಗೆ ಕನ್ನಡದಲ್ಲಿ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಆಯಿತು. ಮತ್ತು ಶಾರದಾ ವಿಲಾಸ್ ಕಾಲೇಜಲ್ಲಿ ಹೈಸ್ಕೂಲು. ಆಮೇಲೆ ನಮಗೆ ಆರ್ಥಿಕವಾಗಿ ಇದ್ದಿದ್ದರಿಂದ ನನಗೆ ನಮ್ಮ ಮನೆಯಲ್ಲಿ CPC ಪಾಲಿಟೆಕ್ನಿಕ್ ಜಾಯ್ನ್ ಆಗಬೇಕು, ಸೊ ದಟ್ ಅರ್ಲಿ ವರ್ಕಿಂಗ್ ಲೈಫ್ ಸಿಗುತ್ತೆ, ಸ್ಯಾಲರಿ ಬೇಗ ಸಿಗುತ್ತೆ, ಜಾಬ್ ಬೇಗ ಸಿಗುತ್ತೆ ಅಂತ. ಆಗ ನಾನು ಶುರು ಮಾಡಿದ್ದು 1991ರಲ್ಲಿ ಕೆಲಸ. ಅಲ್ಲಿ 900 ರೂಪಾಯಿಂದ ಶುರು ಮಾಡಿದ್ದು. ನೆಸ್ಲೆ ಇಂಡಿಯಾ ಇಲ್ಲಿ ನಂಜನಗೂಡು ಇದೆಯಲ್ಲ, ಅಲ್ಲಿ ಕೆಲಸ ಮಾಡಿದೆ 6 ತಿಂಗಳು. ಅದಾದಮೇಲೆ ಮೈಸೂರಲ್ಲೇ ತುಂಬ ಓಡಾಟ ಆಯಿತು. ಹಾಗಾಗಿ ಮೈಸೂರಲ್ಲೇ ಕೆಲಸ ಹುಡ್ಕೊಂಡೆ. ಒಂದು 7 ವರ್ಷ ಕೆಲಸ ಮಾಡಿದೆ RPG ಕೇಬಲ್ಸ್ ಲಿಮಿಟೆಡ್ ಅಂತ. ಅಲ್ಲಿ ಪ್ರೊಡಕ್ಷನ್ ಇಂಜಿನಿಯರ್ ಆಗಿದ್ದೆ. ಹಾಗೆ 7 ವರ್ಷ ಆದಮೇಲೆ ಸತತವಾಗಿ ಮತ್ತೆ ನನಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇಷ್ಟ ಆಯಿತು. ಹಾಗೆ JC ಇಂಜಿನಿಯರಿಂಗ್ ಕಾಲೇಜಲ್ಲಿ, ಈವ್ನಿಂಗ್ ಕಾಲೇಜಲ್ಲಿ ಸತತವಾಗಿ ಮತ್ತೆ 3 ವರ್ಷ ಅಲ್ಲಿ ಸ್ಟಡಿ ಮಾಡಿ ಕಂಪ್ಲೀಟ್ ಮಾಡಿದೆ ಕೋರ್ಸ್ನ. ಅದಾದಮೇಲೆ 1-2 ವರ್ಷ ಸಮಯ ಇತ್ತು. ಹಾಗೆ ಮಾಸ್ಟರ್ ಆಫ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಮಾಡಿದೆ ಇಲ್ಲಿ VTU ಯೂನಿವರ್ಸಿಟಿಲಿ. ಬೆಂಗಳೂರಿಗೆ ಹೋಗಿ ಅಲ್ಲಿ ನೆಕ್ಸ್ಟು ನಾನು ರಂಗ್ಸನ್ಸ್ ಎಲೆಕ್ಟ್ರಾನಿಕ್ಸಲ್ಲಿ ವರ್ಕ್ ಮಾಡಿದೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಅಲ್ಲಿ ಒಂದು 2 ಇಯರ್ಸ್ ಇದ್ದೆ. ಇಷ್ಟೆಲ್ಲ ಆದರೂ ಕೂಡ ಎಲ್ಲಿ ಹಣ ಶೇಖರಣೆ ಆಗಿಲ್ಲ, ನನ್ನ ಜೀವನ ಮುಂದೆ ಹೇಗೆ ನಡಿಬೇಕು ಅನ್ನೋ ಒಂದು ಪ್ರಶ್ನೆ. ಒಂದು 80,000 ರೂಪಾಯಿ ಇತ್ತು ಆಗ. ನಾವು ನನ್ನ ಒಂದು ಸ್ನೇಹಿತರು ಇರ್ತಾರಲ್ಲ ಒಂದು ಗ್ರೂಪಲ್ಲಿ, ಒಂದು 2-3 ಜನ, ನಾವು ಯೋಚನೆ ಮಾಡಿದ್ವಿ ಎಲ್ಲಿಗೆ ಹೋಗ್ಬೋದು ಅಂತ. 3 ಆಪರ್ಚುನಿಟಿ. ಇಮಿಗ್ರೆಂಟ್ಸ್ಗೆ ಯಾರ್ಯಾರು ಫಾಲೋಅಪ್ ಮಾಡ್ತೀವಿ. ನಾನು ತುಂಬ ಬ್ರೈನಿ ಆ ಥರ ಏನು ಸ್ಟೂಡೆಂಟ್ ಅಲ್ಲ. ಅಮೆರಿಕ, ಕೆನಡಾ, ನ್ಯೂಜಿಲ್ಯಾಂಡಲ್ಲಿ ತುಂಬ ಕಡಿಮೆ ವೆಚ್ಚದಲ್ಲಿ ಹೋಗುವಂಥದ್ದು ಅವಕಾಶ ಇತ್ತು. ಹೊರಟ್ವಿ ನಾವು. ಅದಕ್ಕಾದ್ವಿ ಒಂದಷ್ಟು ಸಮಯ, ಆಮೇಲೆ ಹೊರಟ್ವಿ. ಈವನ್ ರೆಸ್ಯೂಮೇಲಿ ಲೇಬರರ್ ಆಗಿ ಶುರು ಮಾಡಿದ್ವಿ ನಾವಲ್ಲಿ ನ್ಯೂಜಿಲ್ಯಾಂಡಲ್ಲಿ. ಅದಾದಮೇಲೆ ಒಂದು ರಿನಾಯ್ ಅನ್ನೋ ಕಂಪನಿಲಿ ಕೆಲಸ ಸಿಕ್ತು. ಅಲ್ಲಿ ವರ್ಕ್ ಫೋರ್ಸಲ್ಲೇ ಇದ್ದೆ. ಅದಾದಮೇಲಿಂದ ನೋಡ್ತಾರಲ್ಲ ಅವರು ಕಾಂಪಿಟೆನ್ಸಿ ಹೆಂಗಿದೆ ಅಂತ. ಅದಾದಮೇಲೆ ಮ್ಯಾನೇಜ್ಮೆಂಟಿಗೆ ಸೇರಿಸ್ಕೊಂಡ್ರು. ಅಲ್ಲಿ ಒಂದು 3-4 ವರ್ಷ ಆಯಿತು. ಅದಾದಮೇಲೆ ರಿಡಂಡೆನ್ಸಿ ಆಯಿತು 2008ಅಲ್ಲಿ. ಆರ್ಥಿಕ ಸಮಸ್ಯೆ ಬಂತಲ್ಲ, ರಿಸೆಷನ್ ಬಂತು. ಅವಾಗ ಮತ್ತೆ ನಾನು ಇನ್ನೊಂದು ಶೀಟ್ ಮೆಟಲ್ ಜಾಬ್ ವರ್ಕ್ ಮಾಡಿದೆ, CNC ಆಪರೇಷನ್. ಅದಾದಮೇಲೆ ಫಿಶ್ ಅಂಡ್ ಪಾಯ್ಕಲ್ ಹೆಲ್ತ್ ಕೇರ್ ಅನ್ನೋ ಒಂದು ಸಂಸ್ಥೆ ಇದೆ, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಅವ್ರು ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಮಾಡ್ತಾರೆ. ಅಲ್ಲಿ ಒಂದು 4-5 ವರ್ಷ ಮಾಡಿದೆ. ಅದಾದಮೇಲೆ ಸುಮಂಗಲಂಗೆ ಕತಾರಲ್ಲಿ ಕೆಲಸ ಸಿಕ್ತಲ್ಲ, ಕ್ಲಿನಿಕಲ್ ಕೋಡಿಂಗ್ದೇನೆ ಇನ್ನೊಂದು ಜಾಬ್. ಅಲ್ಲಿಗೆ ಹೋದ್ಮೇಲೆ ನಂದು ಕೆಲಸ ಬಿಟ್ಟೆ. ಯಾಕಂದರೆ ನಾವು ನ್ಯೂಜಿಲೆಂಡಲ್ಲಿ ಸಿಕ್ಕಾಬಟ್ಟೆ ಒತ್ತಡದಲ್ಲಿ ಇಬ್ಬರೂ ಕೆಲಸ ಮಾಡಿ, ಅದಲ್ಲದೆ ನನ್ನ ಮಕ್ಕಳುಗಳ ಟ್ಯೂಷನ್ನು ಹೇಳ್ಕೊಡ್ತಾ ಇದ್ದೆ ಸಂಜೆ ಕೆಲಸದಿಂದ ಬಂದು. ತುಂಬಾ ಓವರ್ಲೋಡ್ ಆಗಿರೋದಕ್ಕೆ ಬಿಟ್ಟು
ಒಂದು ಸ್ವಲ್ಪ ನಾನೊಬ್ಬ ಫ್ರೀ ಆದರೆ ಮನೆ ಕೆಲಸಗಳು ಎಲ್ಲ ಆಗುತ್ತೆ, ರಿಲ್ಯಾಕ್ಸ್ಡ್ ಆಗಿ ಬದುಕೋಣ ಅಂತ. ಸೊ ಅಲ್ಲಿಂದ ಒಂದು ಲಾಸ್ಟ್ 10 ವರ್ಷದಿಂದ ನಾನು ಅಧ್ಯಯನ ಕಲ್ತ್ಕೊಳ್ಳೋದು, ಹೊಸದು ಏನಾದರೂ ವಿಚಾರಗಳು, ಸೊ ಅದರಲ್ಲಿ ನಾನು ಮುಳುಗಿದ್ದೀನಿ. ಓಕೆ. ಸೊ ಮೇಡಮ್, ನಿಮ್ಮ ಬಗ್ಗೆ ಹೇಳೋದಾದ್ರೆ? ನಮಸ್ತೆ, ನನ್ನ ಹೆಸರು ಸುಮಂಗಲ ಅಂತ. ನಾನು ಬೆಳೆದಿದ್ದೆಲ್ಲ ಶಿಕಾರಿಪುರದಲ್ಲಿ, ಶಿವಮೊಗ್ಗದ ಹತ್ರ ಇರೋ ಶಿಕಾರಿಪುರ. ನಮ್ಮೂರವ್ರು ಆಗ್ಬಿಟ್ರಿ ನೀವೀಗ? ಹೌದು. ನನ್ನ ಬಾಲ್ಯ ಕಳೆದಿದ್ದು ಅಲ್ಲೇನೆ. ನಾನು PUC ತನಕ ನಾನು ಶಿಕಾರಿಪುರದಲ್ಲಿ ಇದ್ದಿದ್ದು. ಉನ್ನತ ವಿದ್ಯಾಭ್ಯಾಸ ನಾನು BAMS ಮಾಡೋಕ್ಕೋಸ್ಕರ ಶಿವಮೊಗ್ಗಕ್ಕೆ ಬರಬೇಕಾಯಿತು. ಓಕೆ. ಹಾಗೆಯೇ ನಾನು ಮೊದಲನೇ ವರ್ಷದ BAMS ಮಾಡುವಾಗ ತಂದೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದಿದ್ದರಿಂದ ನಾವು ಪೂರ್ತಿ ಅಲ್ಲಿಗೆ ಶಿಫ್ಟ್ ಆದ್ವಿ. ನನ್ನ ಬಾಲ್ಯ ಹೇಳಬೇಕು ಅಂದರೆ ಶಿಕಾರಿಪುರ ಒಂದು ಟೌನ್ ಥರ. ನಾವು ಕೂಡು ಕುಟುಂಬದಲ್ಲಿ ಬೆಳೆದವರು. ನಮ್ಮ ಮನೆಯಲ್ಲಿ ಒಂದು ಏನಿಲ್ಲ ಅಂದರೂ 10-12 ಜನ ಒಟ್ಟಿಗೆ ಇದ್ದವರು, ಒಟ್ಟಿಗೆ ಬೆಳೆದಿದ್ದು. ಅದೆಲ್ಲ ನನ್ನ ಬಾಲ್ಯ ತುಂಬ ಚೆನ್ನಾಗಿತ್ತು. ಒಂದು ಬೀದಿಯಲ್ಲಿ ಒಂದು ಫ್ಯಾಮಿಲಿ ಥರ ಇದ್ದಿದ್ದು, ಒಂದು ಹಬ್ಬ ಹರಿದಿನಗಳನ್ನು ಮಾಡ್ತಾ ಇದ್ದಿದ್ದು, ಅದೆಲ್ಲ ಈಗಲೂ ನನಗೆ ತುಂಬ ಪ್ರೆಷಸ್ ಅನಿಸುತ್ತೆ. ಆ ಬಾಲ್ಯ ಕಳೆದು ನೆಕ್ಸ್ಟ್ ನಾನು BAMSಗೆ ಅಂತ ನಾನು ಆಯುರ್ವೇದ ಓದೋಕ್ಕೆ ಬಂದಮೇಲೆ ನಮ್ಮ ಅಪ್ಪನೂ ವೈದ್ಯ ವೃತ್ತಿಲೇ ಇದ್ದಿದ್ದು. ಹಾಗಾಗಿ ಸಾಕಷ್ಟು ಮನೆಯಲ್ಲಿ ಒಂದು ಆಹಾರದ ಬಗ್ಗೆ ಒಂದು ಅವೇರ್ನೆಸ್ ಆಗಲಿ ಅದೆಲ್ಲ ಮೊದಲಿಂದನೂ ಇತ್ತು. ಹಾಗೆ ಅಪ್ಪನ ಆರೋಗ್ಯದ ಸಮಸ್ಯೆ ಬಂದಿದ್ದರಿಂದನೂ ಈ ಆಹಾರ ಪದ್ಧತಿ ಬಗ್ಗೆ ಎಲ್ಲ ತುಂಬ ಕಾಳಜಿ, ನಮ್ಮಮ್ಮಂದು ಆರೈಕೆಗಳು ಅದನ್ನೆಲ್ಲ ನಾನು ನೋಡ್ಕೊಂಡು ಬೆಳೆದಿದ್ದರಿಂದ ಆ ಥರದ್ದು ಇಂಪ್ರೆಷನ್ನು ಇತ್ತು. ಹಾಗೆ ನಾನು ಆಯುರ್ವೇದ ವೈದ್ಯಕೀಯ ವ್ಯಾಸಂಗ ಮಾಡ್ತಿದ್ದಕ್ಕೆ ಇನ್ನಷ್ಟು ನನಗೆ ಔಷಧಿ ಬಗ್ಗೆ ಆಗಲಿ ಆಹಾರ ಕ್ರಮಗಳ ಬಗ್ಗೆ ಆಗಲಿ ಸಾಕಷ್ಟು ಆಸಕ್ತಿ ಹಾಗೆ ಮಾಹಿತಿಗಳು ಇತ್ತು. ಅದೆಲ್ಲ ಆಗಿ ನಾನು ನನ್ನ ಆಯುರ್ವೇದ ವ್ಯಾಸಂಗ ಮುಗಿಸಿ ನಾನು ಇನ್ನೇನು ಪ್ರಾಕ್ಟೀಸ್ ಮಾಡಬೇಕಿತ್ತು, ನನಗೆ ಮದುವೆ ಆಯಿತು. ನಾನು ನಿರೀಕ್ಷೆನೇ ಮಾಡಿರಲಿಲ್ಲ. ನನ್ನ ಗುರಿ ಇದ್ದಿದ್ದು ನಾನು ವೃತ್ತಿ ಜೀವನದಲ್ಲಿ ವೈದ್ಯ ವೃತ್ತಿ ಹಿಡಿದು ಸೇವೆ ಮಾಡಬೇಕು ಅನ್ನೋದು ತುಂಬ ಆ ಥರದ್ದು ಇದ್ದಿದ್ದು. ಒಂದು ಒಳ್ಳೆಯ ಆಕಸ್ಮಿಕ ಅಂತಲೇ ಹೇಳ್ಬೋದು. ನನಗೆ ಮದುವೆ ಆಗಿ ಇವ್ರು ನ್ಯೂಜಿಲೆಂಡಲ್ಲಿ ಇದ್ದಿದ್ದರಿಂದ ನಾನು ನ್ಯೂಜಿಲೆಂಡಿಗೆ ವಲಸೆ ಹೋಗಬೇಕಾಯಿತು. ಓಕೆ. ಅಲ್ಲಿ ವೃತ್ತಿ ನನಗೆ ಗೊತ್ತಿದ್ದು ನನ್ನ ವೈದ್ಯಕೀಯ ವೃತ್ತಿ ಮಾತ್ರ. ಆದರೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಆ ಥರದ್ದು ಇನ್ನೂ ಆ ಸ್ಕೋಪ್ ಎಲ್ಲ ಅಲ್ಲಿ ಆಯುರ್ವೇದ ಅನ್ನೋದಕ್ಕೆ ಸ್ಕೋಪೇ ಇರಲಿಲ್ವಾ ನೀವು ಹೋದ ಟೈಮಲ್ಲಿ? ನಾವು ಹೋಗಿದ್ದ ಟೈಮಲ್ಲಿ ಅಂದರೆ 2006ಅಲ್ಲಿ ಅಷ್ಟಾಗಿ ಇರಲಿಲ್ಲ. ಕೆಲವರಿದ್ರು ತುಂಬ ಅವರ ಎಕ್ಸ್ಪರ್ಟೀಸನ್ನು ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಹಾಗೆ ಅಲ್ಲಿ ತುಂಬ ಈ ನಮ್ಮ ಮೆಡಿಸಿನಲ್ ಹರ್ಬ್ಸ್ಗೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ. ಹಾಗಾಗಿ ಅಲ್ಲಿ ಎಷ್ಟೊಂದನ್ನೆಲ್ಲ ನಾವು ತರಿಸ್ಕೊಳಕ್ಕಾಗಲ್ಲ. ಓಕೆ. ಅಲ್ಲಿ ಅದು ತುಂಬ ಆ ವಿಷಯದಲ್ಲಿ ನನಗೆ ಏನು ಬೇರೆ ದಾರಿನೇ ಇರಲಿಲ್ಲ ನನ್ನ ವೈದ್ಯಕೀಯ ವೃತ್ತಿ ಜೀವನನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ. ಹಾಗೆಯೇ ಏನಾದರೂ ಆಗಲಿ ಒಂದು ಹಾಸ್ಪಿಟಲ್ ಕೆಲಸದಲ್ಲಾದರೆ ನನಗೆ ಸ್ವಲ್ಪ ಅದರದ್ದು ಫೆಮಿಲಿಯರಿಟಿ ಇರುತ್ತೆ ಅಂದ್ಬಿಟ್ಟು ಸುಮಾರು ಕೆಲಸಗಳಿಗೆಲ್ಲ ಅಪ್ಲೈ ಮಾಡಿ ಶುರುವಲ್ಲಿ ಇವ್ರು ಹೇಳಿದಾಗೆ ನಾನು ಕೆಲವೊಂದು ಫ್ಯಾಕ್ಟ್ರಿಗಳೆಲ್ಲ ಕೆಲಸ ಮಾಡಬೇಕಾಯಿತು. ಯಾಕಂದರೆ ನ್ಯೂಜಿಲೆಂಡ್ ಅಂದರೆ ಅಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಇಲ್ಲ ಒಂದು, ಹಾಗೆ ಇಬ್ಬರು ಕೆಲಸ ಮಾಡಲೇಬೇಕು, ಇಲ್ಲಾಂದರೆ ಮನೆ ನಡೆಸೋದು ತುಂಬ ಕಷ್ಟ ಇರುತ್ತೆ. ಹಾಗಾಗಿ ಯಾವುದೋ ಒಂದು ಸಿಕ್ಕಿದ ಕೆಲಸ ಎಲ್ಲ ಮಾಡಿ ಫೈನಲಿ ನನಗೆ ಒಂದು ಹಾಸ್ಪಿಟಲ್ ಕೆಲಸ ಸಿಕ್ತು, ಒಂದು ಕ್ಲರಿಕಲ್ ಜಾಬಲ್ಲಿ ಸಿಕ್ತು. ಅದಾದಮೇಲೆ ನನಗೊಂದು ಎಕ್ಸಾಮ್ ಇತ್ತು ಹಾಸ್ಪಿಟಲಿಂದಲೇ. ಆ ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ ಕ್ಲಿನಿಕಲ್ ಕೋಡಿಂಗ್ ಅಂತ ಒಂದು ವೃತ್ತಿ ಇದೆ, ಅದರಲ್ಲಿ ನನಗೆ ಪರಿಚಯ ಆಯಿತು. ಆ ವೃತ್ತಿ ನನಗೆ ಇದುವರೆಗೂ ನಾನು 2006ಇಂದ ಶುರು ಮಾಡಿದರೆ 20 ವರ್ಷದಿಂದ ನಾನು ಅದೇ ವೃತ್ತಿನ ಮಾಡ್ಕೊಂಡು ಬಂದಿರೋದು. ನಾನು 2014 ತನಕ ನ್ಯೂಜಿಲೆಂಡಲ್ಲಿ ಅದೇ ಕೆಲಸದಲ್ಲಿದ್ದೆ. ಕತಾರಿಗೆ ಆ ಕೆಲಸಕ್ಕೆ ತುಂಬ ಡಿಮ್ಯಾಂಡ್ ಇದೆ ಅನ್ನೋದು ಗೊತ್ತಾಯಿತು. ಆಮೇಲೆ ನಮಗೆ ಭಾರತಕ್ಕೆ ತುಂಬ ಹತ್ರನೂ ಇರುತ್ತೆ ಕತಾರು, ಅದೆಲ್ಲ ಬೇಕಾದಾಗ ಬಂದು ಹೋಗಿ ಮಾಡ್ಬೋದು ಅನ್ನೋದು ಅದೆಲ್ಲ ಗಮನದಲ್ಲಿಟ್ಕೊಂಡು ಕತಾರಿಗೆ ಮೂವ್ ಆದ್ವಿ. ಸೊ ಕತಾರಿಗೆ ಮೂವ್ ಆದಮೇಲೆ ನಾವು ನ್ಯೂಜಿಲೆಂಡಲ್ಲಿ ಏನೇನೆಲ್ಲ ಇಷ್ಟೊಂದೆಲ್ಲ ನಾವು ಜೀವನದಲ್ಲಿ ರೂಪಿಸ್ಕೊಳ್ಳೋಕೆ ಆಗಿರಲಿಲ್ಲ. ಒಂದು ಫ್ಯಾಮಿಲಿ ಲೈಫಿಗೆ ಟೈಮ್ ಕೊಡೋದಾಗಲಿ ಅಥವಾ ನಮ್ಮ ಆಹಾರ ಪದ್ಧತಿಗಳು ಅಥವಾ ನಮ್ಮ ಲೈಫ್ ಸ್ಟೈಲಿಗೆ ಎಷ್ಟು ಹತ್ತಿರದಲ್ಲಿರೋಕ್ಕಾಗುತ್ತೆ, ತುಂಬ ಓಟ ಇರ್ತಿತ್ತು ಅಲ್ಲಿ. ಅದನ್ನು ಇಲ್ಲಿ ಸ್ವಲ್ಪ ಸ್ಲೋ ಲೈಫಿಗೆ ನಮ್ಮ ಕಡೆ ನಾವು ಗಮನ ಕೊಡೋದಕ್ಕೆ ಆಗತ್ತೆ ಅನ್ನೋದು ನಮಗೆ ಅಲ್ಲಿ ಬಂದಮೇಲೆ ಅನುಭವಕ್ಕೆ ಬಂತು. ಹಾಗೆ ಇಲ್ಲಿವರೆಗೂ ಪ್ರಸ್ತುತ ನಾನು ಅದೇ ಕೆಲಸದಲ್ಲೇ ಇದ್ದೀನಿ. ಈಗಲೂ ನೀವು ವರ್ಕ್ ಮಾಡ್ತಾ ಇದ್ದೀರಾ? ಈಗಲೂ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇವ್ರದ್ದು ಬೆಂಬಲ ನನಗೆ ತುಂಬ ಇದೆ. ಮನೆಯದು ನಾನು ಯಾವುದೇ ಥರದ್ದು ಯೋಚನೆ ಮಾಡಬೇಕಾಗಿಲ್ಲ. ಅಲ್ಲ, ಅದೇ ಖಂಡಿತ ಸರ್ದು ಅದ್ರ ಬಗ್ಗೆ ಮಾತಾಡೋಣ. ಹೌದು, ಸಪೋರ್ಟ್ ಖಂಡಿತ ಬೇಕು.
ಆಮೇಲೆ ಸರ್ ಹತ್ರ ಮಾತಾಡೋದನ್ನ ಹೇಳ್ತಾ ಇದ್ರು, ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಮಾತಾಡ್ತಾ ಹೋಗೋಣ. ಆಮೇಲೆ ಇವರ ಕ್ಲಿನಿಕಲ್ ಕೋಡಿಂಗ್ ಅನ್ನೋ ವೃತ್ತಿ ಬಗ್ಗೆ ಹೇಳಬೇಕಂದ್ರೆ, ಒಂದು ವರ್ಲ್ಡ್ ಕ್ಲಾಸ್ ಹಾಸ್ಪಿಟಲ್ ಇದೆ ಅಂದರೆ ಅದರಲ್ಲಿ ಪೇಷಂಟ್ಸ್ ಬರ್ತಾರೆ, ಟ್ರೀಟ್ಮೆಂಟ್ ತೊಗೊಳ್ತಾರೆ, ಮತ್ತು ಡಿಸ್ಚಾರ್ಜ್ ಆಗಿ ಹೋಗ್ತಾರಲ್ಲ. ಸೊ ಇವರ ವೃತ್ತಿಯ ಕೆಲಸ ಏನಂದರೆ ಎಲ್ಲ ಥರ ಸ್ಪೆಷಾಲಿಟೀಸ್, ಒಬ್ಬರು ಚರ್ಮ ರೋಗ ಇರ್ಬೋದು, ಹಾರ್ಟ್ ಇರ್ಬೋದು, ಸಾವಿರಾರು ಥರ ರೋಗಗಳಿರುತ್ತಲ್ಲ, ಅದರ ಬಗ್ಗೆ ಇವರು ಓದಿ, ಆ ಪೇಷಂಟ್ ಬಗ್ಗೆ ಓದಿ ಕಂಪ್ಯೂಟರ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ. ಅಂದರೆ ಒಂದು ಪೇಷಂಟಿನ ಕಂಪ್ಲೀಟ್ ಹಿಸ್ಟ್ರಿ ಮೇಂಟೈನ್ ಮಾಡಬೇಕು. ಅವ್ರು ಬಂದು ಹೋಗೋದ್ರವರೆಗೆ ಏನಾಯಿತು, ಅವ್ರದ್ದೇನು ಅನ್ನೋದ್ರ ಬಗ್ಗೆ ಒಂದು ಈ ಆಡಿಟ್ ಮೇಂಟೈನ್ ಮಾಡೋ ಥರ. ಅಂದರೆ ಇವಾಗ ನಾವು ಪೇಷಂಟನ್ನು ಫಿಸಿಕಲಿ ನೋಡೋದಿಲ್ಲ, ಡಾಕ್ಟ್ರು ಹೇಗೆ ನೋಡ್ತಾರೆ ಆ ಥರ ನೋಡೋದಿಲ್ಲ. ಆದರೆ ಒಬ್ಬ ಇನ್ ಪೇಷಂಟ್ ಆಗಿ ಪೇಷಂಟ್ ಅಡ್ಮಿಷನಿಂದ ಡಿಸ್ಚಾರ್ಜ್ವರೆಗೂ ಏನು ಆ ಸಮಯಾವಕಾಶ ಇರುತ್ತೆ, ಅದನ್ನು ಮೊದಲಿಂದ ಕೊನೆವರೆಗೂ ನಾವು ಓದಿ ಅರ್ಥ ಮಾಡ್ಕೋಬೇಕು. ಆ ಪೇಷಂಟಿಗಾಗಿರೋ ಪ್ರತಿಯೊಂದು ಸಮಸ್ಯೆಗಳಿರ್ಬೋದು ಅಥವಾ ಸರ್ಜರಿ ಏನೇ ಇದ್ರೂ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಅದನ್ನು ಕೋಡಾಗಿ ಕನ್ವರ್ಟ್ ಮಾಡ್ತೀವಿ. ಅದರಿಂದ ಹಾಸ್ಪಿಟಲಿಗೆ ಫಂಡ್ ಆಗುತ್ತೆ. ಅದು ನಾವು ಒಂದು ಹಾಸ್ಪಿಟಲಿಗೆ ಕೊಡ್ತಾ ಇರೋ ಕಾಂಟ್ರಿಬ್ಯೂಷನ್. ಆದರೆ ಅದರಿಂದ ನನಗೆ ತುಂಬ ಉಪಯೋಗ ಆಗಿದೆ. ಯಾಕಂದರೆ ವೃತ್ತಿ ಜೀವನದಲ್ಲಿ ನಾನು ಪೇಷಂಟನ್ನು ನೋಡದೆ ಹೋದ್ರೂ ಯಾವೆಲ್ಲ ಸಮಸ್ಯೆಗಳು ಬಂದು ಒದಗ್ತಾ ಇದೆ, ಯಾವ್ಯಾವ ಥರದ್ದು ಮೆಡಿಕೇಷನ್ಸ್ ಬರ್ತಾ ಇದೆ, ಅದನ್ನು ತುಂಬ ಕೂಲಂಕುಷವಾಗಿ ನೋಡೋದಕ್ಕೆ ನಂಗೆ ಅವಕಾಶ ಆಗುತ್ತೆ. ಅದು ನನಗೆ ದೇವರು ತಾನಾಗೆ ಕರುಣಿಸಿರುವಂಥ ವರ ಅಂತ ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡಿದ್ದೀರಲ್ಲ. ಹೌದು ಹೌದು ಹೌದು. ಸೊ ಪ್ರತಿಯೊಂದು ರೋಗದ ಲಿಮಿಟೇಷನ್ಸ್ ಏನಿದೆ, ಅದಕ್ಕೆ ಯಾವ ಥರ ಟ್ರೀಟ್ಮೆಂಟು ಎಲ್ಲ ಇವಳಿಗೆ ಪರಿಚಯ ಇರೋದ್ರಿಂದ ನಮಗೆ ಸಿಕ್ಕಾಬಟ್ಟೆ ಅನುಕೂಲ ಆಯ್ತು. ಮನೇಲೆ ಡಾಕ್ಟರ್ ದಂಗೆ ಐತಿ ಈಗ ಅಲ್ವಾ? ಇದೊಂದು ಅಡ್ವಾಂಟೇಜ್. ನಾವು ಅದೇ ಹೇಳ್ತಾ ಇರ್ತೀವಿ, ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ಡಾಕ್ಟರ್ ಇರಲೇಬೇಕು, ಒಬ್ಬರು ಲಾಯರ್ ಇರಲೇಬೇಕು, ಒಬ್ಬರು ಪೊಲೀಸ್ ಇರಲೇಬೇಕು ಅಂತ. ಅಂದರೆ ನೀವು ಮನೇಲೆ ಡಾಕ್ಟರ್ ಇದ್ದು ಬಿಟ್ರೆ ನಿಮಗೆಲ್ಲ ಗೊತ್ತಾಗ್ತಾ ಇರುತ್ತೆ, ಏನಾಗ್ತಾ ಇದೆ, ಏನಿಲ್ಲ, ಏನು ಮಾಡಬೇಕು, ಏನು ಮಾಡಬಾರ್ದು. ಎಷ್ಟು ಸರಿ ನಮ್ಗೆ ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆನೇ ಗೊತ್ತಿರೋದಿಲ್ಲ. ಜನಸಾಮಾನ್ಯ ದೃಷ್ಟಿಯಿಂದ ನೋಡೋದಾದ್ರೆ ಏನು ಮಾಡಬೇಕು ಅನ್ನೋದು ಕ್ಲಾರಿಟಿ ಇರೋದಿಲ್ಲ, ಈ ಕಡೆ ಏನು ಮಾಡಬಾರ್ದು ಅನ್ನೋದು ಕ್ಲಾರಿಟಿ ಇರೋದಿಲ್ಲ. ಯಾರೋ ಮಾಡ್ತಾರೆ, ನಾವು ನೋಡಿ ನಾವು ಮಾಡ್ತೀವಿ. ಸೊ ಆ ನಿಟ್ಟಿನಲ್ಲೇ ಮ್ಯಾಕ್ಸಿಮಮ್ ಹೋಗ್ತಾ ಇರುವಂಥದ್ದಾಗಿದೆ. ಈಗ ತಾವು ಡಯಾಬಿಟಿಕ್ ಪತ್ತೆಯಾಗಿ ಅದರನ್ನ ರಿವರ್ಸಲ್ ಮಾಡ್ಕೊಂಡಿರುವಂಥವ್ರಾಗಿದ್ದಕ್ಕಾಗಿ ಈಗ ಮೊದಲಿಗೆ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಡಯಾಬಿಟಿಸ್ ಅಂದರೆ ಮಧುಮೇಹ ಅಂದರೆ ಏನು? ಯಾಕೆಂದರೆ ಜನಸಾಮಾನ್ಯ ಅಥವಾ ನಾವು ತಿಳ್ಕೊಂಡಿರೋದೇ ಬೇರೆ, ಈ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಡಯಾಬಿಟಿಸ್ ಅಂತ. ಬಟ್ ಆ್ಯಕ್ಚುಲಿ ಮಧುಮೇಹ ಅಂದರೆ ಏನು? ಈಗ ಕಾಮನ್ ಆಗಿ ಜನಗಳಿಗೆ ಡಯಾಬಿಟಿಸ್ ಅಂದರೆ ಶುಗರ್ ಜಾಸ್ತಿ ಇದೆ, ಅದಕ್ಕೆ ಟ್ಯಾಬ್ಲೆಟ್ ತೊಗೊಳ್ಬೇಕು. ಹೌದು. ಅಥವಾ ಇನ್ನೊಂದು ತಪ್ಪು ಕಲ್ಪನೆ ಏನಂದರೆ, ತಂದೆಗೂ ಎಲ್ಲ ಬಂದಿತ್ತು, ಫ್ಯಾಮಿಲಿ ಬಂದು ಜೆನೆಟಿಕ್ಸ್ ಇದು ಅಂತ ನಮಗೆ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಓಕೆ ಲೈಫ್ ಟೈಮ್ ಇದನ್ನು ಹೀಗೆ ಇರಬೇಕು ಮೆಡಿಸಿನ್ ತೊಗೊಂಡು ಅಂತ ತಿಳ್ಕೊಂಡು ಇರ್ತಾರೆ. ಸೊ ಡಯಾಬಿಟಿಸ್ ಅನ್ನೋದು ಮೇಲೆ ಕಾಣೋ ಥರ ನಾವು ನೋಡಿದಾಗ ಗ್ಲೂಕೋಸ್ ಬ್ಲಡ್ಡಲ್ಲಿ ಜಾಸ್ತಿ ಇರುತ್ತೆ. ಅದು ಗ್ಲೂಕೋಸು ಮೊದಲು ಜಾಸ್ತಿ ಇರಲಿಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಕ್ಕೆ ಅದು ಜಾಸ್ತಿ ಆಯಿತು ಬ್ಲಡ್ಡಲ್ಲಿ ಅನ್ನೋದು ಪ್ರಶ್ನೆನೇ ಬರೋದಿಲ್ಲ ಯಾರಿಗೂ. ಸೊ ನಮ್ಮ ಒಂದು ಶರೀರದಲ್ಲಿ 200ಕ್ಕೂ ಹೆಚ್ಚು ಥರದ ಜೀವಕೋಶಗಳಿದೆ. ಕಣ್ಣಲ್ಲೇ ಇರೋವಂಥ ಜೀವಕೋಶ ಬೇರೆ, ನಾಲಿಗೆಯಲ್ಲಿ ಇರೋವಂಥದ್ದೇ ಬೇರೆ, ಚರ್ಮದ ಮೇಲಿರೋದೇ ಬೇರೆ, ಹಾರ್ಟ್ದೇ ಬೇರೆ ಥರ ಜೀವಕೋಶ. ಇದೆಲ್ಲ ಬಗೆ ಬಗೆಯಾದ ಕೆಲಸಗಳು ಮಾಡುತ್ತೆ. ಬಟ್ ಅದು ಜೀವಂತವಾಗಿರಬೇಕಂದ್ರೆ ಅದಕ್ಕೆ ಬೇಸಿಕ್ ಫ್ಯೂಯಲ್ ಏನು ಅಂದರೆ ಗ್ಲೂಕೋಸ್. ಸೊ ಆ ಗ್ಲೂಕೋಸು ಆ ಜೀವಕೋಶದ ಒಳಗೆ ಬಂದು ಮೈಟೊಕಾಂಡ್ರಿಯಾ ಅಂತ ಒಂದು ಪವರ್ ಜನ್ರೇಷನ್ ಆರ್ಗನಲ್ಲಿದೆ, ಅದು ATP ಕನ್ವರ್ಟ್ ಮಾಡುತ್ತೆ. ಸೊ ಯಾವಾಗ ಅದು ಮೈಟೊಕಾಂಡ್ರಿಯಾ ಕೆಲಸ ಮಾಡೋದಿಲ್ಲ ಅಥವಾ ಅದಕ್ಕೆ ಜಾಸ್ತಿ ಓವರ್ಲೋಡ್ ಮಾಡ್ತೀವಿ ಗ್ಲೂಕೋಸಿಂದ, ಒಂದು ಸಲ ಅದು ಅದರದ್ದು ಪ್ರೊಡಕ್ಟಿವಿಟಿ ಎಫಿಷಿಯನ್ಸಿ ಕಳ್ಕೊಳ್ಳುತ್ತೆ. ಕಳ್ಕೊಂಡಾಗ ಜೀವಕೋಶ ಅದು ಬದುಕಬೇಕಲ್ಲ, ಅದಕ್ಕೆ ಇನ್ನೊಂದು ಮೆಕ್ಯಾನಿಸಮ್ ಇದೆ, ಅದು ಫ್ಯಾಟಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಫ್ಯಾಟಾಗಿ ಕನ್ವರ್ಟ್ ಮಾಡಿ ಅದನ್ನು ಹೊರಗಡೆಗೆ ಹೋಗಿ ಎಲ್ಲಾದರೂ ಡೆಪಾಸಿಟ್ ಮಾಡ್ಬಾ ಅಂತ ಹೇಳುತ್ತೆ. ಸೊ ಮೊದಲನೇದು ಫ್ಯಾಟು ಚರ್ಮದ ಕೆಳಗಡೆ ಸಬ್ಕ್ಯೂಟೇನಿಯಸ್ ಫ್ಯಾಟಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಇನ್ನು ಸೆಕೆಂಡಲ್ಲಿ ಎರಡನೇ ಜಾಗ ಅಂದರೆ ವಿಸರಲ್ ಫ್ಯಾಟಾಗಿ ಇಲ್ಲೆಲ್ಲ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಮೂರನೇ ಜಾಗ ಯಾವುದು ಅಂದರೆ ಲಿವರಲ್ಲೇ ಫ್ಯಾಟ್ ಉಳ್ಕೊಳ್ಳುತ್ತೆ. ಸೊ ಓಕೆ, ಈಗ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳೋದಾದರೆ, ನಾವು ಗ್ಲೂಕೋಸ್ ಅಂದರೆ ಶುಗರ್, ನಾವು ಏನು ಕನ್ಸಂಪ್ಷನ್ ಮಾಡ್ತಾ ಇರ್ತೀವಿ ಅದು ದೇಹದೊಳಗೆ ಹೋಗ್ತಾ ಇರುತ್ತೆ. ಆ ಬಂದಿರುವ ಗ್ಲೂಕೋಸನ್ನು ನಮ್ಮ ಸೆಲ್ಸು ಮೈಟೊಕಾಂಡ್ರಿಯಾ ಅಂತ ನೀವು ಹೇಳಿದ್ರಿ, ಅದು ಪ್ರೊಸೆಸ್ ಮಾಡ್ತಾ ಇರುತ್ತೆ. ಪ್ರೊಸೆಸ್ ಮಾಡಿ ಎಲ್ಲಿ ಬೇಕೋ ಕಳಿಸ್ತಾ ಇರುತ್ತೆ.
ಬಟ್ ನಾವು ಯಾವಾಗ ಎಕ್ಸೆಸ್ ಜಾಸ್ತಿ ಇಂಟೇಕ್ ಮಾಡ್ತಾನೆ ಇರ್ತೀವಿ, ಅದು ಕೆಲಸ ಮಾಡ್ತಾ ಲಾಸ್ಟಿಗೆ ಎಕ್ಸೆಸ್ ಬಂದಿರೋದನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ಮತ್ತೆ ವಾಪಸ್ ಬ್ಲಡ್ ಸ್ಟ್ರೀಮಿಗೆ ಕಳ್ಸತ್ತೆ. ಹೋಗಪ್ಪ ಎಲ್ಲಿ ಗೋಡನಲ್ಲಿ ಜಾಗ ಇದೆ ಸ್ಟೋರ್ ಮಾಡ್ಬಾ, ಡಂಪ್ ಮಾಡ್ಬಾ ಅಂತ ಕಳ್ಸತ್ತೆ. ಆ ಡಂಪ್ ಆಗದೆ ನೀವು ಹೇಳಿದಾಗ ಮೊದಲಿಗೆ ಚರ್ಮದ ಕೆಳಗೆ, ನೆಕ್ಸ್ಟ್ ಹೊಟ್ಟೆಯ ಭಾಗದಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್. ಸೊ ಈಗ ಮೈಟೊಕಾಂಡ್ರಿಯಾ ಅದು ಜೀವಕೋಶದಲ್ಲಿ ಅದು ಬರ್ನ್ ಮಾಡೋಕೆ ಆಗ್ತಾ ಇಲ್ಲ ಅಂದಾಗ ಅದು ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇನ್ನೂ ಒಂದು ಹಂತದಲ್ಲಿ ಏನಾಗುತ್ತೆ ಅಂದರೆ ಅದು ಬರೋದು ಒಂದು ಹೆಬ್ಬಾಗಿಲಿದೆ ಗ್ಲೂಕೋಸ್ಗೆ ಆ ಜೀವಕೋಶದ ಒಳಗೆ. ಅದು ಸೆಲ್ ಮೆಂಬ್ರೇನಲ್ಲಿ ಗ್ಲೂಕೋಸ್ ಚಾನಲ್ ಅಂತ ಹೇಳ್ತಾರೆ. ಸೊ ಆ ಜೀವಕೋಶ ಅದನ್ನು ಶಟ್ ಡೌನ್ ಮಾಡುತ್ತೆ. ನನಗೆ ತುಂಬ ಕೊಡ್ತಿದೆಯಾ ನನಗಿನ್ನಾಗಲ್ಲ ಪ್ರೊಸೆಸ್ ಮಾಡಲಿಕ್ಕೆ ಅಂತ ಅದನ್ನು ಶಟ್ ಡೌನ್ ಮಾಡ್ಕೊಳ್ಳುತ್ತೆ. ಆಮೇಲಿಂದ ರಕ್ತದಲ್ಲಿ ಹೆಚ್ಚಾಗಿ ಓಕೆ, ಗ್ಲೂಕೋಸ್ ಬರ್ತಾನೆ ಇರುತ್ತೆ ಬಟ್ ಅದ್ಯಾವುದು ಪ್ರೊಸೆಸಿಂಗ್ ಆಗ್ತಾ ಇರಲ್ಲ. ಸೊ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಬರ್ನ್ ಆಗಕ್ಕೆ ಜಾಗನೇ ಇಲ್ಲ, ಜಾಸ್ತಿನೇ ಇರುತ್ತೆ. ಸೊ ಆವಾಗ ಮೆಡಿಕೇಶನ್ ತಗೊಳ್ತೇವೆ, ಆವಾಗ ಅದನ್ನ ಗ್ಲೂಕೋಸ್ ಚಾನಲ್ನ ದಬ್ಬಿ ಓಪನ್ ಮಾಡಿ ಜೀವಕೋಶಕ್ಕೆ ಒಳಗೆ ಕಳಿಸ್ದಂಗೆ ಆಗುತ್ತೆ. ಓಕೆ, ಸೊ ಹೀಗಾಗಿ ಇದು ಒಂದು ಓವರ್ ಆಲ್ ಪಿಕ್ಚರ್ ಆಫ್ ಡಯಾಬಿಟಿಸ್. ಓಕೆ, ಸೊ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ಅಗತ್ಯಕ್ಕಿಂತ ಹೆಚ್ಚಿನ ಗ್ಲೂಕೋಸ್ ಬಾಡಿ ಒಳಗೆ ಹೋಗ್ತಾ ಇದ್ರೆ ಒಂದು ಟೈಮಲ್ಲಿ ಅದನ್ನು ಪ್ರೊಸೆಸ್ ಮಾಡುವ ಸೆಲ್ ಸುಸ್ತಾಗಿ ನನ್ನ ಹತ್ರ ಇನ್ನು ಪ್ರೊಸೆಸ್ ಮಾಡೋಕ್ಕಾಗಲ್ಲ, ನಾನು ಇನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಅದನ್ನ ಬ್ಲಡ್ಡಲ್ಲೇ ಬಿಟ್ಬಿಡತ್ತೆ. ಸೊ ದಟ್ ಬ್ಲಡ್ಡಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಆಗತ್ತೆ, ಅದು ಬ್ಲಡ್ ಶುಗರ್ ಅಂತ ಆಗುತ್ತೆ. ಅಲ್ಲಿಗೆ ಒಬ್ಬ ಮನುಷ್ಯ ಡಯಾಬಿಟಿಕ್ ಆಗಿ ಕನ್ವರ್ಟ್ ಆಗ್ತಾನೆ. ಅದು ಒಂದು ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ. ಇದಿಷ್ಟು ಅದು ಡಯಾಬಿಟಿಸ್ ಅಂತ ಪತ್ತೆ ಆದಮೇಲೆ ಅದ್ರ ಹಿಂದೆ ಇವ್ರು ಹೇಳಿದ ಹಾಗೆ ಒಂದು ಹೊರಪದರ ಇರುತ್ತಲ್ಲ ಜೀವಕೋಶದ ಮೇಲೆ, ಅದ್ರ ಒಳಗಡೆ ಒಂದು ಸಕ್ಕರೆ ಒಳಗಡೆ ಹೋಗಬೇಕು, ಗ್ಲೂಕೋಸ್ ಒಳಗಡೆ ಹೋಗಬೇಕು ಅಂದರೆ ಆ ಇನ್ಸುಲಿನ್ ಅನ್ನೋ ಹಾರ್ಮೋನ್ ಇದೆಯಲ್ಲ ಅದರ ಕೈಯಲ್ಲಿ ಕೀಲಿಕೈ ಇರುತ್ತೆ. ಅದು ಯಾವಾಗ ಅದು ಓಪನ್ ಆಗುತ್ತೆ ಆವಾಗ ಸಕ್ಕರೆ ಹೋಗಬೇಕು. ಆದರೆ ನಾವು ಆಹಾರ ಪದ್ಧತಿಯಲ್ಲಿ ಇವಾಗ ಏನು ಮಾಡ್ತಾ ಇದ್ದೀವಿ, ಪದೇ ತಿನ್ನೋದು, ಜಾಸ್ತಿ ಪ್ರಮಾಣದಲ್ಲಿ ತಿನ್ನೋದ್ರ ಜೊತೆಗೆ ಕಾಫಿ, ಟೀ, ಅದ್ರ ಜೊತೆ ಸಾಕಷ್ಟು ಸ್ನ್ಯಾಕಿಂಗ್ ಮಾಡ್ತೀವಿ ನಾವು. ಅದೇನಾಗುತ್ತೆ, ಪ್ರತಿ ಸಲ ನಾವು ತಿಂದಾಗ್ಲೂ ಇನ್ಸುಲಿನ್ ಬಿಡುಗಡೆ ಆಗುತ್ತೆ ನಮ್ಮ ಪ್ಯಾಂಕ್ರಿಯಾಸಿಂದ. ಆಲ್ರೆಡಿ ರಕ್ತದಲ್ಲಿ ಸಕ್ಕರೆನೂ ಜಾಸ್ತಿ ಇರುತ್ತೆ, ಇನ್ಸುಲಿನ್ ಅಂಶನೂ ಜಾಸ್ತಿ ಇರುತ್ತೆ. ಇನ್ಸುಲಿನ್ ಪದೇ ಆ ಕೀಲಿಕೈಯಿಂದ ಕದ ತಟ್ಟಿದ್ರೆ ಅದು ಜೀವಕೋಶ ರೆಸ್ಪಾಂಡ್ ಮಾಡಲ್ಲ. ಅದೇನು ಹೇಳುತ್ತೆ, ನನಗೆ ಆಲ್ರೆಡಿ ತುಂಬ ಸಲ ಆಯಿತು, ಅದು ಬಾಗಿಲು ತೆಗೆಯೋದೇ ಇಲ್ಲ, ಒಂದು ಕೆಪಾಸಿಟಿ ಮಿನಿಮಮ್ ಆಗಿರುತ್ತೆ ಅದಕ್ಕೆ. ಈಗ ಇನ್ಸುಲಿನ್ ಹೆಚ್ಚಿದೆ ರಕ್ತದಲ್ಲಿ, ಹಾಗೆ ಗ್ಲೂಕೋಸು ಹೆಚ್ಚಿದೆ. ಅದು ಯಾವಾಗ ಇನ್ಸುಲಿನ್ ಹೆಚ್ಚಿದ್ದು ನಮಗೆ ಗ್ಲೂಕೋಸ್ಗೆ ಅದು ಒಳಗಡೆ ಬಿಡ್ತಾ ಇಲ್ಲ ಅನ್ನೋದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಪ್ರತಿಯೊಬ್ಬ ಟೈಪ್ 2 ಡಯಾಬಿಟಿಕ್ ಪೇಷಂಟಿಗೂ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಅದು ಮುಖ್ಯವಾದ ಕಾರಣ. ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆ ಮುಂದೆ ತಿಳ್ಕೊಬೇಕು ಅಂತಿದ್ರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗೋದು ನಮಗೆ ಇನ್ಸುಲಿನ್ ಪತ್ತೆ ಆಗೋಕ್ಕಿಂತ ಕನಿಷ್ಠ ಒಂದು 10-12 ವರ್ಷದ ಹಿಂದೆನೇ ಶುರುವಾಗಿರುತ್ತೆ. ನಾವು ಅನ್ಕೋತೀವಿ ಇವಾಗ ಪತ್ತೆ ಆಯಿತು ನನಗೆ ಶುಗರ್ ಬಂದುಬಿಟ್ಟಿದೆ ಅಂತ, ಆದರೆ ಒಬ್ಬ ಮನುಷ್ಯ ಒಂದು 10-12 ವರ್ಷದಿಂದ ಆ ಪ್ರಾಸೆಸ್ಸಲ್ಲಿ ಇರ್ತಾರೆ. ಯಾಕೆ ಅಂದರೆ ಅವರ ಆಹಾರ ಪದ್ಧತಿಯಿಂದ ಇನ್ಸುಲಿನ್ ಹೆಚ್ಚಿರುತ್ತೆ. ನಮ್ಗೆ ಎಷ್ಟೋ ಸಲ ಅದು ಗೊತ್ತಾಗಲ್ಲ, ಯಾಕಂದರೆ ನಾವು ಇನ್ಸುಲಿನನ್ನು ಯಾವತ್ತೂ ನಮ್ಮ ಒಂದು ರಕ್ತ ತಪಾಸಣೆ ಮಾಡಿಕೊಂಡಾಗ ಇನ್ಸುಲಿನ್ ರಕ್ತದಲ್ಲಿ ಎಷ್ಟಿದೆ ಅಂತ ನಾವು ಯಾವತ್ತೂ ಪತ್ತೆ ಹಚ್ಚಿರಲ್ಲ. ಆದರೆ ಸಾಕಷ್ಟು ರೀತಿಯಲ್ಲಿ ನಮಗೆ ದೇಹ ಒಂದೊಂದು ಸಲ ಹೇಳಿರುತ್ತೆ, ಬೊಜ್ಜು, ತೂಕ ಏರಿಕೆ ಆಗೋದು, ಬೇರೆ ಎಲ್ಲ ಕಾರಣಗಳಿಂದ. ಅದಕ್ಕೆ ಒಂದು 7 ರೀತಿಯ ಮುಖ್ಯವಾದ ಕಾರಣ ಇದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಬೇಕು ಅಂದರೆ. ಅದರಲ್ಲಿ 4 ಆಹಾರ ಸಂಬಂಧಿಯಾಗಿರುವಂಥದ್ದು, 2 ನಮ್ಮ ವ್ಯಾಯಾಮಕ್ಕೆ ಸಂಬಂಧಪಟ್ಟಿದ್ದು, ಇನ್ನೊಂದು ಒತ್ತಡ, ಸ್ಟ್ರೆಸ್ಸಿಂದ. ನಿಮಗೆ ಒಂದು ಕ್ವಶನ್ ಇದೆ, ನಿಮ್ಮನ್ನ ಸ್ಟಾಪ್ ಮಾಡಿದ್ದಕ್ಕೆ ಕ್ಷಮೆ ಇರಲಿ. ಇನ್ಸುಲಿನ್ ನಾವು ತಿಳ್ಕೊಂಡಿರೋ ಪಟ್ಟಿಗೆ ನನಗೆ ಸಿಕ್ಕಾಪಟ್ಟೆ ಜಾಸ್ತಿ ಡಯಾಬಿಟಿಕ್ ಇದೆ, ಇನ್ಸುಲಿನ್ ಇಂಜೆಕ್ಷನ್ ತಗೊಂತೀನಿ ಅಂತಾರೆ. ಅಂದರೆ ಅವ್ರು ಫೋರ್ಸ್ಫುಲ್ ಇನ್ಸುಲಿನ್ನ ಬಾಡಿ ಒಳಗೆ ಪುಷ್ ಮಾಡ್ತಾ ಇದ್ದಾರೆ. ಬಟ್ ನೀವು ಹೇಳ್ತಾ ಇರೋದು ಇನ್ಸುಲಿನ್ ಆಲ್ರೆಡಿ ಜಾಸ್ತಿ ಸೆಕ್ರೇಷನ್ ಆಗ್ತಾ ಇದೆ ಬಾಡಿಲಿ ಅಂತ. ಇದು ಎರಡು ಹೇಗೆ ಕಾನ್ಸೆಪ್ಟು? ಇದು ಸ್ವಲ್ಪ ವಿಪರ್ಯಾಸ ಅಂತ ಅನಿಸುತ್ತೆ. ಸ್ವಲ್ಪ ಇವಾಗ ನಾವು ನೋಡೋ ಲೆನ್ಸ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಿದೆ, ನಾವು ರಕ್ತ ತಪಾಸಣೆ ಮಾಡಿಸಿದಾಗ ನಾವು ಬರೀ ಗ್ಲೂಕೋಸ್ ಅಂಶ, ನಮಗೆ ರ್ಯಾಂಡಮ್ ಬ್ಲಡ್ ಶುಗರ್ ಅಥವಾ ಫಾಸ್ಟಿಂಗ್ ಬ್ಲಡ್ ಶುಗರ್, ಮ್ಯಾಕ್ಸಿಮಮ್ HbA1c ಎಷ್ಟಿದೆ ಅನ್ನೋದನ್ನ ನಾವು ಪತ್ತೆ ಮಾಡಿಸ್ಕೋತೀವಿ. ಅದರಲ್ಲಿ ನಮಗೆ ನಮ್ಮ ಟಾರ್ಗೆಟ್ ಇರೋದು ಅದು ನಾರ್ಮಲ್ ರೇಂಜಿಗೆ ಬರಬೇಕು ಅಥವಾ ಹೆಚ್ಚಿದ್ರೆ ಅದನ್ನು ಕಡಿಮೆ ಮಾಡ್ಕೋಬೇಕು, ನಮ್ಮ ಗುರಿ ಅದೇ ಆಗಿರುತ್ತೆ. ಆದರೆ ಅದರದ್ದು ಆ್ಯಕ್ಚುಲಿ ಮೂಲ ಕಾರಣ ಇನ್ಸುಲಿನ್ ಹೆಚ್ಚಾಗಿರೋದು. ಇನ್ಸುಲಿನ್ ತಗೊಂಡ್ರೆ ಕಡಿಮೆನೂ ಆಗುತ್ತೆ,
ಆದರೆ ಇನ್ಸುಲಿನ್ ಹೆಚ್ಚಾಗಿದ್ದಾಗ ಆಗುವಂಥ ಎಷ್ಟೊಂದು ಅಡ್ಡ ಪರಿಣಾಮಗಳಿಗೆ ನಾವು ಎಷ್ಟೊಂದು ಸಲ ಅಡ್ರೆಸ್ ಮಾಡ್ತಾನೆ ಇರಲ್ಲ. ಹಾಗಾಗಿ ಶುರುವಲ್ಲಿ ಅವ್ರು ಕೊಡೋ ಮೆಡಿಸಿನಿಂದ ಸ್ವಲ್ಪ ಅದು ಗ್ಲೂಕೋಸ್ ಜೀವಕೋಶದೊಳಗೆ ಹೋಗುತ್ತೆ. ಯಾವಾಗ ಅದು ಮೆಡಿಸಿನಿಂದ ಆಗಲ್ಲ ಅಂತ ಆದಾಗ ನೀವು ಇನ್ಸುಲಿನ್ಗೆ ಅಂತ ಕಳಿಸ್ಬೇಕಾಗತ್ತೆ. ಅಂದ್ರೆ ಫೋರ್ಸ್ಫುಲಿ ನೀವು ಇನ್ಸುಲಿನ್ ಇಂಜೆಕ್ಷನ್ ತಗೊಂಡ್ರೆ ಇನ್ಸುಲಿನ್ ಹೋಗ್ಬಿಟ್ಟು ನೀವು ಹೇಳೋ ರೀತಿಲಿ ಕೀಲಿಕೈ ಓಪನ್ ಮಾಡಿಸಿ ಜೀವಕೋಶಗಳಿಗೆ ಬಂದಿದೆ ಗ್ಲೂಕೋಸು, ದಯವಿಟ್ಟು ಇದನ್ನ ಪ್ರೊಸೆಸ್ ಮಾಡುವಂತ ಫೋರ್ಸ್ಫುಲಿ ಮಾಡಿದ ರೀತಿ. ಹೌದು. ಅದು ಹೇಗೆ ಅಂದ್ರೆ ಆಲ್ರೆಡಿ ಹೊಟ್ಟೆ ತುಂಬಿರೋರಿಗೆ ನಾವು ಬಾಯಿಂದ ಇನ್ನು ತುರ್ಕಿದಾಗೆ. ತುರ್ಗಿದ ಹಾಗೆ. ಹೌದು. ಅದು ತುಂಬ ವರ್ಷ ಕಾಲ ಆ ರೀತಿ ಮಾಡೋದ್ರಿಂದ ಇನ್ಸುಲಿನ್ನು ಬ್ರೈನಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ಅದನ್ನು ಏನೋ ಕಾಗ್ನೇಟಿವ್ ಫಂಕ್ಷನ್ಸ್ ಕಡಿಮೆ ಆಗೋದು, ಮೆಮೊರಿ ಪವರ್ ಕಡಿಮೆ ಆಗೋದು. ಹಾಗೆ ಇವಾಗ ಏನಾದರೂ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಿಡ್ನಿಲಿದೆ ಅಂದರೆ ಕಿಡ್ನಿ ಡ್ಯಾಮೇಜ್ ಅಂತ ಹೇಳ್ಬೋದು. ಸೊ ಈ ಥರ ಅದು ಹೆಚ್ಚಿಗೆ ಇನ್ಸುಲಿನ್ ಓಡಾಡ್ತಾ ಇರ್ಬೇಕಾದ್ರೆ ಇನ್ನೂ ರಂಪ ಮಾಡುತ್ತೆ ಶರೀರದಲ್ಲಿ, ಇನ್ನೂ ದೊಡ್ಡ ಸಮಸ್ಯೆಗಳನ್ನು ತಗೊಂಡು. ಸೊ ಆರೋಗ್ಯ ಆಗಿದ್ರೆ ಡಯಾಬಿಟಿಸ್ ಒಬ್ಬ ಮನುಷ್ಯನಿಗೆ ಬರಬಾರ್ದು ಅಂತ ಆದ್ರೆ ಅಥವಾ ಫ್ಯೂಚರಲ್ಲಿ ಬರುವ ಸೂಚನೆ ಇದೆ ಅಂದ್ರೆ ಇವತ್ತು ಇನ್ಸುಲಿನ್ ಟೆಸ್ಟ್ ಮಾಡಿಸ್ಕೊಂಡ್ರೆ ರಕ್ತದಲ್ಲಿ ಇನ್ಸುಲಿನ್ ಪ್ರಮಾಣ ಎಷ್ಟು ಮಟ್ಟಿಗೆ ಓಡಾಡ್ತದೆ ಅನ್ನೋದನ್ನ ತಿಳ್ಕೊಂಡ್ರೆ ಬಹುಶಃ ನಾವು ಅದನ್ನ ತಡಿಬಹುದು. ಹಾಗಿದ್ರೆ ಅರ್ಲಿ ಸ್ಟೇಜಲ್ಲೇ ಮೋಸ್ಟ್ಲಿ ತಡಿಬಹುದು. 100% ಅದು ಫಾಸ್ಟಿಂಗ್ ಇನ್ಸುಲಿನ್ ಆಗಿರ್ಬೇಕು. ಯಾಕಂದ್ರೆ ನಾವು ತಿಂದಾಗ ನಮಗೆ ಇನ್ಸುಲಿನ್ ಬಿಡುಗಡೆ ಆಗತ್ತೆ. ಹಾಗಾಗಿ ನಾವು ಐಡಿಯಲಿ ಫಾಸ್ಟಿಂಗ್ ಇನ್ಸುಲಿನ್ ಅನ್ನ ಒಂದು ಟೆಸ್ಟ್ ಮಾಡ್ತೀವಿ. ಫಾಸ್ಟಿಂಗ್ ಇನ್ಸುಲಿನ್ ಕಡಿಮೆ ಇದ್ರೆ ಸೊ ನಾವು ಕಾನ್ಫಿಡೆಂಟ್ ಆಗಿರ್ಬೋದು, ನಾವು ನೆಕ್ಸ್ಟ್ ಖಂಡಿತ ಡಯಾಬಿಟಿಸ್ ಯಾವ ಕಾರಣಕ್ಕೂ ಬರೋದಿಲ್ಲ ಅಂತ. ಸೊ ಇದನ್ನ ಬಹುಶಃ ಮಾಡ್ಕೊಂಡ್ರೆ ತುಂಬಾ ಜನ ಮಧುಮೇಹದಿಂದ ತಮ್ಮನ್ನು ತಾವು ಕಾಪಾಡ್ಕೋಬಹುದು ಅನ್ಸತ್ತಲ್ಲ. ಖಂಡಿತವಾಗಿ. ಯಾಕೆಂದ್ರೆ ಇದುವರೆಗೂ ಸರ್ ನಿಮ್ಮ ಜೊತೆ ಡಿಸ್ಕಸ್ ಮಾಡುವವರೆಗೂ ಕೂಡ ನಮಗನ್ಸಿರೋದು ಸಕ್ಕರೆ ಕಾಯಿಲೆ ಅಂತಂದ್ರೆ ಬಂದ್ಬಿಡುತ್ತೆ ನ್ಯಾಚುರಲ್ ಆಗಿ, ಏಜ್ ಆಗ್ತಿದ್ದಂಗೆ ಒಂದು ಏಜ್ ಆದ ತಕ್ಷಣ ಬರುತ್ತೆ ಅಂತ. ಬರುತ್ತೆ. ಎಷ್ಟೋ ಜನ ಸರ್ ಇದು ಹೆರಿಡಿಟರಿ, ಅಪ್ಪಂಗಿತ್ತು ನಂಗೆ ಬಂತು, ನಮ್ಮ ಮಕ್ಳಿಗೆ ಬರುತ್ತೆ, ದೇ ಆರ್ ಕೂಲ್. ಅವರು ಡಯಾಬಿಟಿಸ್ ಬಗ್ಗೆ ಓಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಡಯಾಬಿಟಿಸ್ ಬಂದೇ ಬರುತ್ತೆ, ನಾನು ಟ್ಯಾಬ್ಲೆಟ್ ತಗೊಂತ ಇದ್ರೆ ಆಯ್ತು ಅನ್ನುವ ರೀತಿಯಲ್ಲಿದ್ದಾರೆ. ಬಟ್ ಎಷ್ಟು ಮಟ್ಟಿಗಿನ್ನ ಅವೇರ್ನೆಸ್ ಕೊರತೆ ಇದೆ ಅಂತ ಅನಿಸ್ತಾ ಇದೆ ಈಗ ನಿಮ್ಮ ಜೊತೆ ಮಾತಾಡಿದಾಗ. ನಮಗೆ ಈ ಮಧುಮೇಹ ಅಂದ್ರೆ ಯಾವ ತರ ಅಂತ ಅರ್ಥ ಆಗ್ತದೆ. ಇವಾಗ ನಾವು ಕೂಡ ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಅನಿಸ್ತಾ ಇದೆ ಈಗ. ಯಾಕೆ ನಮ್ಮಲ್ಲೂ ಇನ್ಸುಲಿನ್ ಯಾವ ಲೆವೆಲ್ಗಿದೆ, ಅಥವಾ ನಾವು ಫ್ಯೂಚರ್ ಹೆಲ್ದಿ ಆಗಿರಬೇಕು ಅಂದ್ರೆ ಯಾವ ತರ ಪ್ರಿವೆನ್ಷನ್ ಆಕ್ಷನ್ ತಗೋಬಹುದು. ಸೊ ಈಗ ಜನಸಾಮಾನ್ಯರು ನಾವು ಹೇಳೋದಾದ್ರೆ ಸಿಂಪಲ್ ಆಗಿ ಒಂದು ಇನ್ಸುಲಿನ್ ಟೆಸ್ಟ್ ಮಾಡಿಸ್ಕೊಂಡು ಅವರ ಬಾಡಿ, ಅವ್ರ ರಕ್ತದಲ್ಲಿ ಎಷ್ಟು ಇನ್ಸುಲಿನ್ ಓಡಾಡ್ತಾ ಇದೆ ಅನ್ನೋದನ್ನ ಪ್ರಮಾಣ ನೋಡಿಕೊಂಡ್ರೆ ಅವ್ರನ್ನ ಮುಂದಿನ ಹಾದಿ ಏನು ಅನ್ನೋದು ಅವರಿಗೆ ಅರಿವಾಗುತ್ತೆ. ಇನ್ನೊಂದು ವಿಚಾರ ಹೇಳಬೇಕು, ಒಂದು ಕೆಮಿಕಲ್ ರಿಯಾಕ್ಷನ್ ಹೆಸರು ಏನಂದರೆ ಗ್ಲೈಕೇಷನ್ ಅಂತ. ಅಂದರೆ ಗ್ಲೂಕೋಸ್ ಹೋಗಿ ಶರೀರದ ಎಲ್ಲ ಮೂಲೆ ಭಾಗಗಳಲ್ಲಿ ಹೋಗಿ ಅಂಟ್ಕೊಳ್ಳೋದು. ದಿಸ್ ಇಸ್ ಕಾಲ್ಡ್ ಗ್ಲೈಕೇಷನ್. ಸೊ ನಾವು HbA1c ಅಂತ ಡಯಾಬಿಟಿಕ್ಗೆ ಏನು ನೋಡ್ತೀವಿ, ಅದು ಕೆಂಪು ರಕ್ತ ಕಣದ ಒಳಗೆ ಹಿಮೋಗ್ಲೋಬಿನ್ಗೆ ಎಷ್ಟು ಪೋರ್ಷನ್ ಅಂಟ್ಕೊಂಡಿದೆ ಅಂತ ಪರ್ಸೆಂಟೇಜ್ ವೈಸ್. ಈಗ 6.5% ಮೇಲಿದ್ರೆ ಡಯಾಬಿಟಿಕ್ಕು, 5.7 to 6.5 ಇದ್ರೆ ಪ್ರೀ ಡಯಾಬಿಟಿಕ್ ಅಂತ ಏನು ಹೇಳ್ತೀವಲ್ಲ, ಇದು ಗ್ಲೂಕೋಸ್ ಅಂಟುಕೊಂಡಿರೋದು ಪರ್ಮನೆಂಟ್ ಆಗಿ. ಬರೇ ಕೆಂಪು ರಕ್ತ ಕಣ ಮಾತ್ರ ಅಂಟುಕೊಂಡಿಲ್ಲ, ಶರೀರದ ಮೂಲೆ ಎಲ್ಲ ಕಡೆಗೂ ಅಂಟ್ಕೋತಾ ಇರುತ್ತೆ. ಅದೊಂದು ಇಂಡಿಕೇಶನ್ ಟೆಸ್ಟ್ ಮಾಡ್ಲಿಕ್ಕೆ. ಆದಷ್ಟು ನಾವು ಕಡಿಮೆ ಅಂಟಿಸ್ಕೊಂಡು, ಇಟ್ಸ್ ಅ ಪಾರ್ಟ್ ಆಫ್ ಏಜಿಂಗ್, ಗ್ರೇಸ್ಫುಲ್ ಏಜಿಂಗ್. ಅದನ್ನು ನಾವು ಬ್ಯಾಲೆನ್ಸ್ಡ್ ಆಗಿ ಮಾಡ್ಕೊಳ್ಳೋದ್ರಲ್ಲಿ ವಿಸ್ಡಮ್ ಅಂತ ಅಂದ್ಕೊಳ್ತೇನೆ. ಹೆಚ್ಚಿಗೆ ನಾವು ಏನು ಡಯಾಬಿಟಿಕ್ ಆಗಿದ್ದೀವಿ ಅಂದರೆ ನಮಗೆ ಕೆಲವು ಟೈಮ್ ಇಗ್ನೋರ್ ಮಾಡ್ತೀವಲ್ಲ, ಸಕ್ಕರೆ ಇದೆ ಟ್ಯಾಬ್ಲೆಟ್ ತೊಗೊಳ್ಬೇಕಂತ, ಸಕ್ಕರೆ ಕಾಯಿಲೆ ಇದೆ ಟ್ಯಾಬ್ಲೆಟ್ ತೊಗೊಳ್ಬೇಕಂತ ನಾವು ಮನವರಿಕೆ ಮಾಡ್ಕೊಳ್ತೀವಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಗೊತ್ತೇ ಇರೋದಿಲ್ಲ, ಅವ್ರ ಏಜಿಂಗ್ ತುಂಬ ಫಾಸ್ಟಾಗಿ ಮಾಡ್ಕೋತಾ ಇದ್ದೀವಿ ನಾವು. ಓಕೆ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಈಗ ಮುಂಚೆ ಎಲ್ಲ ನಾವು ಬರೀ 50 ವರ್ಷ 60 ವರ್ಷ ಮೇಲ್ನವ್ರಿಗೆ ಸಕ್ಕರೆ ಕಾಯಿಲೆ ಅನ್ನುವಂಥದ್ದಾಗಿತ್ತು. ಇವಾಗ ಅರ್ಲಿ 20s ಇರೋರಿಗೂ ಕೂಡ ಡಯಾಬಿಟಿಸ್ ಇದೆ. ತುಂಬ ಜನ ಡಯಾಬಿಟಿಕ್ ಪೇಷಂಟ್ಸ್ಗಳನ್ನ ನಾವು ಪ್ರತಿನಿತ್ಯ ಮೀಟ್ ಮಾಡ್ತಾ ಇದ್ದೀವಿ. ಅವ್ರು ಫುಲ್ ಟೆನ್ಷನ್ ಆಗ್ಬಿಟ್ಟಿರ್ತಾರೆ, ಸರ್ ನಂಗಿನ್ನು 25 ವರ್ಷ ಸರ್, ನಂಗೆ ಆಲ್ರೆಡಿ ಮುಗಿತು ಅನ್ನೋ ರೀತಿಲಿ ಇರ್ತಾರೆ. ಅಂದರೆ ಇದನ್ನ ತಿಳಿ ನಾವು ಏನು ಯೋಚನೆ ಮಾಡಬೇಕು ಅಂತಂದರೆ, ಈಗ ಡಯಾಬಿಟಿಸ್ ಅವ್ರು ಬರ್ತಾ ಇದೆ ಅಂತಂದರೆ 25ನೇ ವಯಸ್ಸಿಗೆ ಅವರ ಹಿಂದಿನ 10 ವರ್ಷಗಳು ಅವರ ಫುಡ್ ಹ್ಯಾಬಿಟ್ ಇರ್ಬೋದು, ಅವ್ರು ಏನು ಕನ್ಸ್ಯೂಮ್ ಮಾಡ್ತಿದ್ರು ಅನ್ನೋದಿರ್ಬೋದು, ಬಾಡಿ ಒಳಗೆ ಎಷ್ಟು ಎಕ್ಸೆಸಿವ್ ಗ್ಲೂಕೋಸನ್ನು ತಳ್ತಾ ಇದ್ರು ಅನ್ನೋದಿರ್ಬೋದು ಅಲ್ವಾ. ಹಾಗೆ ಕರಗಿಸ್ತಾ ಇಲ್ಲ, ಒಳಗೆ ಕಳಿಸೋದು ಒಂದು, ಕರಗಿಸದೆ ಇರೋದು ಇನ್ನೊಂದು. 3 ವಿಚಾರ ಇಲ್ಲಿ ನಾನು ಹೇಳ್ತೇನೆ. ಒಂದು ಫುಡ್ ಸೈನ್ಸ್ ಅಂದ್ರೆ ಏನು, ನೆಲದಿಂದ ಬರ್ತಾ ಇರೋಂತಹ ಬೆಳೆದಂಥ ಆಹಾರ ನಮ್ಮ ನಾಲಿಗೆವರೆಗೆ ಬರೋದು. ಅದು ರೈತ ಬೆಳೆದ ಡಿಸ್ಟ್ರಿಬ್ಯೂಷನ್ ಸೆಂಟ್ರಿಗೆ ಹೋಯಿತು, ಮತ್ತು ಫ್ಯಾಕ್ಟ್ರಿಗೆ ಹೋಯಿತು, ಪ್ರಾಸೆಸಿಂಗ್ ಆಯಿತು, ಕೊನೆಗೆ ಕಿಚನ್ಗೂ ಬಂತು, ಕಿಚನಲ್ಲೂ ಪ್ರಾಸೆಸಿಂಗ್ ಆಯಿತು. ಸೊ ಇಷ್ಟು ಏನು ಕೆಲಸಗಳಾಗಿದೆ ಆಹಾರದ ಮೇಲೆ, ಇದನ್ನು ಫುಡ್ ಸೈನ್ಸ್.
ಇದರಲ್ಲಿ ಒಳ್ಳೆಯದು ಬರ್ಬೋದು, ಕೆಟ್ಟದ್ದು ಬರ್ಬೋದು. ಸೊ ಅದ್ರ ಬಗ್ಗೆ ತಿಳುವಳಿಕೆ ಈಸ್ ಆಲ್ವೇಸ್ ಬೆನಿಫಿಷಿಯಲ್ ಆ್ಯಸ್ ಎ ಕಸ್ಟಮರ್, ಯಾರು ತೊಗೊಳ್ತಾ ಇರೋ ಕನ್ಸ್ಯೂಮರ್. ಇನ್ನೊಂದು ನಾಲಿಗೆಯಿಂದ ಇಳಿದು ಏನು ರಕ್ತಕ್ಕೆ ಬರುವಂಥದ್ದು ಏನು ವಿಧಾನ ಇದೆ, ಅದು ನ್ಯೂಟ್ರಿಷನಲ್ ಪಾರ್ಟ್. ಅದು ಸೊ ಬ್ರೇಕ್ ಡೌನ್ ಆಯಿತು, ಚೂ ಮಾಡಿದ್ವಿ, ಆಮೇಲೆ ಪ್ರಾಸೆಸ್ ಆಗಿ ರಕ್ತಕ್ಕೆ ಬಂತು. ಸೊ ದ್ಯಾಟ್ ಈಸ್ ನ್ಯೂಟ್ರಿಷನ್. ಇನ್ನೊಂದು ಮೆಟಬಾಲಿಕ್ ಹೆಲ್ತ್ ಅಂದರೆ ಆ ನ್ಯೂಟ್ರಿಷನಲ್ ಪಾರ್ಟು ಜೀವಕೋಶದ ಒಳಗೆ ಬಂದು ಏನು ಮಾಡ್ತು, ಓಕೆ, ಒಳ್ಳೆ ಏನು ಪ್ರೋ ಲೈಫ್ ಆಗಿ ಕೆಲಸ ಮಾಡ್ತಾ, ಅಥವಾ ರೋಗದ ಕಾರಣಕ್ಕೆ ಕೆಲಸ ಮಾಡ್ತಾ, ಅದು ಮೆಟಬಾಲಿಕ್ ಹೆಲ್ತ್. ಸೊ ಈ ಮೂರು ಏನು ವಿಚಾರ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಅಲ್ಲಿ ನಿಮಗೆ ಫುಡ್ ಸೈನ್ಸಲ್ಲಿ ತಂಬುಳಿ ಮನೆ ತುಂಬ ವಿಶೇಷ. ಓಕೆ, ಸೊ ಅದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣ. ಸರ್, ಡಯಾಬಿಟಿಕ್ನ ಅರ್ಲಿ ಸ್ಟೇಜಲ್ಲಿ ಹೇಗೆ ಡಿಟೆಕ್ಟ್ ಮಾಡೋದು, ಆಮೇಲೆ ನಮಗೆ ಡಯಾಬಿಟಿಕ್ ಯಾವ್ಯಾವ ಥರ ಸಿಮ್ಟಮ್ಸಿಂದ ನಾವು ಕಂಡ್ಕೋಬೋದು? ಇವತ್ತಿನ ದಿವಸ ನಾನು ಈಗ ತಾನೇ ಹೇಳಿದೆ ಮೆಟಬಾಲಿಕ್ ಹೆಲ್ತ್ ಅಂತ. ಮೆಟಬಾಲಿಕ್ ಹೆಲ್ತ್ ಅಂದರೆ ನಾವು ಇವತ್ತಿನ ದಿವಸ ಲ್ಯಾಬೊರೇಟರಿ ಟೆಸ್ಟಲ್ಲಿ ಮಾಲಿಕ್ಯುಲರ್ ಲೆವೆಲ್ ರಿಪೋರ್ಟ್ ಸಿಗುತ್ತೆ, ಅಟಾಮಿಕ್ ಲೆವೆಲಲ್ಲಿ ರಿಪೋರ್ಟ್ ಸಿಗುತ್ತೆ. ಸೊ ಹಾಗಾಗಿ ಬೇಸಿಕಲಿ ನಿಮಗೆ HbA1c ಟೆಸ್ಟ್ ಮತ್ತು ಇನ್ಸುಲಿನ್ ಟೆಸ್ಟ್, ಈ ನಿಮ್ಮ ವೈಟಮಿನ್ಸ್ ಲೆವೆಲ್ ರಿಸರ್ವ್ಸ್ ಹೆಂಗಿದೆ ಅದೆಲ್ಲ ನಿಮಗೆ ರಿಪೋರ್ಟಲ್ಲೇ ಗೊತ್ತಾಗೋಗುತ್ತೆ. ಹಾಗಾಗಿ ನಾವು ಈಸಿಯಾಗಿ ಕಂಡುಹಿಡ್ಕೊಳ್ಬೋದು ಸ್ಪೆಸಿಫಿಕ್ ಆಗಿ ಇನ್ಸುಲಿನ್ ಟೆಸ್ಟು ಮತ್ತು HbA1c. ಓಕೆ, ಸೊ ನಿಗದಿತ ಪ್ರಮಾಣಕ್ಕಿಂತ ಜಾಸ್ತಿ ಇದ್ದರೆ ನಾವು ಹುಷಾರಾಗಬೇಕು. ಹುಷಾರಾಗಬೇಕು. ಗ್ಲೈಕೇಷನ್ ಪಾರ್ಟ್ ಜಾಸ್ತಿ ಆಗ್ತದೆ, ಸಿಕ್ಕಾಪಟ್ಟೆ ಇಂಟೇಕ್ ಆಗ್ತದೆ, ಅದನ್ನ ಪೋರ್ಷನ್ ಕಂಟ್ರೋಲ್ ಮಾಡಿ, ಕನ್ಸಂಪ್ಷನ್ ಕಂಟ್ರೋಲ್ ಮಾಡಿ. ಡಿಸೈನ್ ಅದೇ ಸಿಮ್ಟಮ್ಸ್ ಏನು ಅಂತ ಹೇಳ್ಬೋದಾ? ಯಾಕೆಂತಂದರೆ ನನಗೆ ಟೆಸ್ಟ್ ಮಾಡಿಸೋದ್ರೊಳಗಡೆನೆ ನನಗೆ ಏನಾದ್ರು ಇದೆಯಾ ಅಥವಾ ನಾನು ಟೆಸ್ಟ್ ಮಾಡಬೇಕಾ ಅನ್ನೋದು ನನಗೆ ಗೊತ್ತಾಗಬೇಕಲ್ಲ. ಇದಕ್ಕೆ ಹಾಗೆ ಬೊಜ್ಜು ಬರೋದು ಒಂದು ಡಯಾಬಿಟಿಸ್ ಇರೋವರೆಗೆ ಇಲ್ಲಿಗೆ ಪ್ಯಾಚಸ್ಗಳು ಬರುವಂತಹ ಸಾಧ್ಯತೆ ಇದೆ. ಆಮೇಲೆ ಒಂದು ಅಲ್ಲ, ಇವ್ರ ಕ್ವಶನ್ ಏನು ಅಂತಂದ್ರೆ, ಇಲ್ಲ, ನನಗೆ ಒಬ್ಬ ಹುಡುಗ ಡಯಾಬಿಟಿಸ್ ಬರೋದಕ್ಕಿಂತ ಮುಂಚೆ ನೀವು ಹೇಳಿದ್ರೆ ಇನ್ಸುಲಿನ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಅಥವಾ ಗೊತ್ತಾಗತ್ತೆ ಅಂತ. ಟೆಸ್ಟ್ ಮಾಡಿಸ್ದೇನೆ ಅವರಿಗೆ ಈ ಟೆಸ್ಟ್ ಮಾಡಿಸ್ಬೇಕು ಅನ್ನೋಂಥ ಟ್ರಿಗರ್ ಆಗೋದಕ್ಕೆ ಯಾವುದೇ ಥರದ ಸಿಮ್ಟಮ್ಸ್ ಇಲ್ಲ. 10 ವರ್ಷಗಳ ಕಾಲ ನೀವು ಆ ಪ್ರೊಸೆಸ್ಸಲ್ಲಿ ಇರ್ತಾರೆ ಅಂತ ಹೇಳಿದ್ರಿ. ಸೊ ಅವ್ನು ಯಾವುದು ಟೆಸ್ಟ್ ಪ್ರೊಆಕ್ಟಿವ್ ಆಗಿ ಮಾಡಿಸ್ಲಿಲ್ಲ ಅಂತ ಆದರೆ ಅವ್ನಿಗೆ ಗೊತ್ತಾಗೋದು ಒಂದು ದಿವಸ ಬ್ಲಡ್ ಶುಗರ್ ಟೆಸ್ಟ್ ಮಾಡಿದಾಗ ನೀವು ಪ್ರೀ ಡಯಾಬಿಟಿಕ್ ಅಥವಾ ಡಯಾಬಿಟಿಕ್ ಇದೆಯಾ ಅಂದಾಗ ಮಾತ್ರ. ಅಲ್ಲಿಯವರೆಗೆ ಯಾವುದೇ ಥರದ ಸಿಮ್ಟಮ್ಸ್ ಇರೋದೇ ಇಲ್ಲ ಒಬ್ಬ ಮನುಷ್ಯನಿಗೆ. ಈ ಸಿಮ್ಟಮ್ಸ್ ಏನಾದ್ರು ಮೈನರ್ ಸಿಮ್ಟಮ್ಸ್ ಇದೆಯಾ? ಎನರ್ಜಿ ಲೆವೆಲ್ ಡೌನ್ ಇರುತ್ತೆ. ಓಕೆ, ತೂಕದ ಏರಿಕೆ ಆಗೋದು ಇವಾಗ ಸರ್ವೇ ಸಾಮಾನ್ಯ. ಹಾಗಾಗಿ ಕೆಲವರು ಅನ್ಕೋತಾರೆ ನಮ್ಮ ಮಕ್ಕಳು ತುಂಬ ತೂಕ ಇದ್ದಾರೆ ಅಂದರೆ ತುಂಬ ಆರೋಗ್ಯವಾಗಿದ್ದಾರೆ ಅಂತ ಅನ್ಕೋತಾರೆ. ಅವರಿಗೆ ನ್ಯಾಚುರಲ್ ಆಗಿ ಒಂದು ಏಜಲ್ಲಿ ಸ್ವಲ್ಪ ತೂಕ ಏರಿಕೆ ಆಗುತ್ತೆ, ದೊಡ್ಡವರ ಬೆಳೀತಾ ಇರ್ತಾರೆ, ಗ್ರೋತ್ ಹಾರ್ಮೋನು ಜಾಸ್ತಿ ಆಗ್ತಿರುತ್ತೆ. ಆದರೆ ಅಸಾಮಾನ್ಯವಾಗಿ ತೂಕ ಏರಿಕೆ ಆಗೋದು ಅವರಿಗೆ, ಮಕ್ಕಳಿಗೆ ಒಂದು ಏಜಲ್ಲಿ ಒಂದು ಎನರ್ಜಿ ಇರುತ್ತೆ. ಮಕ್ಕಳಿಗಾಗಲಿ ಒಂದು ಯೂತ್ಫುಲ್ ಎನರ್ಜಿ, ನೀವು ಪತ್ತೆ ಹಚ್ಚಬೇಕು 20s ಬರ್ಬೋದು ಅಥವಾ ಟೀನ್ಸಲ್ಲಿ ಬರ್ಬೋದು. ಆ ಥರ ಇದ್ದವರಿಗೆ ನಿಮಗೆ ಒಂದು ಅಂದಾಜಿರುತ್ತೆ, ಈ ವಯಸ್ಸಿನವರು ಒಂದಷ್ಟು ಉತ್ಸಾಹ ಇರುತ್ತೆ, ಅವರಿಗೆ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೆ, ಸುಸ್ತು, ಆಮೇಲೆ ಆಹಾರ ತಿಂದಿದ್ದು ಜೀರ್ಣ ಸರಿಯಾಗತ್ತೆ, ಸರಿಯಾದ ಸಮಯಕ್ಕೆ ಅವರಿಗೆ ಹಸಿವಾಗತ್ತೆ. ಅದೆಲ್ಲ ಅದರ ಬದಲು ಪದೇ ಪದೇ ಹಸಿವಾಗೋದು, ಪದೇ ಪದೇ ಎನರ್ಜಿ ಡೌನ್ ಆಗೋದು, ಆಮೇಲೆ ತೂಕ ಏರಿಕೆ ಜಾಸ್ತಿ ಆಗ್ತಾ ಹೋಗೋದು ಅಸಾಮಾನ್ಯವಾಗಿ. ಈಗ ಸಾಮಾನ್ಯವಾಗಿ ಅವರು ಬೆಳೀತಾ ಇರ್ತಾರೆ, ಅದಲ್ಲ. ಆದರೆ ನಾನು ಹೇಳೋದು ಒಂದು ಟೆಸ್ಟು ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಒಂದು 14 ರೀತಿಯ ಬೇರೆ ಬೇರೆ ವಿಧವಾದ ನಮ್ಮ ಲಿವರ್ ಫಂಕ್ಷನ್ ಹೇಗಿದೆ, ಹಾಗೆ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಎಷ್ಟಿದೆ, ಅದನ್ನೆಲ್ಲ ಬೇರೆ ಬೇರೆ ಹಾರ್ಮೋನ್ಗಳದ್ದು. ಯಾಕಂದರೆ ನಾವು ಇನ್ಸುಲಿನ್ ಬಗ್ಗೆ ಏನು ತಿಳ್ಕೊಂಡ್ವಿ, ಹಾಗೆ ಶರೀರದಲ್ಲಿ ಸಾಕಷ್ಟು ಹಾರ್ಮೋನ್ಗಳಿದೆ. ಒಂದು ವ್ಯತ್ಯಾಸ ಆದರೆ ಎಷ್ಟೊಂದು ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಅವ್ರಿಗೆ ಗೊತ್ತಿಲ್ಲದಿರುವಾಗೆ ಆ ಥೈರಾಯ್ಡಿಂದ ಅವರಿಗೆ ಇನ್ಸುಲಿನ್ ಮೇಲೂ ಪ್ರಭಾವ ಬೀರ್ತಿರ್ಬೋದು. ಹಾಗಾಗಿ ಒಂದು 14 ರೀತಿಯ ಬೇರೆ ಬೇರೆ ವಿಧವಾದ ಟೆಸ್ಟ್ ಇರುತ್ತೆ. 1 ವರ್ಷಕ್ಕೊಂದ್ಸಲ ಮಾಡಿಸ್ಕೊಂಡ್ರೂ ನಿಮಗೆ ಗೊತ್ತಾಗೋಗುತ್ತೆ ಆ ಮೆಟಬಾಲಿಕ್ ಹೆಲ್ತ್ ಅಂತ ಏನು ಹೇಳಿದ್ರು, ನಮ್ಮ ಚಯಾಪಚಯ ಕ್ರಿಯೆಗಳು, ಅದು ಬಾಡಿ ಹೇಗೆ ಫಂಕ್ಷನ್ ಆಗ್ತಿದೆ ಅಂತ ಒಂದ್ಸಲ ಗೊತ್ತಾದರೆ, ನಾನು ಹೇಳೋದು 17-18 ವಯಸ್ಸಲ್ಲಿ ಮಾಡಿಸ್ಕೊಂಡ್ಬಿಟ್ರೆ ಒಂದ್ಸಲ ಗೊತ್ತಾದ್ಮೇಲೆ ಯಾವ ಡೈರೆಕ್ಷನಲ್ಲಿ ಇದೀವಿ ಅಂತ ಗೊತ್ತಾಗುತ್ತೆ. ಅದ್ರ ಮೇಲೆ ಅವ್ರು ಆ್ಯಕ್ಷನ್ ತಗೋಬೇಕಾ ಅಥವಾ ಅವ್ರು ಸರಿಯಾದ ದಾರಿಲಿದ್ದಾರೆ ಅಂದರೆ ಮುಂದುವರ್ಸ್ಕೊಂಡು ಹೋಗುವಂಥ ಕಾಳಜಿ ವಹಿಸೋದು, ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬೋದು. ತೂಕ ಇರೋದು, ಆಮೇಲೆ ಈ ಹತ್ರ ಸ್ವಲ್ಪ ಕಪ್ಪಗಾಗೋದು, ಅದೆಲ್ಲ ಕ್ಲಿಯರ್ ಇನ್ಸುಲಿನ್ ರೆಸಿಸ್ಟೆನ್ಸ್ದು ಸಿಂಪ್ಟಮ್ಸ್ ಆಗಿರುತ್ತೆ. ಅದು ಕೆಲವೊಂದ್ಸಲ ಇಲ್ಲದೆ ಹೋದ್ರೂ ಒಂದು ರಕ್ತ ತಪಾಸಣೆ ಮಾಡಿಸೋದು ತುಂಬ ಸೂಕ್ತವಾಗಿದ್ದು ಅಂತ ನಂಗೆ ಅನಿಸುತ್ತೆ. ಓಕೆ, ಸೊ ಈಗ ಸುಮ್ಮನೆ ಒಂದು ಜನಸಾಮಾನ್ಯರಿಗೆ ಸಿಂಪಲ್ ಆಗಿ ಹೇಳೋದಾದರೆ, ಪ್ರತಿಯೊಬ್ಬರು ವರ್ಷಕ್ಕೊಮ್ಮೆ
ಒಂದು ಬ್ಲಡ್ ಟೆಸ್ಟ್, ನೀವು ಹೇಳಿದಾಗ ಒಂದು 14 ಥರದ ಟೆಸ್ಟ್ಗಳನ್ನು ಮಾಡಿಸ್ಕೊಂಡಾಗ ಅವರ ಬಾಡಿಲಿರುವಂಥ HbA1c ಇರ್ಬೋದು ಅಥವಾ ಇನ್ಸುಲಿನ್ ಲೆವೆಲ್ ಇರ್ಬೋದು, ಅದನ್ನು ಚೆಕ್ ಮಾಡ್ತಾ ಇದ್ದಾಗ ಅವರು ಬಾಡಿ ಕಂಡೀಷನ್ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ನೆಕ್ಸ್ಟ್ ಅವರು ಸರಿಯಾದ ದಾರಿಯಲ್ಲಿದ್ದಾರಾ, ತಪ್ಪು ದಾರಿಯಲ್ಲಿದ್ದಾರಾ, ಅಂದರೆ ತಪ್ಪು ದಾರಿ ಅಂದರೆ ಡಯಾಬಿಟಿಕ್ ಬರುವ ದಾರಿಯಲ್ಲಿ ಇದ್ದಾರಾ, ಇದನ್ನ ಒಂದು ಚೆಕ್ ಮಾಡಿಕೊಂಡು ಒಂದು ಪ್ರಿವೆನ್ಷನ್ ಮೆಜರ್ ಆಗಿ ತಗೋಬಹುದು. ಅದು ಒಳಗಡೆ ನಡೀತಾ ಇರುತ್ತೆ, ಅದ್ರ ಕೆಲಸ ಮಾಡ್ತಾನೆ ಇರ್ತಾರೆ. ಮಾಡ್ತಾ ಇರುತ್ತೆ, ನಮ್ಗೆ ಗೊತ್ತೇ ಆಗೋದಿಲ್ಲ, ಗೊತ್ತಾಗೋ ತನಕ ಟೂ ಲೇಟ್ ಅಂತ ಆಗ್ಬಿಡುತ್ತೆ. ಸೊ ಎಲ್ಲರೂ ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಆಗಿದ್ರೆ ಮಾಡಿಸ್ಕೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡಿ ಪ್ರಿವೆಂಟಿವ್ ಕೇರ್ ಕಡೆ ಹೋಗೋದು ಬೆಸ್ಟ್. ಹೋಗೋದ್ರಿಂದ ಮುಂದೆ ಬರುವಂಥ ಡಿಸೀಸಸ್ನ ಮುಂದೆ ಹಾಕೋದು ಅಥವಾ ಪ್ರಿವೆಂಟ್ ಮಾಡ್ಬೋದು. ಸರ್, ಇವತ್ತಿನ ಆಧುನಿಕ ಲೈಫ್ ಸ್ಟೈಲಲ್ಲಿ ಎಸ್ಪೆಷಲಿ ನಮ್ಮ ಪಾಲಿಟಿನ್ ಸಿಟಿಲೆಲ್ಲವ ಮೇಜರ್ ಡಯಾಬಿಟಿಕ್ ಕಾಣಿಸ್ಕೊಳ್ಳುತ್ತೆ ಎಲ್ಲರ ಹತ್ರ. ಸೊ ಏನು ರೀಸನ್ ಇರ್ಬೋದು? ಪ್ರೋಸೆಸ್ ಫುಡ್ ಇರ್ಬೋದಾ ಅಥವಾ ಹರಿಬರಿ ತಿನ್ನೋದಿರ್ಬೋದಾ? ಇದಕ್ಕೆ ಮೇನ್ ಏನು ರೀಸನ್ ಇದು? ನಾನು ಅನ್ಕೋತೀನಿ ಎರಡು ದೊಡ್ಡ ಕಾರಣಗಳು. ಒಂದು, ಆಹಾರದಲ್ಲಿ ವಿಷಪೂರಿತವಾದ ಪದಾರ್ಥಗಳು ಸೇರಿಕೊಂಡಿರೋದು, ಫುಡ್ ಅಡಲ್ಟ್ರೇಷನ್ ಆಗಿರೋದು. ಆಮೇಲೆ ಪೌಷ್ಟಿಕವಾದ ಆಹಾರ ಅಂತ ಏನು ನಾವು ಹೇಳ್ತೇವೆ, ಅದು ನಿಜ ರೂಪದಲ್ಲಿ ಅದು ಏನು ಅಂತ ಜನಗಳಿಗೆ ವಿದ್ಯಾಭ್ಯಾಸದಲ್ಲಿ ಸಿಕ್ಕದೇ ಇರೋದು. ಮೂರನೇದು, ಅವರು ಜೀವನ ನಡೆಸೋದಕ್ಕೆ ಒಂದು ಚಾಲೆಂಜ್ ಏನು ಇವತ್ತಿನ ದಿವಸ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಾಗಲಿ ಒಂದು ಸಂಸಾರಕ್ಕೆ ಏನಿದೆ, ಸ್ಟ್ರೆಸ್ ಏನಿದೆ, ಅದರಿಂದ ಕೂಡ ಕಾರಣ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮೇಡಮ್, ನಿಮಗೆ ಡಯಾಬಿಟಿಕ್ ಪತ್ತೆ ಆಯಿತು. ಸೊ ಹೇಗೆ ಪತ್ತೆ ಆಯಿತು, ಯಾವಾಗ ಪತ್ತೆ ಆಯಿತು, ಅದರಿಂದ ಹೇಗೆ ಫೇಸ್ ಮಾಡಿದ್ರಿ, ಜೊತೆಗೆ ಅದರಿಂದ ಹೇಗೆ ಬಂದು ಇವಾಗ ನಿಲ್ಲಾಗಿದೆ? ಸೊ ಜೊತೆಗೆ ನಿಮ್ಮ ಓವರಾಲ್ ಡಯಾಬಿಟಿಕ್ ಯಾವಾಗ ಡಿಟೆಕ್ಟ್ ಆಯಿತು, ಅಲ್ಲಿಂದ ಇಲ್ಲಿವರೆಗಿನ ನಿಮ್ಮ ಜರ್ನಿ ಹೇಳ್ಬೋದಾ? ಹಾಂ, ಖಂಡಿತ ಸರ್. ನನಗೆ ನಾನು ಈ ಮೊದಲೇ ಹೇಳಿದ ಹಾಗೆ ನ್ಯೂಜಿಲೆಂಡಿಂದ ಕತಾರಿಗೆ ಬರುವಂಥ ಉದ್ಯೋಗದ ಅವಕಾಶದಿಂದ ನಾನು ಬರಬೇಕಾಯಿತು. ಅದು ಆಯ್ಕೆ ಸರಿಯಾಗಿದ್ರೂ ಕೆಲವೊಂದು ಸಲ ನಮಗೆ ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಸ್ಟ್ರೆಸ್ ಆಗುತ್ತೆ. ಹೊಸ ಜಾಗ, ಹೊಸ ಜನಗಳು, ಹಾಗೆ ಕೆಲಸದಲ್ಲಿ ತುಂಬ ಒತ್ತಡದ ಪರಿಸ್ಥಿತಿ ಇತ್ತು. ಆ 3.5 ವರ್ಷ ಅಂದರೆ 2014ಇಂದ ಆಲ್ಮೋಸ್ಟ್ 2018ವರೆಗೂ ನಾನು ತುಂಬ ಒತ್ತಡದಲ್ಲಿದ್ದೆ. ಹಾಗಾಗಿ ಆ ಟೈಮಲ್ಲಿ ನನಗೆ ಮೊದಲಿಂದಲೂ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ಇತ್ತು. ಆಹಾರ ಪದ್ಧತಿಯಲ್ಲಿ ತುಂಬಾ ನಾವು ಬ್ಯಾಲೆನ್ಸ್ಡಾಗೇ ಇದ್ವಿ. ನಾನು ಈ ಮೊದಲು ಹೇಳಿದ ಹಾಗೆ ನನ್ನ ತಂದೆಗೂ ಎಲ್ಲ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದ್ದಿದ್ದರಿಂದ ನಮಗೆ ತುಂಬ ಅಪಥ್ಯದಲ್ಲಿ ನಾವಿರಲಿಲ್ಲ. ಅಷ್ಟರ ಮಟ್ಟಿಗೆ ನಮ್ಗೆ ಅವೇರ್ನೆಸ್ ಇತ್ತು. ಆದರೆ ಆ 3.5 ವರ್ಷದಲ್ಲಿ ನಾನು ತುಂಬ ಆರೋಗ್ಯದ ಕಡೆ ಗಮನ ಕೊಡದೇ ಇರೋವಂಥ ಪರಿಸ್ಥಿತಿ ಉಂಟಾಗಿತ್ತು. ನನಗವಾಗ 35 ವಯಸ್ಸು. ನಂದು ಆ 3.5 ವರ್ಷದಲ್ಲಿ ತೂಕ ತುಂಬ ಏರ್ತಾ ಹೋಯಿತು. ನನಗೆ ಅದು ಗೊತ್ತಾಗ್ತಿದೆ ಸಮಸ್ಯೆ ಇದೆ ಅಂತ, ಆದರೆ ನನಗೆ ಅದು ಹತೋಟಿಗೆ ತೊಗೊಳಕ್ಕೆ ಅಥವಾ ನಿಯಂತ್ರಣಕ್ಕೆ ತೊಗೊಳಕ್ಕೆ ನನಗೆ ಆಗ್ತಾಯಿಲ್ಲ. ಕೆಲಸದ ಒತ್ತಡ ಇರ್ಬೋದು ಅಥವಾ ಹೊಸ ಜಾಗದ ಬೇರೆ ಎಲ್ಲ ಕಾರಣಗಳಿಂದ ಆ 3.5 ವರ್ಷದಲ್ಲಿ ನನಗೆ ಗೊತ್ತಾಗೋಕ್ಕೆ ಶುರುವಾಯಿತು ಏನೋ ಸಮಸ್ಯೆ ಇದೆ ಅಂತ. ಆದರೆ ಪತ್ತೆ ಮಾಡ್ಕೋಬೇಕು ಅಂತಂದರೆ ಅದರಲ್ಲೂ ಸ್ವಲ್ಪ ಉಪೇಕ್ಷೆ ಆಯಿತು, ಯಾಕಂದರೆ ಬೇರೆ ಎಲ್ಲ ಕಾರಣಗಳು ಪ್ರಮುಖವಾಗಿ ಬಂದಿದ್ದರಿಂದ. ಹೀಗೆ ಒಂದು ಸಲ ನಾನು ಬೇರೆ ಏನಕ್ಕೋ ನನಗೆ ಬೇರೆ ಏನೋ ಇನ್ಫೆಕ್ಷನ್ ಆಗಿದೆ ಅಂತ ಡಾಕ್ಟರ್ ಹತ್ರ ಹೋದಾಗ ಬ್ಲಡ್ ಪ್ರೆಷರ್ ಇದೆ ಅಂತ ಗೊತ್ತಾಯಿತು. 3 ಸಲ ಟೆಸ್ಟ್ ಮಾಡಿಸಿದಾಗ್ಲೂ BP ಜಾಸ್ತಿ ಇತ್ತು. ಅವ್ರು ಹೇಳಿದ್ರು, ಇವಾಗ ನೀನು BP ಮೆಡಿಸಿನ್ ತೊಗೋಬೇಕಾಗತ್ತೆ, ಯಾಕಂದರೆ ಈ ಥರ ಜಾಸ್ತಿ ಇರೋದು ಒಳ್ಳೆಯದಲ್ಲ ಅಂತ. ಅದು ಫಸ್ಟ್ ವೇಕಪ್ ಕಾಲ್ ನನಗೆ. ಯಾಕಂದರೆ ನನಗೆ ಯಾವತ್ತೂ ಬ್ಲಡ್ ಪ್ರೆಷರ್ದೆಲ್ಲ ಏನು ಸಮಸ್ಯೆ ಇರಲಿಲ್ಲ. ಆ ರೀತಿ ಸಮಸ್ಯೆ ಈ ವಯಸ್ಸಲ್ಲಿ ಬರುತ್ತೆ ಅನ್ನೋದು ನನಗೆ ಬರುತ್ತೆ ಅನ್ನೋದು ಎಲ್ರಿಗೂ ಅದೇ ಥರ ಅನಿಸೋದು. ನನಗೆ ಬರಲ್ಲ ಅಂತಲೇ ಎಲ್ಲರೂ ಅಂದ್ಕೊಳ್ತಾರೆ. ಅದೇ ರೀತಿ ನಾನು ಇದ್ದೆ. ಈಗ ಬಂದಿದೆ ಅಂತ ಅಂದಮೇಲೆ ಸ್ಟಾರ್ಟ್ ಮಾಡಬೇಕು ಸರಿ ಅಂತ ನಾನು BP ಮೆಡಿಕೇಷನ್ ಶುರು ಮಾಡಿದೆ. ಮಾಡುವಾಗ ಅವರು ಹೇಳಿದ್ರು ಓವರಾಲ್ ಟೆಸ್ಟು ಒಂದು ಮಾಡಿಸ್ಬಿಡೋಣ ಅಂತ. ನಾನು ಅದನ್ನು ಮಾಡಿಸ್ದೆ. ಅದರಲ್ಲಿ ನನಗೆ ಗೊತ್ತಿತ್ತೋ ಗೊತ್ತಿಲ್ವೋ ಒಂದು ಅಂದಾಜಲ್ಲಿ ನನಗೆ ಗೊತ್ತಾಗೋಕ್ಕೆ ಶುರುವಾಯಿತು, ಇದು ಬೇರೆ ಏನೋ ಸಮಸ್ಯೆ ಇದೆ, ಇದು ಒಂದು BP ಸಮಸ್ಯೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನಗೆ ಗೊತ್ತು ನನ್ನ ಆರೋಗ್ಯದ ಮೇಲೆ ನಾನು ಗಮನ ಕೊಡ್ಕೊಳ್ಳೋಕ್ಕೆ ಆಗಿಲ್ಲ. ಅದೆಲ್ಲ ನನಗೆ ಬ್ಯಾಕ್ಗ್ರೌಂಡಲ್ಲಿ ಗೊತ್ತಿದ್ದರಿಂದ ನನಗೆ HbA1c 8.1 ಇದೆ ಅಂತ ಗೊತ್ತಾಯಿತು. 8.1 ಇದೆ ಅಂತಂದರೆ ನಂಗೆ ಡಯಾಬಿಟಿಸ್ ಬಂದಿದೆ ಅಂತ ಅಲ್ಲಿ ಪತ್ತೆ ಆಯಿತು. ಆ ಟೈಮಲ್ಲಿ ನನಗೆ ಬ್ಲಡ್ ಪ್ರೆಷರನ್ನು ಹೇಗಾದರೂ ಮಾಡಿ ಕಡಿಮೆ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿದ್ದಿದ್ದು. ಈಗ ಬ್ಲಡ್ ಪ್ರೆಷರ್ ಇದೆ, ಡಯಾಬಿಟಿಸು ಇದೆ, ಈಗ ಎರಡೂ ಒಟ್ಟಿಗೆ ಏನೋ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿ ನಾನು ಶ್ರಮ ಹಾಕೋಕ್ಕೆ ಶುರು ಮಾಡಿದೆ.
ಇನ್ನೊಂದು ರೀತಿ ಇದು 2 ದಾರಿ ಇದೆ. ನನಗೆ ಮೆಡಿಸಿನ್ ಕೊಟ್ಟಿದ್ದಾರೆ, ಇವಾಗ ಡಯಾಬಿಟಿಸ್ ಇದೆ ಅಂದ ತಕ್ಷಣ ಅದಕ್ಕೂ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಈಗ ಈ ದಾರಿಲಿ ನಾನು ಕಂಟಿನ್ಯೂ ಮಾಡಬೇಕು. ನಾನು ಹೇಳಿದಾಗೆ ನನ್ನ ವೃತ್ತಿ ಜೀವನದಲ್ಲೂ 20 ವರ್ಷದಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಒಬ್ಬ ಪೇಷಂಟ್ ಡಯಾಬಿಟಿಕ್ ಆದರು ಅಂತಂದರೆ ಅವರು ಲೈಫ್ ಲಾಂಗ್ ಮೆಡಿಸಿನ್ ತೊಗೋಬೇಕು. ನಿಜ. ಹಿಂಬರುವ ಮಾತಿಲ್ಲ. ಆ ಮೆಡಿಸಿನ್ ಫಿಕ್ಸು ಇರಲ್ಲ, ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಮೊದಲು ಟ್ಯಾಬ್ಲೆಟ್ಸ್ ಇರುತ್ತೆ, ಹೋಗ್ತಾ ಹೋಗ್ತಾ ಇನ್ಸುಲಿನಿಗೆ ಕನ್ವರ್ಟ್ ಆಗುತ್ತೆ. ಅದ್ರ ಒಟ್ಟಿಗೆ ಬರೋಂಥ ಸಾಕಷ್ಟು ಸಮಸ್ಯೆಗಳ ಬಗ್ಗೆನೂ ನನಗೆ ಗೊತ್ತು. ನನಗೆ ಪೇಷಂಟ್ಗಳ ಅನುಭವ ನೋಡಿ ಗೊತ್ತು. ನಮ್ಮ ತಂದೆಗೂ ಡಯಾಬಿಟಿಸ್ ಇತ್ತು, ಅವರದ್ದು ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ತುಂಬ ಹತ್ತಿರದಿಂದ ನೋಡಿದ್ರಿಂದ ನನಗೆ ಈ ಪರಿಸ್ಥಿತಿನ ಹೀಗಿದೆ ಅಂತ ಹೀಗೆ ಒಪ್ಕೊಳ್ಳೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಇದಕ್ಕೆ ಸಮಸ್ಯೆ ಇದೆ ಅಂದರೆ ಏನಾದರೂ ಪರಿಹಾರ ಇರಲೇಬೇಕು ಅಂತ ನಾನು ಡಾಕ್ಟ್ರ್ ಹತ್ರನೂ ಫಸ್ಟಿಗೆ ಹೇಳಿದೆ. ಅವ್ರು ಕೊಟ್ಟಿದ್ದ ಡೋಸೇಜಿಗೆ ನಂಗೆ ಫಸ್ಟು ಒಪ್ಕೊಳ್ಳೋಕೆ ಇಷ್ಟ ಇರಲಿಲ್ಲ, ಯಾಕಂದರೆ ನಾನು ನನ್ನ ಸ್ವಪ್ರಯತ್ನದಿಂದ ಏನೋ ಮಾಡ್ತೀನಿ ಅಂತ ನನಗೆ ಗೊತ್ತಿತ್ತು. ಆದರೆ ಅವರು ಒಪ್ಪೋ ಸ್ಥಿತಿಲಿ ಇರಲಿಲ್ಲ. ನಿನಗೆ ಈಗಿರೋ ಅಷ್ಟು ಶುಗರ್ಗೆ ನೀನು ಅವರು ನಿಗದಿಪಡಿಸಿದ್ದ ಡೋಸೇಜ್ ತೊಗೊಳ್ಳೇಬೇಕು ಅಂತ ಅವರು ಪಟ್ಟು ಹಿಡಿದಿದ್ರು. ನಾನು ಅವ್ರನ್ನ ತುಂಬ ಪ್ರಶ್ನೆ ಮಾಡೋಕ್ಕಾಗಲ್ಲ, ಒಬ್ಬರು ವೈದ್ಯಕೀಯ ವೃತ್ತಿಲಿರೋರಿಗೆ. ಅವ್ರ ಹತ್ರ ಒಪ್ಕೊಂಡು ನಾನು ನನ್ನ ಕಡೆಯಿಂದ ರಿಸರ್ಚ್ ಶುರು ಮಾಡಿದೆ. ಈ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಡಯಾಬಿಟಿಸ್ ಇರುತ್ತೆ, ಎಲ್ಲರೂ ಒಂದೇ ಯಾರೋ ಒಬ್ಬರು ಅದಕ್ಕೆ ಏನಾದ್ರು ಪರಿಹಾರ ಕಂಡುಹಿಡ್ದಿರ್ತಾರೆ. ಆ ನಿಟ್ಟಿನಲ್ಲಿ ನಾನು ತುಂಬ ರಿಸರ್ಚ್ ಮಾಡುವಾಗ ಯಾವ್ಯಾವ ಥರದಲ್ಲಿ ಇದನ್ನು ಕಂಟ್ರೋಲ್ ಅಥವಾ ನಿಯಂತ್ರಣಕ್ಕೆ ತೊಗೊಂಡಿದ್ದಾರೆ ಅಂತ ನೋಡುವಾಗ ಕೆಲವರು ಅವ್ರ ಮಾತ್ರೆಯಿಂದ ಫುಲ್ ಹೊರಗೆ ಬಂದಿದ್ದಾರೆ. ಆ ಥರ ನನಗೆ ತುಂಬ ಎಷ್ಟೊಂದು ಪ್ರಪಂಚದಲ್ಲಿ UK ಇರ್ಬೋದು, ಆ ಥರ ತುಂಬ ಆರ್ಗನೈಸೇಷನ್ ಇದೆ. ರಿವರ್ಸಲ್ ಅಂದರೆ ಅವರು ಮಾತ್ರೆಯಿಂದ ಹೊರಗೆ ಬರೋದು, ಆ ಥರ. ಇನ್ನೂ ಮುಂದುವರೆದು ನಾನು ಅದನ್ನು ನಿಲ್ಲಿಸಲಿಲ್ಲ. ನನಗೆ ಬರೀ ಮಾತ್ರೆಯಿಂದ ನಿಲ್ಲಿಸಿದ ಮೇಲೆ ನಾನು ಪೂರ್ತಿ ನಾರ್ಮಲ್ ಅಂತ ಹೇಗೆ ಅಂದ್ಕೊಳ್ಳೋದು. ಮಾತ್ರ ಬಿಟ್ಕೊಂಡು ಮತ್ತೆ ಜಾಸ್ತಿ ಆಗುತ್ತೆ. ಅದು ಲೈಫ್ ಲಾಂಗ್ ಅದು ಪ್ರಾಕ್ಟಿಕಲಿ ಆಗಬೇಕಲ್ಲ. ಅದರದ್ದು ಒಂದು ನನಗೆ ಇನ್ನೂ ಅದ್ರ ಬಗ್ಗೆ ತಿಳ್ಕೊಬೇಕು, ಇನ್ನೂ ಯಾರಾದರೂ ಮಾಡಿರ್ಬೋದಾ ಅಂತ ಅದ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಹೋದ ಹಾಗೆ ನನಗೆ ಒಂದು ಇಂಡಿಯಾದಲ್ಲೇ, ನಾನು ಕತಾರಲ್ಲಿ ಕೂತಿರೋದು, ನಾನು ಬೇರೆಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಬೇರೆ ದೇಶಗಳಲ್ಲೂ ಇರುತ್ತೆ ಆ ಥರ ಎಲ್ಲ. ಆದರೆ ನಮ್ಮ ಭಾರತದಲ್ಲಿ ಪುಣೆಯಲ್ಲಿ ಒಬ್ಬರು ಕೂತ್ಕೊಂಡು ಡಾಕ್ಟರ್ ಪ್ರಮೋದ್ ತ್ರಿಪಾಠಿ ಅಂತ, ಅವರು ರಿವರ್ಸಲ್ಗೆ ತುಂಬ ವರ್ಷಗಳಿಂದ ಪ್ರಯತ್ನ ಹಾಕ್ತಿದ್ದಾರೆ ಅಂತ ಗೊತ್ತಾಯಿತು. ಆದರೆ ಅವರ ಮಾಡ್ತಿದ್ದದ್ದು ವಿಶೇಷತೆ ಏನು ಅಂದರೆ, ಅವರು ಪೇಷಂಟ್ಗಳಿಗೆ ಮಾತ್ರೆಯಿಂದ ಹೊರಗೆ ಬರೋ ಹಾಗೆ ಸಹಕಾರ ಕೊಡೋದಲ್ಲದೆ ಒಂದು ಅಲ್ಟಿಮೇಟ್ ಟೆಸ್ಟ್ ಇರುತ್ತೆ. ಒಬ್ಬ ಡಯಾಬಿಟಿಕ್ ಪರ್ಸನ್ನು ನಾನ್ ಡಯಾಬಿಟಿಕ್ ರೇಂಜಿಗೆ ಬಂದು ಅವ್ನು ರಿವರ್ಸಲ್ ಮಾಡ್ಕೊಂಡಿದ್ದಾನೆ ಅಂದರೆ ಒಂದು ಟೆಸ್ಟ್ ಇರುತ್ತೆ, GTT ಅಂತ, ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ. ಅದನ್ನು ಮಾಡ್ಕೊಳ್ಳುವಾಗ ಏನು ಮಾಡ್ತಾರೆ ಅಂದರೆ, ಒಂದು 15 ಟೀ ಸ್ಪೂನ್ ಶುಗರ್ ಇರುವಂಥ ಒಂದು ಸಿರಪ್ಪನ್ನು ಕುಡಿಸಿ 2 ಗಂಟೆ ನಂತರ ಬ್ಲಡ್ ಚೆಕಪ್ ಮಾಡಿದ್ರೆ ಅವ್ರದ್ದು ನಾರ್ಮಲಿಗೆ ಬಂದಿರಬೇಕು ಬ್ಲಡ್ ಶುಗರು. ಓಕೆ. ಅದು ಬಂದಿದೆ ಅಂತಂದರೆ ಕಂಪ್ಲೀಟ್ ರಿವರ್ಸಲ್. ಇವಾಗ ನಾನ್ ಡಯಾಬಿಟಿಕ್ ಇರೋರಿಗೆ ಅದಿರುತ್ತೆ ಸ್ಟ್ಯಾಂಡರ್ಡ್ ಆಗಿ, ಅವರಿಗೆ ಆ ಸಕ್ಕರೆನ ಕರಗಿಸ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಆದರೆ ಒಬ್ಬ ಡಯಾಬಿಟಿಕ್ಗೆ ತುತ್ತಾಗಿರೋವಂಥ ಮನುಷ್ಯ ಸ್ವಪ್ರಯತ್ನದಿಂದ ಎಲ್ಲ ಅವನು ಮಾತ್ರೆ ತೊಗೊಳ್ದೇ ಇರೋನು ಅದನ್ನು ತೊಗೊಂಡು ಆ ಲೆವೆಲಿಗೆ ಕರ್ಕೊಂಡು ಹೋಗ್ತಿರೋದು ಅಂತಂದರೆ ನನಗನ್ನಿಸ್ತು ಇದಕ್ಕಿಂತ ಹೆಚ್ಚಾಗಿ ನಾನು ಎಲ್ಲೂ ಹುಡುಕ್ಬೇಕಾಗಿಲ್ಲ. ಕರೆಕ್ಟ್. ನನಗೆ ಅಲ್ಟಿಮೇಟ್ಲಿ ನಾನು ಯಾವ ಗುರಿ ತಲುಪ್ತೀನಿ ಅದು ಬೇರೆ, ಅಟ್ಲೀಸ್ಟ್ ಅವ್ರು ಏನು ಮಾಡ್ತಿದ್ದಾರೆ ನಾನು ಅದನ್ನು ಮಾಡಬಹುದು. ಯಾರೋ ಒಂದಷ್ಟು ಜನ ಮಾಡಿದ್ದಾರೆ ಅಂತ ಆದರೆ ನನಗೂ ಮಾಡೋಕ್ಕಾಗತ್ತೆ. ಯಾರೋ ಮಾಡದೇ ಇರೋದನ್ನ ನಾನು ಮಾಡ್ತಿದ್ದೀನಿ ಅಂದಾಗ ಜಾಸ್ತಿ ದಿಗಿಲಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ಆ ಪ್ರೋಗ್ರಾಮಿಗೆ ಇಮ್ಮಿಡಿಯೇಟ್ಲಿ ಜಾಯ್ನ್ ಆದೆ. ನನಗೆ ಡಯಾಬಿಟಿಸ್ ಬಂದಿದೆ ಅಂತ ಗೊತ್ತಾಗಿದ್ದು ಏಪ್ರಿಲ್ ತಿಂಗಳಲ್ಲಿ 2019. ನಾನು ಅಲ್ಲಿಂದ ಒಂದು ಸ್ಟ್ರಿಪ್ ಮೆಡಿಸಿನ್ ತೊಗೊಂಡಿದ್ದೆ. ಈ ಪ್ರೋಗ್ರಾಮಿಗೆ ಜಾಯ್ನ್ ಆದೆ. ಜಾಯ್ನ್ ಆಗಿ ಅವರು ಒಂದು ಆಹಾರ ಪದ್ಧತಿ ಇರ್ಬೋದು, ಅವರು ಮೂಡಿಸುವಂಥ ಅವೇರ್ನೆಸ್ ಇರ್ಬೋದು, ಅದರಿಂದ ನಾನು ಏನೇನು ಒಂದು ಚಾಚು ತಪ್ಪದೆ ಅವ್ರು ಹೇಳಿದ್ದನ್ನೆಲ್ಲ ಮಾಡುವಾಗ ಅವರ ಗೈಡೆನ್ಸಿಂದನೇ ನನಗೆ ಮೆಡಿಸಿನನ್ನು ಕಡಿಮೆ ಮಾಡ್ತಾ ಬಂದರು. ನಾನು 11 ದಿವಸದಲ್ಲಿ ಮೆಡಿಸಿನ್ ಪೂರ್ತಿ ನಿಲ್ಲಿಸಿದೆ. ಇದು ಯಾವುದು ಆನ್ಲೈನ್ ಇದಾ ಕೋರ್ಸಾ? ಓಕೆ. ಪುಣೆಯಲ್ಲಿ ಫ್ರೀಡಮ್ ಫ್ರಮ್ ಡಯಾಬಿಟಿಸ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಅವರು ಪ್ರಮೋದ್ ತ್ರಿಪಾಠಿ ಅಂತ, ಅವರ ಕೆಳಗಡೆ ಅವರ ನೇತೃತ್ವದಲ್ಲಿ ಇದು ನಡೆಸುತ್ತೆ. ಅದೆಲ್ಲ ಆನ್ಲೈನ್ ಇರುತ್ತೆ. ನಾನು ಕತಾರಲ್ಲಿ ಕೂತ್ಕೊಂಡಿದ್ರು ಅವರು ಆನ್ಲೈನ್ ಗೈಡೆನ್ಸ್ ಕೊಡ್ತಾರೆ, ಗ್ರೂಪ್ಗಳಿರುತ್ತೆ. ನಮ್ಮಂತೆ ಸಾಕಷ್ಟು ಜನ ಬೇರೆ ಬೇರೆ ಏಜ್ ಇರೋರು, ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರೋರು, ಅವ್ರುಗಳು ನಮ್ಮ ಥರನೇ ಇರೋರು ಅಲ್ಲಿ ಒಂದು ಗ್ರೂಪಲ್ಲಿ ಇರ್ತಾರೆ. ಹಾಗೆ ಒಬ್ರಿಗೊಬ್ಬರು ನಾವು ಮೋಟಿವೇಟ್ ಮಾಡ್ಕೊಳ್ಳೋದಕ್ಕೆ ನಾವು ತಿನ್ನೋ ಆಹಾರದ ಫೋಟೋ ಕಳಿಸೋದಿರ್ಬೋದು, ಆ ರೀತಿದೆಲ್ಲ ನೇತೃತ್ವದಲ್ಲಿ ನಮಗೆ
ಅವರು ಒಬ್ಬರು ಹಿಂದೆ ನಿಂತು ಡಾಕ್ಟರ್ ನಮಗೆ ಡೋಸೇಜನ್ನು ಫಿಕ್ಸ್ ಮಾಡ್ತಿರ್ತಾರೆ. ಯಾಕಂದರೆ ನಾವು ಇದನ್ನೆಲ್ಲ ಫಾಲೋ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ನಮ್ಮ ದೇಹ ರೆಸ್ಪಾಂಡ್ ಮಾಡುತ್ತೆ. ನಾವು ಅಂದ್ಕೊಂಡಿರ್ತೀವಿ ಮಾತ್ರೆ ಒಂದು ತೊಗೊಂಡ್ರೆ ಗ್ಲೂಕೋಸ್ ಕಮ್ಮಿ ಆಗುತ್ತೆ ಅಂತ, ಆದರೆ ದೇಹ ಕಾಯ್ತಾ ಇರುತ್ತೆ ಸರಿಯಾದ ಆಹಾರ ಸಿಕ್ಕರೆ ನಾನು ಹೀಲ್ ಆಗಬೇಕು ಅಂತ. ಅದು ನಮಗೆ ಪ್ರಾಕ್ಟಿಕಲಾಗಿ ನೋಡೋಕ್ಕೆ ಸಿಗುತ್ತೆ. ನಾವು ಯಾವಾಗ ಸರಿಯಾದ ಆಹಾರ ಆಮೇಲೆ ಜೀವನ ಶೈಲಿನ ಅಳವಡಿಸ್ಕೋತೀವಿ. ನನ್ನ ಎಕ್ಸಾಂಪಲಲ್ಲಿ ನಾನು 10 ದಿನ, ಅವರು ಆ ಪ್ರೋಗ್ರಾಮ್ ಶುರುವಾಗಿದ್ದ 10 ದಿನದಲ್ಲಿ ನನಗೆ ಅರ್ಧ ಡೋಸೇಜ್ ಮಾಡಿ 11ನೇ ದಿನಕ್ಕೆ ನನಗೆ ಸ್ಟಾಪ್ ಮಾಡಿಸಿದ್ರು. ಡಾಕ್ಟ್ರೇ ಸ್ಟಾಪ್ ಮಾಡಿಸಿದ್ರು. ಅವರು ಮಾನಿಟರ್ ಮಾಡ್ತಾರೆ. ಅವರು ಪ್ರತಿ ದಿನದಲ್ಲಿ ನಾವು ಊಟ ಆಗಿ ಬ್ಲಡ್ ಚೆಕಪ್ ಮಾಡಿಕೊಂಡು ಅವ್ರಿಗೆ ರಿಪೋರ್ಟ್ ಮಾಡ್ತಾ ಇರಬೇಕು. ಅವ್ರು ಮಾನಿಟರ್ ಮಾಡ್ತಾರೆ. ನಮಗೂ ಕಾನ್ಫಿಡೆನ್ಸ್ ಸಿಗುತ್ತೆ, ಯಾಕಂದರೆ ನಾವೇ ಪ್ರಾಕ್ಟಿಕಲಿ ನೋಡ್ತಿರ್ತೀವಿ. ಈಗ ಸ್ಟ್ಯಾಂಡರ್ಡ್ ಆಗಿ ಶುಗರ್ ಬಂದರೆ 3 ತಿಂಗಳಿಗೆ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಳ್ಳೋದು ಅದಿರುತ್ತೆ. ನಮಗೆ ದಿನನಿತ್ಯದಲ್ಲಿ ದೇಹ ಹೇಗೆಲ್ಲ ರೆಸ್ಪಾಂಡ್ ಮಾಡ್ತಿದೆ, ಯಾವ ಆಹಾರದಿಂದ ಯಾವ ಥರ ನಮಗೆ ಏರಿಳಿತ ಆಗ್ತಿದೆ ಅಂತ ನಮಗೆ ಗೊತ್ತಾಗ್ತಿರಲ್ಲ. ಆದರೆ ಅವರು ಪ್ರತಿ ಆಹಾರ ತಿಂದ ಮೇಲೂ ಒಂದು ಟೆಸ್ಟ್ ಮಾಡಿ ನಾವು ಅಲ್ಲಿ ರಿಪೋರ್ಟ್ ಮಾಡೋದ್ರಿಂದ ಅವ್ರಿಗೆ ಸಿಗ್ತಾ ಇರುತ್ತೆ ನಮ್ಮ ದೇಹ ಯಾವ ರೀತಿ ರೆಸ್ಪಾಂಡ್ ಮಾಡ್ತಿದೆ ಅಂತ. ಅದರೊಟ್ಟಿಗೆ ನಮಗೂ ಕಾನ್ಫಿಡೆನ್ಸ್ ಬರ್ತಿರುತ್ತೆ, ನಾನು ಸರಿಯಾದ ದಾರಿಲಿದ್ದೀನಿ ಅಂತ. ಅದೇ ಥರ ನಾನು ಲಾಸ್ಟ್ 11 ದಿನದ ಮೇಲೆ ನಾನು ಒಂದು ಮಾತ್ರೆನೂ ತೊಗೊಂಡಿಲ್ಲ. ಅಲ್ಲಿಂದ ಮುಂದಕ್ಕೆ ಅವ್ರು ಹೇಳಿದ್ದನ್ನೆಲ್ಲ ನಾನು ಆಹಾರ ಪದ್ಧತಿ ಆಗಲಿ, ಹಾಗೆ ವ್ಯಾಯಾಮದ ಪ್ರಕಾರಗಳಿರ್ಬೋದು, ನಮ್ಮ ಸ್ಟ್ರೆಸ್ಸನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು, ಅದನ್ನೆಲ್ಲ ಫಾಲೋ ಮಾಡಿ 1 ವರ್ಷದ ಸತತ ಪ್ರಯತ್ನ ಆಗುತ್ತೆ ಅದು. ಅವರು ನನಗೆ 6 ತಿಂಗಳಿಗೇ ನಾನು GTT ತೊಗೊಂಡೆ. ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ 6 ಮಂತ್ಸಲ್ಲಿ 6 ಮಂತ್ಸಲ್ಲಿ ನಾನು ನಾರ್ಮಲ್ ಬಂತು. Wow. ಅದರಿಂದ ನನಗೆ ಗೊತ್ತಾಯಿತು, ಇನ್ನೂ ನಾನು ನನ್ನನ್ನು ಡಯಾಬಿಟಿಕ್ ಅಂತ ಕರ್ಕೋಬೇಕಾಗಿಲ್ಲ. ಏನಿದ್ರು ಅರಿವು ಮೂಡಿಸ್ಬೋದು, ನನ್ನಂತೆ ಸಮಸ್ಯೆ ಇರೋರಿಗೆ ಇದೊಂದು ದಾರಿ ಇದೆ ಅಂತ ಹೇಳ್ಬೋದು. ಹಾಗೆ ನನಗೆ ಸೊ ಆ ಪದವಿ ಬೇಡ ಅಂತ. ಹೌದು ಹೌದು. ಯಾಕಂದರೆ ಅದನ್ನು ಒಪ್ಕೊಂಡ್ಬಿಟ್ರೆ ನಾವು ಎಲ್ಲದನ್ನು ಒಪ್ಕೊಂಡ್ಬಿಡ್ತೀವಿ. ನಮಗೆ ಸಮಸ್ಯೆ ಇದೆ ಅಂತ ಒಪ್ಕೊಂಡ್ಬಿಟ್ಟು ಪರಿಹಾರ ಹುಡ್ಕೋದು ನಿಲ್ಲಿಸ್ಬಿಟ್ರೆ ನಮಗೆ ಅಲ್ಲಿ ಬೇರೆ ದಾರಿನೇ ಇರೋಲ್ಲ, ಎಲ್ಲ ಬಾಗಿಲು ಕ್ಲೋಸ್ ಆಗ್ಬಿಡುತ್ತೆ. ಹೌದು. ಇಲ್ಲ, ನಮ್ಮ ಸುತ್ತಮುತ್ತ ತುಂಬ ಜನ ಡಯಾಬಿಟಿಕ್ ರೋಗ ಅಲ್ಲ, ಟ್ಯಾಬ್ಲೆಟ್ ತಗೋಬೇಕು ಕಣ ಮ್ಯಾನೇಜ್ ಆಗುತ್ತೆ ಅಂದರೆ ಈ ಥರ ಒಪ್ಕೊಂಡ್ಬಿಟ್ಟಿದ್ದಾರೆ. ನಮಗೂ ಕೂಡ ಇದುವರೆಗೆ ಇದು ಹೀಗೆ ಇರಬಹುದು ಅಂತ, ನಾವು ಮೆಡಿಕಲ್ ಫೀಲ್ಡಲ್ಲಿ ಅಲ್ಲದೆ ಇರೋದ್ರಿಂದ ಇರಬಹುದೇನೋ ಅನ್ನುವ ನಿಟ್ಟಿನಲ್ಲಿ ನಾವು ಇದ್ವಿ ಕೂಡ ಅಂತ. ಈವನ್ ಇವಳಿಗೆ ಫಸ್ಟು ಡಯಾಬಿಟಿಸ್ ಗೊತ್ತಾಯ್ತಲ್ಲ, ಆವಾಗ ನನಗೂ ಏನು ಅರಿವೇ ಇಲ್ಲಲ್ಲ ಡಯಾಬಿಟಿಸ್ ಅಂದರೆ ಏನು ಅಂತ. ನನ್ನ ಮನಸ್ಸಿನಲ್ಲೂ ಅದೇನೋ ಓಕೆ, ಇನ್ಮೇಲಿಂದ ಟ್ಯಾಬ್ಲೆಟ್ ಶುರು ಮಾಡಬೇಕಾಗುತ್ತೆ ಅಷ್ಟೇ. ಅಲ್ಲಿ ಏನು ಉಪಾಯದ ಬಗ್ಗೆ ಏನು ನಮಗೆ ಅರಿವೇ ಇಲ್ವಲ್ಲ. ಇಲ್ಲ, ಇದು ನಿಜವಾಗ್ಲೂ ನಮ್ಮ ವೀಕ್ಷಕರಿಗೆ ಬೇಕಾಗಿರುವಂಥ ವಿಚಾರನೆ. ಜನರಿಗೆ ಏನಾಗಿದೆ ಅಂದ್ರೆ ಈ ಥರ ಒಪ್ಕೊಂಡ್ಬಿಟ್ಟಿದ್ದಾರೆ, ಇದು ಹೆರಿಡಿಟ್ರಿ ಬರುತ್ತೆ, ಬಂದ್ಮೇಲೆ ನಾ ಶುಗರ್ ತಿನ್ನಂಗಿಲ್ಲ, ಇವತ್ತು ಸ್ವೀಟ್ ಚೆನ್ನಾಗಿ ತಿನ್ಕೊಂಬೋಣ, ನಾಳೆ ಪಕ್ಕ ಡಯಾಬಿಟಿಸ್ ಬರುತ್ತೆ. ನಮ್ಮ ಅಪ್ಪಂಗ ಅಮ್ಮಂಗ ಇತ್ತು, ನಂಗೆ ಬರೋದು ಗ್ಯಾರಂಟಿ ಅನ್ನೋದು. ಅಥವಾ ಬಂದಾಗ ನೋಡ್ಕೊಳ್ಳೋಣ. ಅಥವಾ ಇದು ಒಂದಿದೆ, ನೆಕ್ಸ್ಟ್ ಹೆಂಗೂ ಬರುತ್ತೆ ಬಿಡುಗರು, ಇವತ್ತು ತಿನ್ಕೊಂಬೋಣ ಚೆನ್ನಾಗಿ, ನಾಳೆ ತಿನ್ನೋಕ್ಕಾಗತ್ತಿಲ್ಲ ಗೊತ್ತಿಲ್ಲ, ಬಂದಾಗ ನೋಡ್ಕೊಳ್ಳೋಣ, ಈ ಮನಸ್ಥಿತಿ ಇದೆ. ಬಟ್ ಎಂಥ ಒಳ್ಳೆ ವಿಚಾರ ನೀವು ಹೇಳ್ತಾ ಇರೋದು ಅಂತಂದರೆ, 6 ತಿಂಗಳಲ್ಲೇ ನೀವು GTT ಟೆಸ್ಟ್ ತೊಗೊಂಡು ಅದು ಪಾಸ್ ಆಗುತ್ತೆ ಅಂದರೆ ನಿಮ್ಮಲ್ಲಿ ಅಷ್ಟು ಸೆಲ್ಸ್ ಮತ್ತೆ ವಾಪಸ್ಸನ್ನು ಗ್ಲೂಕೋಸ್ ಕನ್ಸ್ಯೂಮ್ ಮಾಡೋ ಲೆವೆಲಿಗೆ ಬಂದಿರುತ್ತೆ ಅನ್ನೋದು ಅದ್ಭುತ. ಅದು ವಿತೌಟ್ ಮೆಡಿಸಿನ್ನು. ನಿಮಗೆ ನಾನು ಫೋಟೋ ಕಳಿಸ್ತೀನಿ. ನಾನು ಆ ತೂಕ ಏರಿಕೆ ಆಗಿದ್ದು, ನಾನು ಕತಾರಿಗೆ ಬಂದ ಶುರುವಲ್ಲಿ 55 kg ಇದ್ದಿದ್ದು, 3 ವರ್ಷದಲ್ಲಿ ನಾನು 72 kg ತಲುಪಿದ್ದೆ. ನನ್ನ ದೇಹದಲ್ಲಿ ಬೊಜ್ಜು ಏರಿತ್ತು, ಹಾಗೆ ಸಾಕಷ್ಟು ಬೇರೆ ಸಮಸ್ಯೆಗಳಿಂದ ಅದು ಇತ್ತು. ನೀವು ಫೋಟೋ ನೋಡಿದ್ರೆ ನೀವೇ ಹೇಳ್ತೀರಾ, ಆ 6 ತಿಂಗಳು 1 ವರ್ಷದಲ್ಲಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ನಿಜ ನಿಜ ನಿಜ. ಸೊ ನಿಮ್ಮ ಆ 6 ತಿಂಗಳ ಜರ್ನಿ ಹೇಗಿತ್ತು? 6 ತಿಂಗಳಲ್ಲಿ ನನಗೆ ಬಂದಿದ್ದಂಥ ಜವಾಬ್ದಾರಿ ಹೊಸದಾಗಿ ಏನೇನು, ಇವಳನ್ನ ಲ್ಯಾಬ್ಗೆ ಕರ್ಕೊಂಡು ಹೋಗೋದು, ಅಲ್ಲಿ ಲೋಕಲಿ ಅಲ್ಲೂ ಅಷ್ಟೇ 14 ಥರ ಟೆಸ್ಟ್ ಮಾಡಿಸೋರಿಲ್ಲ, ಅಲ್ಲೆಲ್ಲ ಹುಡ್ಕೊಂಡು ಹೋಗಿ ಸ್ಪೆಸಿಫಿಕ್ ಆಗಿ ಕಸ್ಟಮೈಸೇಷನ್ ಮಾಡಿಸಿ ಏನು ಟೆಸ್ಟ್ ಮಾಡಿಸೋದು. ಆಮೇಲೆ ಮನೇಲಿ ಹೆಚ್ಚಿಗೆ ತರಕಾರಿಗಳು ಆಗಿದೆ ಹೊಸದಾಗಿ, ಅದಕ್ಕೆ ರಿಸೋರ್ಸಸ್ ಏನು ಸೋರ್ಸಿಗೆಲ್ಲ ಸೂಪರ್ ಮಾರ್ಕೆಟಲ್ಲಿ ಒಂದೊಂದು ಸ್ಪೆಷಲೈಸ್ಡ್ ಆಗಿ ಫ್ರೆಶ್ ಆಗಿರೋ ಸಿಗುತ್ತೆ. ಹುಡುಕಿ ಮನೆಗೆ ತಂದು ರೆಡಿ ಮಾಡೋದು, ಚಾಪಿಂಗ್ ಮಾಡೋದು. ಸೊ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಾಯ್ತು. ಯಾಕೆ ಅಂದರೆ ಪ್ರತಿ ಹಂತದಲ್ಲೂ ಅವಳಲ್ಲಿ ಆಗ್ತಿರೋ ಬದಲಾವಣೆ ನನಗೆ ತುಂಬ ಕಾಣಿಸ್ತಾ ಇದ್ವು.
ಆಮೇಲೆ ನನಗೆ ನ್ಯೂಜಿಲೆಂಡಲ್ಲಿ ಒಂದು ಬೆನ್ನು ಇಂಜುರಿ ಮಾಡ್ಕೊಂಡಿದ್ದೆ, ಬ್ಯಾಕ್ ಬೆಂಡಿಂಗ್ ಮಾಡಬೇಕಾದಾಗ, ಯೋಗ ಬ್ಯಾಕ್ ಬೆಂಡಿಂಗ್ ಮಾಡಬೇಕಾದ್ರೆ. ಆ ನೋವು 10 ವರ್ಷದವರೆಗೂ ಇತ್ತು. ಅದರಲ್ಲೂ ಆ ನೋವಿನಲ್ಲೂ ಸುಧಾರಣೆ ಆಗಕ್ಕೆ ಶುರು ಆಯಿತು, ಬರೀ ಆಹಾರದ ಪೌಷ್ಟಿಕವಾದ ಆಹಾರ ಸೊ ತಗೊಳ್ಳೋದು ಇವರಿಗೆ ನೀವು ಪೌಷ್ಟಿಕ ಆಹಾರ ಕೊಡಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ನೋವು ಕೂಡ ಕಡಿಮೆ ಆಗ್ತಾ ನಮಗೆ. ನಾವು ಆ ವರ್ಷ ಕೋವಿಡ್ ಟೈಮಲ್ಲಿ 10,000 ಕಿಲೋಮೀಟರ್ ಒಂದು ವರ್ಷದಲ್ಲಿ ನಾನು ಸೈಕ್ಲಿಂಗ್ ಮಾಡಿ ಕಂಪ್ಲೀಟ್, ಅಂದರೆ ಫುಡ್ ಅಷ್ಟು ಎನರ್ಜಿ ಕೊಡ್ತು ನನಗೆ. ಸೊ ಹಾಗಾಗಿ ನನಗೆ ಇದೇನಪ್ಪ ಇದು, ಇಷ್ಟು ವರ್ಷ ಆಗದೆ ಇರೋದು ಈಗ ಸೀಕ್ರೆಟ್ ಏನಪ್ಪ ಇದು ಅಂತ ಅದರಿಂದ ಬಿದ್ದೆ ನಾನು ಹ್ಯೂಮನ್ ಫಿಸಿಯಾಲಜಿ ಓದೋಕ್ಕೆ ಕಲ್ತ್ಕೊಳ್ಳೋಕ್ಕೆ ಶುರು ಮಾಡಿ. ಇವಾಗೆಲ್ಲ ಇನ್ಫಾರ್ಮೇಷನ್ಗಳು ಫ್ರೀಯಾಗೇ ಸಿಗುತ್ತೆ, ಸಬ್ಸ್ಕ್ರೈಬ್ ಆಗ್ಬೋದು, ಪ್ರೊಫೆಸರ್ಸ್ಗಳು ಇರ್ತಾರೆ, ಮೆಡಿಕಲ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳಿಗೆ ಹೇಳ್ಕೊಡ್ತಿರ್ತಾರೆ. ಸೊ ಅದರಲ್ಲಿ ಮುಳುಗಿದೆ ಮುಳುಗಿ ನಾನು ನನ್ನದೇ ಆದಂಥ ವಿಡಿಯೋ ನೋಟ್ಸ್ಗಳೆಲ್ಲ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಅದ್ರಲ್ಲಿ ಹುಚ್ಚನಾಗಿ ಕೂತಿದ್ದೀನಿ ನಾನು ಇವಾಗ 7 ವರ್ಷದಿಂದ. ನಂದು ಪೂರ್ತಿ ಪ್ರಾಕ್ಟಿಕಲ್ ಆಗಿ ಆಗ್ತಾ ಇದೆ. ಇವರು ಸೈಡ್ ಬೈ ಸೈಡು ಥಿಯರಿ ಫುಲ್ಲು ಡೀಪಾಗಿ ಅದ್ರ ಬಗ್ಗೆ, ಯಾಕಂದರೆ ನಾನು ಲಿವಿಂಗ್ ಎಕ್ಸಾಂಪಲ್ ಥರ ನನ್ನಲ್ಲಿ ಏನು ಬದಲಾವಣೆ ಆಗ್ತಿದೆ ಅವರಲ್ಲಿ, ಯಾಕಂದರೆ ಮನೆ ಮಂದಿ ಎಲ್ಲ ಒಂದೇ ಥರ ಆಹಾರ ಪದ್ಧತಿ ಶುರುವಾಯಿತು. ಅದ್ರ ಹಿಂದೆ ಆಗಬೇಕಾಗಿರೋ ಪ್ರಯತ್ನಗಳು ಅದೆಲ್ಲ ಅವ್ರು ಮಾಡ್ತಾನೆ ಇದ್ರು. ಜೊತೆಗೆ ನಾನು ಪ್ರಾಕ್ಟಿಕಲಿ ನಾನು ಮಾಡ್ತಾ ಇದ್ದೀನಿ, ಅದ್ರ ಹಿಂದೆ ಅವರಿಗೆ ಇನ್ನೂ ಅದ್ರ ಬಗ್ಗೆ ಆಸಕ್ತಿ ಶುರುವಾಯಿತು. ಇದೆಲ್ಲ ಹೇಗಾಗ್ತಾ ಇದೆ ಅದನ್ನು ಆಳವಾಗಿ ತಿಳ್ಕೊಳ್ಳೋಕ್ಕೆ ಅವ್ರ ಕಡೆಯಿಂದ ಅವರು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗೆ ನಮ್ಮಲ್ಲಿ ಬದಲಾವಣೆಗಳು ಹಾಗೆ ಆಗ್ತಾ ಹೋಯಿತು. ಇದು ನಮ್ಗೆ ಮಾತ್ರ ಅಲ್ಲ, ಇದೊಂಥರ ನಮ್ಮ ಸುತ್ತಮುತ್ತ ಇರೋರು ಎಲ್ಲರಿಗೂ ಅವಶ್ಯಕತೆ ಇದೆ ಅನ್ನೋದು ಇನ್ನೂ ಜಾಸ್ತಿ ನಮಗೆ ರಿಯಲೈಸ್ ಆಗೋಕ್ಕೆ ಶುರುವಾಯಿತು ಆ ಟೈಮಲ್ಲಿ. ಮೇಡಮ್, ಡಯಾಬಿಟಿಕ್ ನಿಮಗೆ ಡಿಟೆಕ್ಟ್ ಆಯ್ತಲ್ಲ, ಸೊ ಅವತ್ತಿಂದ ನಿಮ್ಮ ಫುಡ್ ಸ್ಟೈಲ್ ಹೇಗಾಯಿತು, ಏನೇನು ಕನ್ಸ್ಯೂಮ್ ಮಾಡ್ತಿದ್ರಿ, ಎಷ್ಟೆಷ್ಟು ಕನ್ಸ್ಯೂಮ್ ಮಾಡ್ತಿದ್ರಿ, ಸೊ ಅದರಿಂದ ಯಾವ ರಿಸಲ್ಟ್ ಬಂತು, ಜೊತೆಗೆ ಇದು ಓವರಾಲ್ ಟ್ರಾನ್ಸಾಕ್ಷನ್ ಟೈಮಲ್ಲಿ ಏನೇನಾಯಿತು, ಓವರಾಲ್ ಹೇಗೆ ರಿವರ್ಸ್ ಮಾಡ್ಕೊಂಡ್ರಿ, ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ನಾನು ಮೊದಲೇ ಹೇಳಿದಾಗೆ ನಾನು ಈ ಫ್ರೀಡಮ್ ಫ್ರಮ್ ಡಯಾಬಿಟಿಸ್ ಅನ್ನೋ ಆರ್ಗನೈಸೇಷನ್ಗೆ ಸೇರಿದಾಗ ಅವರದ್ದು ನಾನು ಈ ಹಿಂದೆ ಹೇಳಿದಾಗೆ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗೋಕ್ಕೆ 7 ಥರ ಮುಖ್ಯ ಕಾರಣಗಳಿದೆ ಅಂತ ಹೇಳಿದ್ದೆ. ಅದರಲ್ಲಿ 4 ಆಹಾರ ಸಂಬಂಧಿಯಾಗಿರೋದು ಇರುತ್ತೆ. ಆಹಾರ ಸಂಬಂಧಿಯಾಗಿರೋದು ಅಂದರೆ ನಮ್ಮ ತಿನ್ನೋ ಆಹಾರದಲ್ಲಿ ಸ್ವಲ್ಪ ಆ್ಯಸಿಡಿಟಿ ಜಾಸ್ತಿ ಇರುವಂತಹ ಆಹಾರ ತಿನ್ನೋದು, ಅಥವಾ ಹುಳಿ ಉಪ್ಪು ಖಾರ ಸ್ಪೈಸಿ ಜಾಸ್ತಿ ಇರೋದು, ಆ ಥರದ ಆಹಾರಗಳು ಜಾಸ್ತಿ ತಿನ್ನೋದು. ಆಮೇಲೆ ಇನ್ಫ್ಲಮೇಷನ್ ಜಾಸ್ತಿ ಮಾಡೋದು, ಅಂದರೆ ಜೀವಕೋಶಗಳ ಉರಿಯೂತ ಅಂತ ಕರಿತೀವಿ. ಅವುಗಳು ನಾರ್ಮಲ್ ಫಂಕ್ಷನ್ ಮಾಡೋಕ್ಕೆ ಏನಾಗಬೇಕು ಆ ಥರ ಇಲ್ಲದೇ ಇರೋ ಥರ ನಾವು ಆಹಾರ ತಿಂದಾಗ ಅದರಲ್ಲಿ ಉರಿಯೂತ ಜಾಸ್ತಿ ಆಗುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಅದು ಒಂದು ಕಾರಣ ಆಗುತ್ತೆ. ಇನ್ನೊಂದು, ನಾವು ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಅಥವಾ ಪ್ರಾಣಿಜನ್ಯ ಆಹಾರ ಏನು ತಿಂತೀವಿ ಅದು ಸಹ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗೋಕ್ಕೆ ಒಂದು ಮುಖ್ಯ ಕಾರಣ ಆಗಿರುತ್ತೆ. ಹಾಗೆ 4ನೇದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ನಮಗೆ ಮೇಜರಾಗಿ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ನಮಗೆ ಗೊತ್ತಿರ್ಬೋದು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನು, ಫ್ಯಾಟ್ ಅಂತ ಕರಿತೀವಿ. ಮೈಕ್ರೋನ್ಯೂಟ್ರಿಯೆಂಟ್ಸಲ್ಲಿ ನಮಗೆ ಮಿನರಲ್ಸ್ ಇರ್ಬೋದು, ಖನಿಜಾಂಶಗಳು, ವಿಟಮಿನ್ಸ್ ರಿಚ್ ಇರುವಂಥ ಆಹಾರಗಳು, ಈ ಥರದ್ದು ನಮಗೆ ತುಂಬ ಕೊರತೆ ಇದೆ ಈಗಿನ ಆಹಾರ ಪದ್ಧತಿಯಲ್ಲಿ. ಅದನ್ನು ಆಹಾರದಲ್ಲಿ ಮೇನ್ ಫೋಕಸ್ ಆಗಿ ಇಟ್ಕೊಂಡು ಅವರೊಂದು ಆಹಾರದ ಡಿಸೈನ್ ಮಾಡಿದ್ದಾರೆ. ಹೇಗೆಲ್ಲ ಇಡೀ ದಿನದಲ್ಲಿ ನಾವು ಯಾವ ಥರ ಆಹಾರನ ತೊಗೊಳ್ಬೇಕು ಅಂತ. ಇದೇ ಇನ್ಸುಲಿನ್ ರೆಸಿಸ್ಟೆನ್ಸಿಗೆ ಇನ್ನು 3 ಕಾರಣಗಳು, ಆ 4 ಆಹಾರದ ಹೊರತಾಗಿ ಇನ್ನು 3 ಕಾರಣದಲ್ಲಿ ಒಂದು ನಮ್ಮ ದೇಹದ ರಚನೆಯಲ್ಲಿ ನಾವು ಮಾಂಸಖಂಡಗಳಿಗೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ. ನಾವು ಒಬ್ಬ ಮನುಷ್ಯನ ನೋಡಿದ್ರೆ ಈಗ ನಾರ್ಮಲ್ ಆಗಿ ಎಸ್ಪೆಷಲಿ ಇಂಡಿಯನ್ಸಲ್ಲಿ ಫ್ಯಾಟ್ ಜಾಸ್ತಿ ಇದೆ, ಮಸಲ್ ಕಮ್ಮಿ ಇದೆ. ಫ್ಯಾಟ್ ಟು ಮಸಲ್ ಪ್ರಪೋರ್ಷನ್ ಅಂತ ನಾವೇನು ಹೇಳ್ತೀವಿ. ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇದ್ದಷ್ಟು ಅವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂತ ಅರ್ಥ, ಅಥವಾ ಅದ್ರ ಕಡೆ ಸಾಕ್ತಾ ಇದ್ದಾರೆ ಅಂತ ಅರ್ಥ. ಓಕೆ, ಅದನ್ನು ನಾವು ಸರಿಯಾದ ವ್ಯಾಯಾಮ ಎಲ್ಲ ಮಾಡೋದ್ರಿಂದ ನಮ್ಮ ಮಾಂಸಖಂಡ ವೃದ್ಧಿ ಆದ ತಕ್ಷಣ ಆಟೋಮೆಟಿಕ್ಕಾಗಿ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಹಾಗೆಯೇ ಗ್ಲೂಕೋಸ್ ಮೆಟಬಾಲಿಸಮು ಇಂಪ್ರೂವ್ ಆಗುತ್ತೆ. ಅದು ಒಂದು. ಲಿಂಫ್ಯಾಟಿಕ್ ಸರ್ಕ್ಯುಲೇಷನ್ ಅಂತ ಇನ್ನೊಂದು ವ್ಯಾಯಾಮ ಸಂಬಂಧಿಯಾಗಿರೋಂಥದ್ದಿದೆ. ನಮಗೆ ಗೊತ್ತಿದೆ, ಒಂದು ಕೆಟ್ಟ ರಕ್ತ ನಾಳ ಆಮೇಲೆ ಕೆಟ್ಟ ರಕ್ತ ತಗೊಳ್ಳೋಕ್ಕೆ ವೇನ್ಸ್ ಅಂತ ಇರುತ್ತೆ, ಪರಿಶುದ್ಧವಾದ ರಕ್ತ ನಾಳದಲ್ಲಿ ಆರ್ಟ್ರೀಸ್ ಅಂತ ಇರುತ್ತೆ. ಅದೇ ರೀತಿ ಲಿಂಫ್ಯಾಟಿಕ್ ಚಾನಲ್ ಅಂತಲೂ ಇರುತ್ತೆ ದೇಹದಲ್ಲಿ. ಅದಕ್ಕೆ ನಾವು ಸರ್ಕ್ಯುಲೇಷನ್ನಿಗೆ ನಮ್ಮ ವ್ಯಾಯಾಮದಲ್ಲಿ ತುಂಬ ನಾವು ಏನು ಗಮನ ಕೊಡೋಲ್ಲ. ಒಂದು ವಾಕಿಂಗ್ ಮಾಡ್ತೀವಿ, ಇಲ್ಲಾಂದರೆ ಲೈಟ್ ಎಕ್ಸಸೈಸ್ ಮಾಡ್ತೀವಿ. ಆ ರೀತಿಯಾಗಿ ಅದು ಲಿಂಫ್ಯಾಟಿಕ್ ಚಾನಲ್ಲಿಗೆ ಹೆಲ್ಪ್ ಮಾಡೋವಂಥದ್ದು ಕೆಲವೊಂದು ವ್ಯಾಯಾಮಗಳನ್ನು ಹೇಳ್ಕೊಡ್ತಾರೆ. ಕಡೆಯದಾಗಿ ಬಹು ಮುಖ್ಯವಾಗಿ ನಮಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ ಏನು ಬೇಕು ಅಂತಲೂ ನನಗೆ ಅಲ್ಲಿ ಟ್ರೈನಿಂಗ್ ಸಿಕ್ತು.
ಇದೆಲ್ಲದನ್ನ ಫೋಕಸ್ ಮಾಡಿ ನಮಗೆ ಡೇ ಒನ್ನಿಂದಾನೇ ನಮ್ಮ ಆಹಾರದ ಮೇಲೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೇಳ್ತಾರೆ. ನಾನು ಈ ಹಿಂದೆ ಹೇಳಿದಾಗೆ ಸಸ್ಯದಿಂದ ಬರುವಂಥ ಪ್ಲ್ಯಾಂಟ್ ಬೇಸ್ಡ್ ಡಯಟನ್ನು ಅವರು ಮೇಜರಾಗಿ ಇಟ್ಕೊಂಡಿರ್ತಾರೆ. ಅದರಲ್ಲಿ ದೇ ಮೇಕ್ ಶೋರ್ ಆಸಿಡಿಟಿ ಲೆವೆಲ್ ಕಮ್ಮಿ ಇರಬೇಕು, ಆಲ್ಕಲೈನ್ ಲೆವೆಲ್ ಜಾಸ್ತಿ ಇರಬೇಕು. ಓಕೆ. ಹಾಗೆಯೇ ತಿಂದ ಮೇಲೆ ನಮಗೆ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡಬಾರ್ದು. ಅದು ನಮ್ಮ ಉರಿ ಎಕ್ಸಾಂಪಲ್ ಕೊಡ್ಬೋದಾ ಯಾವ ತರ ಆಹಾರ ಅಂತ ಹೇಳಿ? ಹೇಳ್ತೀನಿ. ನಮಗೆ ಬೆಳಗ್ಗೆ ಹೇಳ್ತೀವಿ ಎದ್ದ ತಕ್ಷಣ ಡಲ್ ಆಗಿರ್ತೀವಿ, ಫ್ರೆಶ್ ಆಗಬೇಕು ಅಂದ್ರೆ ಕಾಫಿ ಟೀ ಹೆಚ್ಚಿನ ಜನ ಎದ್ದು ಕೂಡಲೇ, ಈವನ್ ನನಗೂ ಕೂಡ ಅಭ್ಯಾಸ ಇತ್ತು, ಎದ್ದು ಕೂಡಲೇ ಫಸ್ಟ್ ಟೀ ಬಿಡ್ಬೇಕು, ಅವಾಗಲೇ ಗಾಡಿ ಮುಂದೆ ಹೋಗೋದು ಅಂತ. ಹೌದು. ಮೊದಲನೇದಾಗಿ ಅವರು ಅದನ್ನು ಬಿಡಿಸ್ತಾರೆ, ಬಿಡಬೇಕಾಗತ್ತೆ. ಪ್ರತಿಯೊಬ್ಬರು ಡಯಾಬಿಟಿಸ್ ಇರೋರು ಅಂತಲ್ಲ, ಅದರಿಂದ ನಮಗೇನು ಸಿಗ್ತಾ ಇಲ್ಲ, ಇನ್ನೂ ನಾವು ಹಾನಿ ಮಾಡ್ಕೋತಾ ಇದ್ದೀವಿ. ಅದರಿಂದ ನಮಗೆ ಆಸಿಡಿಟಿ ಜಾಸ್ತಿ ಆಗುತ್ತೆ, ಉರಿಯೂತ ಜಾಸ್ತಿ ಆಗುತ್ತೆ. ಅದ್ರ ಬದಲಾಗಿ ಅವರು ಒಂದು ಗ್ರೀನ್ ಸ್ಮೂದಿ ಅಂತ ಹೇಳ್ತಾರೆ. ಅದೆಲ್ಲ ತುಂಬ ಸರಳವಾಗಿದೆ ಮಾಡ್ಕೊಳ್ಳೋದು, ಹಾಗೆಯೇ ನಮ್ಗೆ ಅಷ್ಟೇ ಪೌಷ್ಟಿಕವಾಗಿದೆ. ಒಂದಷ್ಟು ಸೊಪ್ಪುಗಳು, ಪಾಲಕ್ ಸೊಪ್ಪು, ಹಾಗೆಯೇ ನಮ್ಮ ಸುತ್ತಮುತ್ತ ಇರುವಂಥ ಒಂದು ವಿಳೆದೆಲೆ ಇರ್ಬೋದು, ಪುದೀನ ಇರ್ಬೋದು, ಹಾಗೆ ಕೆಲವೊಂದು ಸ್ಪೈಸಸ್, ಪೆಪ್ಪರು, ಆಮೇಲೆ ಅರಿಶಿನ, ಆಮೇಲೆ ಚಕ್ಕೆ ಪುಡಿ, ಇದನ್ನೆಲ್ಲ ಸೇರಿಸಿ ಒಂದು ಯಾವುದಾದ್ರೂ ಹಣ್ಣು, ಅದರಲ್ಲೂ ಆ್ಯಪಲ್ಲು ಆ ಥರದ ಹಣ್ಣು ಹಾಕಿ ಅದನ್ನು ಗ್ರೈಂಡ್ ಮಾಡಿ ಅದು ಸ್ಮೂದಿ ಥರ ನಿಮಗೆ ಪಾನಕ ಥರ ಇರುತ್ತೆ. ಅದು ನಿಮಗೆ ಎಲ್ಲ ಪೂರೈಕೆ, ನಿಮಗೆ ಕಾಫಿ ಟೀಯಿಂದ ಏನು ಬೇಡದೇ ಇರೋ ಸಿಗುತ್ತೆ, ನಿಮಗೆ ದೇಹಕ್ಕೆ ಬೇಕಾಗಿರೋದೆಲ್ಲ ಅದರಿಂದ ಪೂರೈಕೆ ಆಗುತ್ತೆ. ಅದನ್ನು ನಿಮಗೆ ಮೊದಲನೇ ದಿನದಿಂದನೂ ಶುರು ಮಾಡಿಸ್ತಾರೆ. ಅದು 1 ಲೀಟ್ರಷ್ಟು ದಿನದಲ್ಲಿ ಕುಡಿಬೇಕಾಗತ್ತೆ. ಅದ್ರದ್ದು ನಿಮಗೆ ಎಕ್ಸಾಕ್ಟ್ ರೆಸಿಪಿ ಎಲ್ಲ ನಾನು ಹೇಳಿದಾಗೆ ಫ್ರೀಡಮ್ ಫ್ರಮ್ ಡಯಾಬಿಟಿಸ್ ವೆಬ್ಸೈಟಲ್ಲಿ ಸಿಕ್ಕತ್ತೆ. ಬೇಕಂದರೆ ನೀವು ಲಿಂಕನ್ನ ಅಟ್ಯಾಚ್ ಮಾಡ್ಬೋದು. ಅದು ಮೊದಲನೇದಾಗಿ. ಹಾಗೆಯೇ ಅವರು ನಾವು ತಿನ್ನೋ 3 ಆಹಾರಗಳೇನಿದೆ, ಬೆಳಗಿನ ತಿಂಡಿ ಇರ್ಬೋದು, ಆಮೇಲೆ ಮಧ್ಯಾಹ್ನದ ಊಟ, ರಾತ್ರಿ ಊಟ, ಇದರಲ್ಲಿ ಅವರು ನೀಟಾಗಿ ಡಿಸೈನ್ ಮಾಡಿದ್ದಾರೆ. ನಾನು ಎರಡನೇದು ಹೇಳಿದಾಗೆ ನಾವು ಪ್ರೊಪೋರ್ಷನ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳಿದೆ, ಮೈಕ್ರೋ ನ್ಯೂಟ್ರಿಯೆಂಟ್ಸಲ್ಲಿ ನಮಗೆ ಮಿನರಲ್ಸ್ ಕೊರತೆ ಇರುತ್ತೆ, ಹಾಗೆ ಬೇರೆ ವಿಟಮಿನ್ಸ್ ಕೊರತೆ ಇರುತ್ತೆ. ನಾವು ಸಕ್ಕರೆನ ಜಾಸ್ತಿ ತಿಂತಿದ್ದೀವಿ ಅಂದರೆ ನಾವು ಅನ್ಕೋತೀವಿ ಸಕ್ಕರೆ ಬದಲು ಬೆಲ್ಲ ತಿನ್ಬೋದು, ಹನೀದ್ ಕುಡಿಬೋದು, ಅದು ಎಲ್ಲದೂ ಸಕ್ಕರೆನೇ. ಅದಕ್ಕಿಂತ 1 ಹೆಜ್ಜೆ ಮುಂದೆ ಹೋದರೆ ನಾವು ತಿಂತಾ ಇರೋ ಎಲ್ಲ ಪರಿಷ್ಕೃತವಾಗಿರೋ ಆಹಾರಗಳು, ಅಕ್ಕಿ, ಗೋಧಿ, ಎಲ್ಲದರಲ್ಲೂ ಸಕ್ಕರೆ ಇರುತ್ತೆ. ಅದರಲ್ಲಿ ನಾವು ಸರಿಯಾದ ಆಹಾರ ವಿಧಾನಗಳು, ಅಕ್ಕಿಲಿ ಆದಷ್ಟು ಸಂಸ್ಕರಣೆ ಕಡಿಮೆ ಆಗಿರುವಂಥ ಅಕ್ಕಿ ತಿನ್ನೋದು, ಅದನ್ನು ಅವರು ರೆಕಮೆಂಡ್ ಮಾಡ್ತಾರೆ. ನಾವು ತಿಂಡಿಲಿ ನೋಡಬೇಕು ಅಂದರೆ ನಾವು ಮೊದಲನೇ ಆಹಾರ ನಾವು ಜಾಸ್ತಿ ಗ್ಲೂಕೋಸ್ ಇರೋದು ಕೊಟ್ಟರೆ ಅಲ್ಲಿಂದ ನಮಗೆ ಸಮಸ್ಯೆ ಶುರುವಾಗುತ್ತೆ. ನಾವು ಬೆಳಗಿನ ಜಾವದಿಂದನೇ ಗ್ಲೂಕೋಸ್ ಸ್ಪೈಕ್ ಆಗುತ್ತೆ. ಸ್ಪೈಕ್ ಆಗಿದ ತಕ್ಷಣ ನಾವು ಮತ್ತೆ ಎನರ್ಜಿ ಡಿಪ್ ಆಗುತ್ತೆ, ಮತ್ತೆ ನಾವು ಕಾಫಿ ಬೇಕು, ಟೀ ಬೇಕು ಅನಿಸುತ್ತೆ, ಇಲ್ಲಾಂದ್ರೆ ಇನ್ನೇನೋ ಸ್ನ್ಯಾಕಿಂಗ್ ಬೇಕು ಅಂತ ಅನಿಸುತ್ತೆ. ಅದ್ರ ಬದಲಾಗಿ ಬೆಳಗಿನ ಆಹಾರ, ಬೆಳಗಿನ ತಿಂಡಿಗೆ ಪ್ರೋಟೀನ್ ರಿಚ್ ಇರುವಂಥದ್ದು ನಮಗೆ ಒಂದು ನಾನು ಗಮನಕ್ಕೆ ತರಬೇಕು ಅಂದರೆ, ಪ್ರೋಟೀನ್ ರಿಚ್ ಇರೋದು ನಮಗೆ ಕಾಳು ಮತ್ತು ಬೇಳೆಗಳಲ್ಲಿ. ನಮ್ಮ ಎಲ್ಲ ಈ ಏಕದಳ ಧಾನ್ಯ ಅಂತೀವಲ್ಲ, ಎಲ್ಲ ಗ್ರೇನ್ಸಲ್ಲಿ ಗ್ಲೂಕೋಸ್ ಹೆಚ್ಚಿನ ಅಂಶ ಇರುತ್ತೆ. ಕಾಳು ಬೇಳೆಗಳಲ್ಲಿ ತುಂಬ ಕಡಿಮೆ, ದ್ವಿದಳ ಧಾನ್ಯಗಳು ಅದರಲ್ಲಿ ತುಂಬ ಕಡಿಮೆ ಸಕ್ಕರೆ ಇರುತ್ತೆ. ನಾವು ತಿಂಡಿಗೆ ಅದರಿಂದ ಮಾಡಿರುವಂಥ ಪದಾರ್ಥನ ಒಂದು ಪ್ಲೇಟನ್ನು ನಾವು 100% ಅಂತ ಇಟ್ಕೊಂಡ್ರೆ 50% ನಮಗೆ ಕಾಳು ಬೇಳೆಯಿಂದ ಮಾಡಿರುವಂಥ ತಿಂಡಿ ಬಿಸಿ ಬಿಸಿಯಾಗಿರೋದು ಮಾಡ್ಕೋಬೋದು. ಹಾಗೆ ಅದರಲ್ಲಿ 25% ಸ್ಪ್ರೌಟ್ಸ್, ನಾವು ಮೊಳಕೆ ಬಳಸಿರೋ ಯಾವುದೇ ಕಾಳುಗಳಿರ್ಬೋದು. 25% ಹಸಿ ತರಕಾರಿಗಳು, ಸ್ಯಾಲಡ್ಸು. ಇದು ನಮ್ಮ ಬೆಳಗಿನ ತಿಂಡಿ ಆಗಿರುತ್ತೆ. ಮತ್ತು ಮಧ್ಯಾಹ್ನದ ಊಟದಲ್ಲಿ ಅದೇ ಪ್ಲೇಟನ್ನು ನಾವು 25% ಆಗಿ ಡಿವೈಡ್ ಮಾಡಿಕೊಂಡ್ರೆ 25% ಗ್ರೇನ್ಸು, ಅಕ್ಕಿ, ಗೋಧಿ, ಹೀಗೆ ಸಾಕಷ್ಟು ಧಾನ್ಯಗಳು ಬರುತ್ತೆ. 25% ಬೇಳೆ ಕಾಳುಗಳಿಂದ ಮಾಡಿರುವಂಥದ್ದು, ನಮ್ಮ ಸಾಂಬಾರ್ ಇರ್ಬೋದು, ಕಾಳುಗಳಿಂದ ಮಾಡಿರೋ ಪಲ್ಯಗಳಿರ್ಬೋದು, ಅದೆಲ್ಲ ಬರುತ್ತೆ. 25% ಬೇಯಿಸಿರೋ ತರಕಾರಿಗಳು, ಹಾಗೆ 25% ಹಸಿ ತರಕಾರಿ. ಇದು ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟಕ್ಕೂ ಇದೇ ಸೇಮ್ ಫಾರ್ಮುಲಾ ಇರುತ್ತೆ. ಅದರಲ್ಲಿ ನಮಗೆ ಇನ್ನೂ ಎಜುಕೇಟ್ ಮಾಡ್ತಾ ಹೋಗ್ತಾರೆ. ನಾವು ಈ ಗ್ರೇನ್ಸಲ್ಲೂ ಸುಮಾರು ವ್ಯತ್ಯಾಸಗಳಿದೆ. ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಕರಿತೀವಿ. ಅಂದರೆ ನಾವು ತಿಂದ ಆಹಾರ ಎಷ್ಟು ಬೇಗ ಸಕ್ಕರೆಯಾಗಿ ನಮ್ಮ ರಕ್ತಕ್ಕೆ ಸೇರುತ್ತೆ ಅನ್ನೋದು ನಮ್ಮ ಡಯಾಬಿಟಿಕ್ ರಿವರ್ಸಲಲ್ಲಿ ಅಥವಾ ನಾವು ನಾರ್ಮಲ್ ನಮ್ಮ ಆಕ್ಟಿವಿಟಿಲಿ ಎನರ್ಜಿ ಲೆವೆಲ್ ಮೇಂಟೈನ್ ಮಾಡೋದಕ್ಕೆ ಅದು ತುಂಬ ಮುಖ್ಯ ಆಗುತ್ತೆ. ಈ ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇದ್ರೆ ಬೇಗ ಆಗುತ್ತಾ, ಲೇಟ್ ಆಗುತ್ತಾ? ಹೌದು.
ಗ್ಲೈಸೆಮಿಕ್ ಇಂಡೆಕ್ಸ್ ಧಾನ್ಯದಲ್ಲಿ ಕಮ್ಮಿ ಇದೆ ಅಂದರೆ ಲೇಟಾಗಿ ಸಕ್ಕರೆ ರಕ್ತಕ್ಕೆ ಸೇರುತ್ತೆ. ನಮ್ಮ ಆಯ್ಕೆಯಲ್ಲಿ ನಾವು ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರೋದನ್ನ ಜಾಸ್ತಿ ಅಳವಡಿಸ್ಕೊಳ್ತಾ ಬಂದ ಹಾಗೆ ನಾವು ಸಕ್ಕರೆನ ಕಡಿಮೆ ಇಟ್ಕೋಬೋದು. ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ, ಯಾಕಂದರೆ ನಿಧಾನಕ್ಕೆ ರಿಲೀಸ್ ಆಗುತ್ತೆ. ನಮಗೆ ಹೇಗೆ ಅಂದರೆ ಒಂದೇ ಸಲ ನಾವು ಸಕ್ಕರೆ ಜಾಸ್ತಿ ಆದಾಗೆ ಎನರ್ಜಿ ಜಾಸ್ತಿ ಬರುತ್ತೆ, ಹಾಗೇನೆ ಅದು ಡಿಪ್ ಆಗುತ್ತೆ. ಆಗ ನಮ್ಗೆ ಆ ಡಿಪ್ ಆದಾಗ ನಮಗೆ ಹಸಿವು ಜಾಸ್ತಿ ಆಗುತ್ತೆ, ಇನ್ನೇನೋ ಬೇಕು ಅನ್ಸುತ್ತೆ. ಅದರಿಂದ ನಾವು ಹೊರಗೆ ಬರ್ಬೋದು. ಇದು ಸರಿಯಾದ ಕ್ರಮ. ಇದು ನಾವಿವಾಗ ತುಂಬ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಹೇಳ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಹಿಂದಿನ ಕಾಲದವರು ಅಥವಾ ತಂಬುಳಿ ಮನೇಲಿ ಮಾಡುವಂಥ ಎಲ್ಲ ಧಾನ್ಯಗಳಲ್ಲೂ ಆದಷ್ಟು ಸಂಸ್ಕರಣೆ ಕಡಿಮೆ ಇರುವಂಥ ಕೆಂಪಕ್ಕಿ ಇರ್ಬೋದು, ಬೇರೆ ಧಾನ್ಯಗಳಿರ್ಬೋದು, ಆ ರೀತಿ ಧಾನ್ಯಗಳನ್ನು ನಾವು ಅಳವಡಿಸ್ಕೊಳ್ಳೋದು. ಜೊತೆಗೆ ನಾವು ಎಷ್ಟು ಕಾರ್ಬೋಹೈಡ್ರೇಟ್ಸ್ ಅಂದರೆ ಸಕ್ಕರೆ ಜಾಸ್ತಿ ಇರುವಂಥ ತಿಂತೀವಿ, ಅಷ್ಟೇ ಪ್ರೋಟೀನ್ ತಿನ್ನೋದ್ರಿಂದ ನಮ್ಮ ಮಾಂಸಖಂಡಗಳಿಗೆ ಪೋಷಣೆ ಸಿಗ್ತಾ ಇರುತ್ತೆ. ಅದರಿಂದನೂ ಸಕ್ಕರೆ ಬೇಗ ಸ್ಪೈಕ್ ಆಗಲ್ಲ. ಜೊತೆಗೆ ನಾರಿನಂಶ ಇರುವಂಥ ತರಕಾರಿಗಳು, ಬೇಯಿಸಿರೋದು ಹಾಗೆ ಹಸಿ ತರಕಾರಿ ತಿನ್ನೋದ್ರಿಂದ ನಮಗೆ ತುಂಬ ಒಳಗಡೆ ನಮ್ಮ ಗಟ್ ಹೆಲ್ತ್ ಅಂತ ಕರಿತೀವಿ, ನಮ್ಮ ಜೀರ್ಣಾಂಗ ಕ್ರಿಯೆಗೆ ಸಾಕಷ್ಟು ನಾರಿನಂಶದ ಅವಶ್ಯಕತೆ ಇರುತ್ತೆ. ನಾವು ಎಷ್ಟು ಸಂಸ್ಕರಣೆ ಆಗಿರುವಂಥ ಪದಾರ್ಥಗಳು ಮೈದಾಯಿಂದ ಮಾಡಿರೋದು ಅಥವಾ ಬಿಳಿ ಅಕ್ಕಿ ಆ ಥರದ್ದೆಲ್ಲ ತಿನ್ನೋದ್ರಿಂದ ನಮ್ಮ ದೊಡ್ಡ ಕರುಳಿನಲ್ಲಿ ತುಂಬ ಬ್ಯಾಕ್ಟೀರಿಯಾಗಳಿರುತ್ತೆ. ಅವುಗಳಿಗೆ ಸರಿಯಾದ ಆಹಾರದ ಕೊರತೆ ಆಗೋದ್ರಿಂದ ಅದರಿಂದನೂ ಸಾಕಷ್ಟು ಸಮಸ್ಯೆ ಆಗುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಆಗೋದು ಅದೆಲ್ಲ. ಹಾಗಾಗಿ ನಾರಿನಂಶ ಹೆಚ್ಚಿರುವಂಥ ತರಕಾರಿಗಳು ನಮ್ಮ ಆಹಾರದ ತುಂಬ ಪ್ರಮುಖ ಅಂಗ ಆಗಿರುತ್ತೆ. ಅದು ನಮಗೆ ಒಂದು ಮೊದಲ 3 ತಿಂಗಳದ್ದು ಆ ಪ್ರೋಗ್ರಾಮಲ್ಲಿ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ನಮಗೆ ನಾನು ಹೇಳಿದಾಗೆ ನಾನು ವ್ಯಾಯಾಮದಲ್ಲಿ ಯಾವ್ಯಾವ ಥರ ಸಮಸ್ಯೆ ಇರುತ್ತೆ ಅದನ್ನು ಅವರು ಜೊತೆಗೆ ಫಿಕ್ಸ್ ಮಾಡಿರ್ತಾರೆ. ಬೆಳಗ್ಗೆ 12 ಸೂರ್ಯ ನಮಸ್ಕಾರ ಮಾಡೋದು, ಆಮೇಲೆ ನಿಧಾನಕ್ಕೆ ಕೆಲವೊಂದು ಸ್ಪೈನ್ ಆ್ಯಕ್ಟಿವಿಟಿ ಮಾಡೋದು, ಸಾಕಷ್ಟು ಟೆಕ್ನಿಕ್ಗಳಿದೆ. ನಮ್ಮ ಲಿಂಫ್ಯಾಟಿಕ್ ಚಾನಲ್ಗಳನ್ನು ಸರ್ಕ್ಯುಲೇಷನಿಗೆ ಹೆಲ್ಪ್ ಮಾಡೋ ಅಂಥದ್ದು, ಅದನ್ನೆಲ್ಲ ಹೇಳ್ಕೊಡ್ತಾರೆ. ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು, ಸಾಮಾನ್ಯವಾಗಿ ವಾಕಿಂಗ್ ಮಾಡ್ತಾರೆ. ಎಕ್ಸಸೈಸ್ ಮಾಡಬೇಕು, ಶುಗರ್ ಬಂತು ಅಂದ ತಕ್ಷಣ ವಾಕಿಂಗ್ ಮಾಡ್ತಾರೆ. ಅದು ಒಂದು ಸೊಲ್ಯೂಷನ್ ಇರ್ಬೋದು. ವಾಕಿಂಗನ್ನು ಆ್ಯಕ್ಟಿವಿಟಿ ಅಂತ ಕರಿಬೋದು. ಅದು ಇನ್ನೂ ಎಕ್ಸಸೈಸ್ ಕ್ಯಾಟಗರಿಗೆ ಬರೋಕ್ಕೆ ಇನ್ನೂ ಟೈಮ್ ಆಗುತ್ತೆ. ಬ್ರಿಸ್ಕ್ ವಾಕ್ ಮಾಡಬೇಕು ಆ ಥರ ಎಲ್ಲ ಹೇಳ್ತಾರೆ. ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬ ಮುಖ್ಯವಾಗಿ ಮಾಡಬೇಕಾಗಿರೋದು ಏನಂದರೆ ಆ್ಯಂಟಿ ಗ್ರಾವಿಟಿ ಎಕ್ಸಸೈಸ್ ಅಂತ ಕರೀತಾರೆ. ಈಗ ನಾವು ನಿಮ್ಗೆ ಗೊತ್ತಿರ್ಬೋದು, ಶುಗರ್ ಟೆಸ್ಟ್ ಮಾಡಿಸ್ಕೊಂಡ್ಮೇಲೆ ಪೋಸ್ಟ್ ಪ್ರ್ಯಾಂಡಿಯಲ್ ಟೆಸ್ಟ್ ಅಂತ ಮಾಡಿಸ್ತಾರೆ. ಅಂದರೆ ಪೋಸ್ಟ್ ಪ್ರ್ಯಾಂಡಿಯಲ್ ಟೆಸ್ಟ್ ಅಂತ ನಿಮಗೆ ಸಕ್ಕರೆ ಊಟ ಮಾಡಿ 2 ಗಂಟೆಯಲ್ಲಿ ಇನ್ನೊಂದ್ಸಲ ಟೆಸ್ಟ್ ಮಾಡಿದಾಗ ಸಕ್ಕರೆ ಎಷ್ಟು ಹೆಚ್ಚಾಗಿದೆ ಅಂತ, ಅಂದರೆ ಊಟ ಮಾಡಿದ್ದನ್ನ ಸಕ್ಕರೆ ಎಷ್ಟು ಹಿಡಿದಿಟ್ಕೊಳ್ತಾ ಇದೆ ರಕ್ತದಲ್ಲಿ ಅಂತ ಪರೀಕ್ಷೆ ಮಾಡೋದು. ಅದರಿಂದ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಸಕ್ಕರೆ ಬೇಗ ಸೇರ್ತಾ ಇದೆ ಅಂತ. ಅದಕ್ಕೆ ಮಾತ್ರೆ ಅದರ ಮೇಲೆ ಫಿಕ್ಸ್ ಮಾಡ್ತಾರೆ. ಅದು ನಾರ್ಮಲ್ ಟೆಂಪ್ಲೇಟು. ನಿಮಗೆ ಆ್ಯಂಟಿ ಗ್ರಾವಿಟಿ ಎಕ್ಸಸೈಸ್ ಅಂದರೆ ನೀವು ಗುರುತ್ವಾಕರ್ಷಣೆ ವಿರುದ್ಧವಾಗಿರುವಂಥ ಆ್ಯಕ್ಟಿವಿಟಿ ಮಾಡೋದು. ದಿಬ್ಬ, ಈಗ ಒಂದು ಗುಡ್ಡನ ಮೇಲೆ ಹತ್ಕೊಂಡು ಹೋಗೋದು, ಅಥವಾ ಮೆಟ್ಲು ನಿಮಗೆ ಅವಕಾಶ ಇದ್ದರೆ ಮೆಟ್ಲು ಮೇಲೆ ಹತ್ಕೊಂಡು ಹೋಗೋದು, ನಿಂತಲೇ ಮಾಡುವಂಥ ಕೆಲವೊಂದು ಆ್ಯಕ್ಟಿವಿಟಿಗಳು ಇದೆ. ಅದು ನಿಮಗೆ ಮಾಂಸಖಂಡಗಳನ್ನು ಸರಿಯಾಗಿ ಸಂಕುಚಿತಗೊಳಿಸುತ್ತೆ. ಅದರಿಂದ ರಕ್ತದಲ್ಲಿರೋ ಸಕ್ಕರೆ ಇಮ್ಮಿಡಿಯೇಟಾಗಿ ಹೀರ್ಕೊಳ್ಳುತ್ತೆ. ಎಷ್ಟೋ ಸಲ ನಾನು ಚೆಕ್ ಮಾಡ್ಕೊಂಡಿದ್ದೀನಿ, ಹಾಗೆ ಸುಮಾರು ಜನ ಚೆಕ್ ಮಾಡ್ಕೊತಾರೆ. ನೀವು ಊಟ ಮಾಡಿ 2 ಗಂಟೆ ಅಥವಾ 1.25 ಗಂಟೆಗೆ ನೀವು ಒಂದು 10 ನಿಮಿಷ ಮೆಟ್ಟಿಲು ಹತ್ತಿ ಇಳಿದು ಮಾಡಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ರೆ, ಡಯಾಬಿಟಿಕ್ ಪೇಷಂಟ್ ಇರೋರಿಗೆ ಊಟ ಆಗಿ 1.25 ಗಂಟೆಗೆ ಸುಮ್ಮನೆ ಟೆಸ್ಟ್ ಮಾಡಿಕೊಂಡ್ರೆ ಎಷ್ಟಿರುತ್ತೆ, ಮೆಟ್ಟಿಲು ಹತ್ತಿ ಇಳಿದು ಬಂದು ಟೆಸ್ಟ್ ಮಾಡಿಕೊಂಡ್ರೆ ಎಷ್ಟಿರುತ್ತೆ ಅಂತ ನೋಡಿದ್ರೆ ಮಿನಿಮಮ್ 20 ಪಾಯಿಂಟ್ ಕಮ್ಮಿ ಆಗುತ್ತೆ. ಇದೆಲ್ಲ ತುಂಬ ಸಿಂಪಲ್ ಆಗಿರುತ್ತೆ. ನಾವು ಆಹಾರದ ಜೊತೆಗೆ ಕೆಲವೊಂದು ಈ ಥರದ್ದು ಚಿಕ್ಕ ಪುಟ್ಟದನ್ನು ಅಳವಡಿಸ್ಕೋಬೋದು. ಇದನ್ನೆಲ್ಲ ಅವ್ರು ಡಿಸೈನ್ ಮಾಡಿರ್ತಾರೆ. ಜೊತೆಗೆ ಬರ್ತಾ ನಮಗೆ ಬೊಜ್ಜು ಜಾಸ್ತಿ ಇರುತ್ತೆ. ನಿಮ್ಮ ಮುಂಚೆ ಹೇಳಿದಾಗೆ ಬೊಜ್ಜಿನ ಶೇಖರಣೆ ಆದ ಹಾಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿರುತ್ತೆ ಅಂತ ಆಯಿತು. ನಿಮಗೆ ಬೊಜ್ಜನ್ನು ಕರಗಿಸೋಕ್ಕೆ ನಿಮ್ಗೆ ಆಹಾರ ಮಾತ್ರ ಅಲ್ಲ, ನಾವು ಉಪವಾಸದಿಂದನೂ ಮಾಡ್ಕೋಬೋದು. ಉಪವಾಸನೇ ಅದಕ್ಕಿರೋ ರಾಮಬಾಣ. ಆದರೆ ನಮಗೆ ನಮ್ಮ ಈಗಿನ ಜೀವನ ಶೈಲಿಯಲ್ಲಾಗಲಿ ಅಥವಾ ನಮಗೆ ಇನ್ನೆಲ್ಲೂ ನಮಗೆ ಅದ್ರ ಬಗ್ಗೆ ಮಾಹಿತಿ ಕಂಡು ಬರೋದಿಲ್ಲ. ನಾವೇನಾದ್ರು ಸಮಸ್ಯೆ ಇದೆ ಅಂದರೆ ಏನು ತಿನ್ನಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಆದರೆ ಎಷ್ಟೊಂದು ಸಲ ಏನು ಮಾಡದೇ ಇರೋದ್ರಿಂದ ದೇಹ ತಾನಾಗೆ ರಿಪೇರಿ ಆಗುತ್ತೆ. ಇದಕ್ಕೆ ಬಹುಶಃ ಒಂದು ಆ್ಯಡ್ ಮಾಡೋದಾದ್ರೆ ನಮ್ಮ ಪೂರ್ವಜರು ಈ ಉಪವಾಸ ಅನ್ನೋದೊಂದು ಮಾಡಿದ್ರು. ಏಕಾದಶಿ ಈ ಥರದಿಂದ ಏಕಾದಶಿ ದಿನಗಳಲ್ಲಿ ಉಪವಾಸ ಮಾಡಬೇಕು ಅಂದ್ರೆ ಅವ್ರು ಏನು ಮಾಡಿದ್ರು ಅಂದ್ರೆ ಈ ಉಪವಾಸವನ್ನ ಒಂದು ದೇವರ ಜೊತೆಗೆ ಒಂದು ಹಬ್ಬದ ಜೊತೆ ಟ್ಯಾಗ್ ಮಾಡಿದ್ರು. ಬಹುಶಃ ಸುಮ್ಮನೆ ಹೇಳಿದ್ರೆ ಯಾರು ಕೇಳಲ್ಲ ಅಂತ ಈ ತರ ಮಾಡಿದ್ರೇನೋ ಗೊತ್ತಿಲ್ಲ. ಅವರು ಇಂಥ ಪೂಜೆ ದಿವಸ ಹೀಗೆ ಮಾಡಬೇಕು, ಇಂಥ ಹಬ್ಬದ ದಿನ ಈ ತರ ಮಾಡಬೇಕು ಅಂತ ಟ್ಯಾಗ್ ಮಾಡಿಬಿಟ್ರು. ಅದನ್ನೊಂದು ಪದ್ಧತಿ ಮಾಡೋಣ ಅಂತ.
ಬಟ್ ಆಕ್ಚುಲಿ ಅವತ್ತು ಸೈಂಟಿಫಿಕ್ ಆಗಿ ಬಹುಶಃ ಅವ್ರು ಎಕ್ಸ್ಪ್ಲೇನ್ ಮಾಡ್ಲಿಲ್ವೋ ಅಥವಾ ಜನ ಅದನ್ನೆಲ್ಲ ಮೂಢನಂಬಿಕೆ ಅಂತ ಕರೆದ್ರು ಏನೋ ಆಯ್ತು. ಬಟ್ ನೀವು ಸೈಂಟಿಫಿಕಲಿ ಇವತ್ತು ನೋಡೋದಾದ್ರೆ ಆ ಏಕಾದಶಿ ದಿವಸ ನೀವು ಉಪವಾಸ ಮಾಡೋದು ಏನಕ್ಕೆ ಸೈಂಟಿಫಿಕಲಿ ನೋಡಿದ್ರೆ ಅಗೇನ್ ಇಟ್ ಕಮ್ಸ್ ಹಿಯರ್ ಓನ್ಲಿ ಅಲ್ವಾ. ನೀವು ಒಂದು ದಿನ ಉಪವಾಸ ಮಾಡಿದ್ರೆ ಬಾಡಿ ಮೇಲೆ ಯಾವ ತರ ರಿಯಾಕ್ಟ್ ಆಗುತ್ತೆ. ಇವತ್ತು ಸೈಂಟಿಫಿಕಲಿ ಹೇಳ್ತಾರೆ ಫಾಸ್ಟಿಂಗ್ ಇಸ್ ವೆರಿ ಗುಡ್ ಅಂತ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಬೇಕು ಅಂತೇಳಿ. ಇದು ನಮ್ಮ ಪೂರ್ವಜರು ಯಾವಾಗಲೂ ಹೇಳಿದ್ರು ಅಂತ. ಅದನ್ನ ನಾವೆಲ್ಲ ಧಿಕ್ಕರಿಸಿ ಬಂದ್ರೆ ಇವ್ರೇನೋ ಹೇಳ್ತಾರಪ್ಪ, ಯಾರು ಉಪವಾಸ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ಬಟ್ ಅಗೇನ್ ವಾಪಸ್ ನಾವು ಅಲ್ಲಿಗೆ ಬರ್ತಾ ಇದೀವಿ ಇವಾಗ. ಹೌದು. ಹಾಗಾಗಿ ಆ ಪ್ರೋಗ್ರಾಮ್ ಅಲ್ಲಿ 3 ತಿಂಗಳು ನಮಗೆ ತುಂಬಾ ಪೌಷ್ಟಿಕವಾದ ಆಹಾರನ ನಮಗೆ ಪೂರ್ತಿ ಅದಕ್ಕೆ ನಾವು ಅಭ್ಯಾಸ ಮಾಡ್ಕೊಂಡ್ಬಿಡ್ಬೇಕು. ನಮಗೆ ಆಹಾರ ಅಂದ್ರೆ ನಮಗೆ ಮುಂದೆ ಪಿಕ್ಚರ್ ಇದೇ ತರ ಬರಬೇಕು. ಅದ್ರ ಹಿಂದಿನ ಪರಿಶ್ರಮನೂ ಅಷ್ಟೇ ಇರುತ್ತೆ. ಅದ್ರ ಬಗ್ಗೆನೂ ನಾನು ಹೇಳ್ಬೇಕಾಗುತ್ತೆ. ಒಂದು ಚಿಕ್ಕ ಡೌಟ್ ಇದೆ. ಈಗ ಈ ಜರ್ನಿಲಿ, ರಿವರ್ಸಲ್ ಜರ್ನಿಲಿ ಫುಡ್ ಬಗ್ಗೆ ಹೇಳ್ತಾ ಇದ್ರಿ. ನಾವು ಫುಡ್ ಇದರಲ್ಲಿ ಕ್ವಾಂಟಿಟಿ ಕಂಟ್ರೋಲ್ ಏನಾದ್ರು ಇದೆಯಾ ನಾವು ತಗೋಬೇಕಿದ್ರೆ? ಈಗ ಬೇಸಿಕ್ ಫಾರ್ಮುಲಾ ನಾನು ಹೇಳಿದಾಗೆ ಅದು ಸ್ಟ್ಯಾಂಡರ್ಡ್ ಆಗಿರುತ್ತೆ. ನೀವು 25% ಒಂದು ತಟ್ಟೆಯಲ್ಲಿ ನೀವು ನಾನು ತಿಂಡಿದು ನಾನು ಇವಾಗ ಹೇಳಿದಾಗೆ ಅದನ್ನು ಜಾಸ್ತಿ ಫೋಕಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಿಮ್ಗೆ ಪ್ರೋಟೀನ್ ಜಾಸ್ತಿ ಇರೋದು ಹೆಚ್ಚಾಗಿ ತಿನ್ನೋಕೆ ಆಗೋದಿಲ್ಲ. ಆದರೆ ನೀವು ಮಧ್ಯಾಹ್ನದ ಊಟ ರಾತ್ರಿ ಊಟನ ಲೆಕ್ಕಕ್ಕೆ ತೊಗೊಂಡ್ರೆ ಆ 25% ಫಾರ್ಮುಲಾ ಏನಿದೆ ಅದರಲ್ಲಿ ನೀವು ಫಾಲೋ ಮಾಡುವಾಗ ಫಸ್ಟು ಎಲ್ಲದನ್ನು ಈಕ್ವಲ್ ಆಗಿ ಇಟ್ಕೊಂಡಿರ್ತೀರ. 1 ಬೌಲ್ ಅನ್ನ ಇಟ್ಕೊಂಡಿರ್ತೀರ ಅಂದರೆ 1 ಬೌಲು ಸಾಂಬಾರು ಅಥವಾ ಕಾಳು ಬೇಳೆಯಿಂದ ಮಾಡಿರೋವಂಥದ್ದು. ಅದೇ ಥರ 1 ಬೌಲ್ ಅಷ್ಟು ಎಲ್ಲ ಇಟ್ಕೊಂಡಿರ್ತೀರ ಅಂದರೆ ನಿಮಗೆ ಹೊಟ್ಟೆ ತುಂಬಿಲ್ಲ ಅಂದರೆ ನೀವು ರಿಪೀಟ್ ಮಾಡುವಾಗ್ಲೂ ಅದೇ ಅಳತೆಲ್ಲೇ 4 ತಗೋಬೇಕಾಗುತ್ತೆ. ಅದು ಒಂದನ್ನು ತಿನ್ನೋದಲ್ಲ, ಒಂದನ್ನಲ್ಲ. ಈಗ ಹೊಟ್ಟೆ ತುಂಬಿಲ್ಲ ಹಾಗೆ ಇನ್ನೊಂದು ಸರ್ವಿಂಗ್ ಅನ್ನ ತಗೋತಿದ್ದೀನಿ ಅಂದರೆ ಅಷ್ಟೇ ನೀವು ಪ್ರತಿಯೊಂದು ತಗೋಬೇಕಾಗತ್ತೆ. ಅದು ನಿಮಗೆ ಬಾಡಿಗೆ ನಿಮಗೆ ಸಫಿಷಿಯೆಂಟಾಗಿ ಸಾಕಾಗತ್ತೆ. ಆಮೇಲೆ ಅದ್ರಲ್ಲಿ ನೀವು ಓವರ್ ಈಟಿಂಗ್ ಮಾಡೋಕೆ ಆಗೋದಿಲ್ಲ. ಯಾಕಂದ್ರೆ ನಿಮಗೆ ನಾರಿನಂಶ ಹೆಚ್ಚು ಹೋಗ್ತಾ ಇದೆ ದೇಹಕ್ಕೆ ಅಂದ್ರೆ ನಿಮಗೆ ಬೇಗ ಫುಲ್ ಆಗುತ್ತೆ. ಆಮೇಲೆ ನೀವು ತಗೊಳ್ಳೋ ಗ್ರೇನ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಕೆಂಪಕ್ಕಿ, ಕುಚ್ಚಲಕ್ಕಿ ಅಥವಾ ಈ ತರದ್ದು ನಿಮಗೆ ಜಾಸ್ತಿ ಓವರ್ ಇಂಡಲ್ಜ್ ಮಾಡಕ್ ಆಗಲ್ಲ. ಹಾಗಾಗಿ ಅದನ್ನ ನೀವು ಬೇಸಿಕ್ ಸ್ಟ್ಯಾಂಡರ್ಡ್ ಆಗಿ ಇಟ್ಕೋಬಹುದು. ಈ ಜನಸಾಮಾನ್ಯರಿಗೆ ಏನಾಗುತ್ತೆ ಅಂತಂದ್ರೆ ಈ ಫುಡ್ ಕಂಟ್ರೋಲ್ ಅಂದ ತಕ್ಷಣ ಅರ್ಧ ಹೊಟ್ಟೆ ಮಾಡ್ಕೊಳ್ಳೋದು. ಅಂದ್ರೆ ಯೂಶಲಿ ಮಾರ್ಕೆಟ್ ಅಲ್ಲಿ ಇರೋದು ಹೇಗೆ ಅಂತಂದ್ರೆ, ನಾನು ಈಗ ಒಂದಿಷ್ಟು ತಿಂತಾ ಇದೀನಿ ಅಂದ್ರೆ ಇದ್ರ ಅರ್ಧ ಮಾಡ್ಬೇಕು, ನನ್ನ ಹೊಟ್ಟೆ ಖಾಲಿ ಬಿಡಬೇಕು. ಅಂದ್ರೆ ಇದು ಮಿಸ್ಕನ್ಸೆಪ್ಷನ್. ನಾವು ತಿನ್ನುವುದನ್ನ ಪೋರ್ಷನಿಂಗ್ ಮಾಡಿ ಹೊಟ್ಟೆ ತುಂಬಾ ತಿನ್ನಬೇಕು ಅನ್ನೋದು ಅವೇರ್ನೆಸ್ ಬಹುಶಃ ಇದು ಗ್ಯಾಪ್ ಇದೆಯಾ ಅನಿಸ್ತಾ ಇದೆ. ಎಲ್ಲರೂ ಅಷ್ಟೇ ಡಯಟ್ ಅಂತ ಅಂದ ಕೂಡಲೇ ನೀವು ತಿನ್ನೋದನ್ನ ಸ್ಟಾಪ್ ಮಾಡೋದು ಅಂತ. 4 ಚಪಾತಿ ತಿನ್ನೋನು 2 ಚಪಾತಿ ಇಳಿಸ್ಬೇಕು ಅನ್ನೋದಷ್ಟೇ ಕಾನ್ಸೆಪ್ಟ್ ಬಿಟ್ರೆ, ಆ 4 ಚಪಾತಿ ಬದಲು 2 ಚಪಾತಿ ತಿಂದು ಇನ್ನೆರಡಕ್ಕೆ ಬೇರೆ ಫೈಬರ್ ಅಂಶನೋ ಸ್ಪ್ರೌಟ್ಸ್ನೋ ಬೇರೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋ ನಾಲೆಡ್ಜ್ ಬಹುಶಃ ತುಂಬಾ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ. ಅದು ಒಂದು. ಹಾಗೇನೆ ನಮಗೆ ಯಾವಾಗ ಕೊಬ್ಬಿನಂಶ ಜಾಸ್ತಿ ಇರುತ್ತಲ್ಲ, ಅದು ನಮಗೆ ಗೊತ್ತಿಲ್ಲದಂಗೆ ನಮ್ಮನ್ನ ಅದು ರೂಲ್ ಮಾಡ್ತಾ ಇರುತ್ತೆ. ನಮ್ಮ ಎಷ್ಟು ತಿನ್ಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ತಿರಲ್ಲ. ನಾವು ಶೇಖರಣೆ ಮಾಡ್ಕೊಂಡಿರೋ ಕೊಬ್ಬಿನಂಶ ಅದು ಎಷ್ಟೊಂದು ಟಾಕ್ಸಿನ್ಸ್ ರಿಲೀಸ್ ಮಾಡ್ತಿರುತ್ತೆ. ಅದು ಒಂದು ಆರ್ಗನ್ ಥರ ಆ್ಯಕ್ಟ್ ಮಾಡ್ತಿರುತ್ತೆ. ನಾವು ಎಷ್ಟೊಂದು ಸಲ ಆ ದಾಸ್ಯಕ್ಕೆ ಒಳಗಾಗಿ ನಮ್ಗೆ ಇಷ್ಟಿಲ್ಲದ್ರೆ ಆಗಲ್ಲ ಅಂತ ನಾವು ಆ ಥರ ಅನ್ಕೊಂಡಿರ್ತೀವಿ. ಸರಿಯಾದ ಆಹಾರ ತಗೊಳ್ತಿದ್ದ ಹಾಗೆ, ಸರಿಯಾದ ವ್ಯಾಯಾಮ ಮಾಡ್ತಿದ್ದ ಹಾಗೆ ಬೊಜ್ಜು ಕರಗತ್ತೆ. ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮ ಕ್ವಾಂಟಿಟಿ ತಾನಾಗೆ ಕಮ್ಮಿ ಆಗುತ್ತೆ. ನಾವು ಅದಕ್ಕೆ ಜಾಸ್ತಿ ಮೆಂಟಲ್ ಎಫರ್ಟ್ ಹಾಕ್ಲೇಬೇಕಾಗಿಲ್ಲ. ಅದು ಒಂದು ಸತ್ಯ ಇದೆ. ತುಂಬಾ ಜನಕ್ಕೆ ಮಾಡಿದ್ಮೇಲೆ ಅರ್ಥ ಆಗುತ್ತೆ. ಬಹುಶಃ ಈ ತುಂಬಾ ದಪ್ಪ ಇರೋರು ಕೆಲವರು ನಾವು ನೋಟಿಸ್ ಮಾಡಿದ್ವಿ, ತಿಂತಾನೆ ಇರ್ತಾರೆ. ಆ ವಿಚಾರದಲ್ಲಿ ಒಂದು ಅದನ್ನ ಲೆಪ್ಟಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ನಮ್ಮ ಕೊಬ್ಬು ಈ ಫ್ಯಾಟ್ ಸೆಲ್ಸ್ ಅಂತ ಏನಿದೆ ಅದು ಒಂದು ಹಾರ್ಮೋನ್ ಸೆಕ್ರೇಟ್ ಮಾಡುತ್ತೆ, ಲೆಪ್ಟಿನ್ ಅಂತ. ಅದು ನಮ್ಮ ಬ್ರೈನ್ಗೆ ಹೋಗಿ ಹೈಪೋಥಾಲಮಸ್ ಹೇಳುತ್ತೆ, ನನಗೆ ಸಾಕಷ್ಟು ಇದೆಯಪ್ಪ ಎನರ್ಜಿ, ತಿನ್ಬೇಡ ಅಂತ. ಆದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಏನು ನಾವು ವಿಚಾರ ಮಾಡಿದ್ವಲ್ಲ, ಇನ್ಸುಲಿನ್ ಹೆಚ್ಚಿಗೆ ಇರೋದು ರಕ್ತದಲ್ಲಿ, ಅದು ಲೆಪ್ಟಿನ್ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಆಗ ಲೆಪ್ಟಿನ್ ಕೆಲಸ ಮಾಡಿದೆ ಅದನ್ನು ನೋಡ್ಕೊಳ್ಳುತ್ತೆ. ಈಗ ಅಲ್ಲಿ ಹೊಟ್ಟೆ ತುಂಬಿದೆ ಸಾಕು ಅನ್ನೋ ವಿಚಾರ ಬ್ರೈನಿಗೆ ಹೋಗೋದೇ ಇಲ್ಲ. ಸೊ ಬ್ರೈನಿಗೆ ಇದು ಇನ್ನು ಹಸಿವಾಗಿದೆ ಅನ್ನೋದೇ ಇರುತ್ತೆ ಹೊಟ್ಟೆದು. ಇಲ್ಲಿ ಜಠರದಿಂದ ಬರೋದು ಒಂದು ಹಂಗರ್ ಹಾರ್ಮೋನ್ ಇದೆಯಲ್ಲ, ಅದು ಹಸಿವಾಗಿ ಇಡಿಸುತ್ತೆ ಮನುಷ್ಯ. ಸೊ ಹಸಿವಿದೆ ಅಂತ ಬ್ರೈನಿಗೆ ಹೇಳ್ತಾ ಇರುತ್ತೆ. ಹೊಟ್ಟೆ ತುಂಬಿದೆ ಅನ್ನೋದು ಹೋಗೋದೇ ಇಲ್ಲ, ಅಲ್ಲೊಬ್ನು ಬ್ಲಾಕ್ ಮಾಡ್ತಾ ಇರ್ತಾನೆ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಓವರ್ ಈಟಿಂಗ್ ಆಗತ್ತಲ್ಲಿ. ಅವನು ಆ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ ಬಿಡ್ತಾನೆ ಆ ಮನುಷ್ಯ. ಹೊರಗಡೆ ಕಾಣೋರು ಏನಿದು ಸಮಸ್ಯೆ ಗೊತ್ತಾಗ್ತಾ ಇರುತ್ತೆ, ಆದ್ರೆ ಆ ಪರ್ಸನ್ ಆಸ್ ಎ ಹೋಲ್ ಗೊತ್ತಾಗ್ತಾ ಇರಲ್ಲ. ಎಂತ ಅದ್ಭುತವಾದ ವಿಷಯಗಳಲ್ಲ ಇವು ಕೆಲವೊಂದು. ಹೌದು, ನಾವು ಎಷ್ಟೊಂದ್ಸಲ ನಮಗ್ ನಾವೇ ಬ್ಲೇಮ್ ಮಾಡ್ಕೋತೀವಿ, ಅಥವಾ ನಮಗಿರೋ ಒತ್ತಡಗಳು ಇನ್ನೊಬ್ರ ಮೇಲೆ ಅಥವಾ ಯಾವ್ದ್ರ ಮೇಲೂ ಬ್ಲೇಮ್ ಮಾಡ್ತೀವಿ. ಆದ್ರೆ ತುಂಬಾ ಚಿಕ್ಕ ಚಿಕ್ಕ ವಿಚಾರಗಳು, ಸಿಂಪಲ್ ಆಗಿರೋ ವಿಚಾರಗಳು ನಮ್ಮನ್ನ ರೂಲ್ ಮಾಡ್ತಾ ಇರುತ್ತೆ. ನಾವು ಒಂದ್ ಕಡೆ ನಾವು ಗಮನ ತಗೊಂಡ್ ಬಂದ್ವಿ ಅಥವಾ ನಾವು ನಿಯಂತ್ರಣಕ್ಕೆ ತಗೊಂಡ್ವಿ ಅಂದ್ರೆ ಬೇರೆ ಎಲ್ಲದು ತಾನಾಗಿ ಸರಿ ಆಗ್ತಾ ಬರುತ್ತೆ.
ಅದು ಒಂದು 3 ತಿಂಗಳದ್ದು ಸತತ ಪ್ರಯತ್ನ ಆಗಿರುತ್ತೆ. Okay. ಈ ಆಹಾರ ಪದ್ಧತಿ ಮಾಡೋದು, ಹಾಗೆ ಅವ್ರು ಹೇಳ್ಕೊಟ್ಟಿರೋ ವ್ಯಾಯಾಮಗಳನ್ನ ಚಾಚು ತಪ್ಪದೆ ಮಾಡೋದು. ಇದರ ನಂತರ ಅವರು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ, ಯಾಕಂದ್ರೆ ಡಯಾಬಿಟಿಸ್ ಅನ್ನೋದು ನಾವು ಅನ್ಕೋತೀವಿ ಹೆಚ್ಚು ತಿನ್ನೋದ್ರಿಂದ ಬರುತ್ತೆ, ಬರೀ ಆಹಾರ ಪದ್ಧತಿಯ ಕೊರತೆಯಿಂದ ಮಾತ್ರ ಬರುತ್ತೆ ಅಂತ. ನನ್ನ ವಿಷಯದಲ್ಲಿ ನಾನು ಹೇಳ್ದಾಗೆ ನನಗೆ ತುಂಬ ಆ ಥರದ್ದು ತುಂಬ ಹಾಳಾಗಿರೋ ಲೈಫ್ ಸ್ಟೈಲ್ ಥರ ಏನಿರಲಿಲ್ಲ. ನನಗೆ ಬಂದಿದ್ದು, ನನಗೆ ಕ್ಲಿಯರಾಗಿ ಗೊತ್ತಿದೆ ಯಾವ ಮೊಮೆಂಟಲ್ಲಿ ತುಂಬ ಸ್ಟ್ರೆಸ್ ಇತ್ತು, ಆ ಟೈಮಲ್ಲಿ ನನಗೆ ಅದು ಶುರುವಾಗಿದೆ ಅಂತ. ಅದಕ್ಕೆ ನಾವು ಎಷ್ಟೊಂದು ಸಲ ಅದನ್ನ ಅಡ್ರೆಸ್ ಮಾಡೋಕೆ ಎಷ್ಟೊಂದು ಜನಕ್ಕೆ ಅದು ಗೊತ್ತಿರಲ್ಲ ಪಾಪ. ಅವರು ಒಳಗಡೆ ಏನೋ ಒಂದು ಟ್ರಾಮಾ ಇಟ್ಕೊಂಡಿರ್ತಾರೆ, ಭೀತಿನೋ ಅಥವಾ ತಮಗಾಗಿರುವಂಥ ಗಿಲ್ಟ್ ಇರ್ಬೋದು, ಅದರಿಂದನೂ ನಾವು ಇದಕ್ಕೆಲ್ಲ ತುತ್ತಾಗುತ್ತೆ. ಆಮೇಲೆ ಅದರಿಂದ ಹೊರಗೆ ಬರೋಕ್ಕೆ ಬರೀ ಹೊರಗಡೆಯಿಂದ ನಾವು ಮಾಡೋಕ್ಕಾಗಲ್ಲ. ಒಳಗೆ ಅಂತರ್ಮುಖವಾಗಿ ನಾವು ಮನಸ್ಸನ್ನ ಹತೋಟಿಗೆ ತಂದ್ಕೊಳ್ಳೋದು ಅಥವಾ ಹಳೆ ಟ್ರಾಮಾಗಳಿಂದ ಹೀಲ್ ಆಗೋದು ತುಂಬ ಮುಖ್ಯ ಆಗುತ್ತೆ. ಅದ್ರ ಬಗ್ಗೆನೂ ಆ ನಿಟ್ಟಿನಲ್ಲಿ ಅಲ್ಲಿ ಪ್ರೋಗ್ರಾಮಲ್ಲಿ ಒಂದು ಸೆಷನ್ ಆಗುತ್ತೆ. ಅದು ಒಂದು 4 ತಿಂಗಳ ತುಂಬ ಈ ಥರದ ಆಹಾರದಲ್ಲಿ ಮತ್ತು ವ್ಯಾಯಾಮ ಹಾಗೂ ಮನಸ್ಸು, ಇದು ಒಂಥರ ಓವರಾಲ್ ಎಲ್ಲ ನಮ್ಮ ದೇಹ ಮನಸ್ಸುಗಳ ಮೇಲೆ ಅಲ್ಲಿ ಕೆಲಸ ನಡೆಯುತ್ತೆ. ಅದಾದಮೇಲೆ ನಮಗೆ ಒಂದು ನಮ್ಮ ದೇಹದಲ್ಲಿ ಚೇಂಜಸ್ ನಮಗೆ ಹೇಗೆ ಕಾಣಿಸ್ತಿರುತ್ತೆ, ಎದುರಿಗಿರೋರ್ಗೂ ಕಾಣಿಸೋಕ್ಕೆ ಶುರುವಾಗುತ್ತೆ. ಮೊದಲು ನಮಗೆ ಒಂದು ಎನರ್ಜಿ ಲೆವೆಲಲ್ಲಿ ಚೇಂಜ್ ಆಗಿದೆ ಅಂತ ಗೊತ್ತಾಗುತ್ತೆ, ಯಾಕಂದರೆ ನಾವು ಸರಿಯಾದ ಆಹಾರ ತಿಂತಾ ಇರ್ತೀವಿ, ಸರಿಯಾದ ನಮ್ಮ ಆ್ಯಕ್ಟಿವಿಟಿ ಜಾಸ್ತಿ ಆಗಿರುತ್ತೆ. ಮುಂಚೆ ನನ್ಗೆ ಹಾಗೆ ಅನ್ಸುತ್ತೆ, ನಾನು ಕೆಲಸ ಮಾಡ್ಕೊಂಡು ಬರ್ತಿದ್ದೆ, ಕೂರ್ತಿದ್ದೆ, ಟೀ ಕುಡಿತಿದ್ದೆ, ಕಾಫಿ ಕುಡಿತಿದ್ದೆ, ಎನರ್ಜಿ ಇಲ್ಲ, ಸ್ಲೀಪ್ ಡಿಪ್ರೈವ್ಡ್ ಆವಾಗಲೂ ಇದ್ದೆ. ಆದರೆ ನಂಗೆ ನಿದ್ದೆ ಕೊರತೆ ಇದೆ, ಎನರ್ಜಿನೂ ಇಲ್ಲ, ಆದರೆ ಸಾಕಷ್ಟು ತಿಂತಾ ಇದ್ದೀನಿ, ಆದರೆ ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈಗ ಆ ಪ್ರೋಗ್ರಾಮ್ ಶುರು ಮಾಡಿ ನಾನು ಡಯಾಬಿಟಿಸ್ ರಿವರ್ಸಲ್ ಕಡೆ ಗಮನ ಕೊಟ್ಟಾಗ ಅಳತೆ ಅದೆಲ್ಲ ನನಗೆ ಫಿಕ್ಸ್ ಆಗಿದೆ, ಪೌಷ್ಟಿಕಾಂಶ ಸಿಗ್ತಾ ಇದೆ, ಆ್ಯಕ್ಟಿವಿಟಿ ಜಾಸ್ತಿ ಆಗಿದೆ, ನಿದ್ದೆ ಚೆನ್ನಾಗಿ ಬರ್ತಾ ಇದೆ, ನನಗೆ ಎನರ್ಜಿಯ ಕೊರತೆನೇ ಇಲ್ಲ. ಅದು ನನಗೆ ಗೊತ್ತಾಗ್ತಾ ಇದೆ. 3 ತಿಂಗಳು ಆಗ್ತಾ ಬಂದಂಗೆ ನನ್ನ ಪಕ್ಕದಲ್ಲಿರೋ ಕೇಳಕ್ಕೆ ಶುರು ಮಾಡಿ, ಏನು ಮಾಡ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ, ತೂಕದಲ್ಲಿ ಇಳಿತಾ ಇದೆ, ನನ್ನ ಸ್ಕಿನ್ನು ಗೊತ್ತಾಗೋಕ್ಕೆ ಶುರುವಾಗುತ್ತೆ, ನನ್ನ ಸುತ್ತಮುತ್ತವ್ರಿಗೆ ಗೊತ್ತಾಗತ್ತೆ. ಒಂದು 3 ತಿಂಗಳಾದಮೇಲೆ ಇನ್ನೊಂದು ಟೆಸ್ಟ್ ಮಾಡಿಸ್ಕೊತಾರೆ, ಯಾಕಂದರೆ ನಮ್ಮ ಕೆಂಪು ರಕ್ತ ಕಣಗಳದ್ದು ಒಂದು ಲೈಫ್ ಸೈಕಲ್ಗೆ 3 ತಿಂಗಳದ್ದು ಅವಕಾಶ ಇರುತ್ತೆ. ನನ್ನ ಫಸ್ಟ್ ಡಯಾಬಿಟಿಕ್ ಅಂತ ಡಯಾಗ್ನೋಸ್ ಆಗಿ 3 ತಿಂಗಳಿಗೆ ನಂದು ಪ್ರೀ ಡಯಾಬಿಟಿಕ್ ರೇಂಜಿಗೆ ಬಂದಿತ್ತು. ಓಕೆ, ಇದೆಲ್ಲ ಪದ್ಧತಿಗಳನ್ನು ಮಾಡಿಕೊಂಡು ಅದರಲ್ಲಿ ಬಂದಿತ್ತು. ಇದರ ಹಿಂದೆ ನಾನು ಇದನ್ನೆಲ್ಲ ಮಾಡಿದೆ ಅಂತ ನಾನು ಹೇಳೋಕ್ಕೂ ಜೊತೆಗೆ ಇದನ್ನೆಲ್ಲ ಮಾಡಬೇಕು ಅಂದರೆ ಅದಕ್ಕೆ ಹಿಂದೆ ಅಡುಗೆ ಮನೇಲಿ ತುಂಬ ಕೆಲಸ ಇರುತ್ತೆ. ನಿಜ. ನಾನು ಅದನ್ನೇ ಕೇಳಬೇಕು ಅಂತಿದ್ದೆ. ಈಗ ಸರ್ ಕೆಲಸ ಏನಾಯ್ತು ಅಡುಗೆ ಮನೆಯಲ್ಲಿ, ಅಥವಾ ಅವ್ರಿಗೆ ಸಪೋರ್ಟ್ ಮಾಡೋದಾಗ್ಲಿ, ನೀವು ಇದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಸ್ಟಡಿ ಮಾಡ್ತಾ ಇರೋದಕ್ಕೋಸ್ಕರ ಈ ಆಹಾರ ಒಳಗೆ ಹೋಗಿರೋದು ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋ ಬಹುಶಃ ತುಂಬಾ ಸ್ಟಡಿ ಮಾಡಿದ್ರಿ ಅನ್ಸುತ್ತೆ ಆ ಸಮಯದಲ್ಲಿ. ಈ ವಿಚಾರ ಒಂದೊಂದಾಗಿ ಶುರು ಆದಾಗ ರಿಕ್ವೈರ್ಮೆಂಟ್ಸ್ ಏನಿದೆ, ದಿನನಿತ್ಯದಲ್ಲಿ ಡಯಟ್ ಏನಾಗಬೇಕು, ಪ್ಲಾನಿಂಗ್ ಇವಳು ಮಾಡ್ತಿದ್ಲು. ನಾನು ತರಕಾರಿಗಳನ್ನ ತರೋದು, ತಟ್ಟೆಯಿಂದ ಹಿಡಿದು, ತಟ್ಟೆ ನಿಮಗೆ ಒಂದು ಪೋರ್ಷನ್ ಸೈಜ್ದು ಬರುತ್ತಲ್ಲ, 25% ಫಾರ್ಮುಲಾ ಬರುತ್ತೆ, ಅಲ್ಲಿಂದ ಸಿದ್ಧತೆ ನಡೀತು. ನನಗೆ ಮೋರ್ಲಿ ಪ್ರಾಕ್ಟಿಕಲ್ ಪರ್ಸನ್, ಏನೇನು ರಿಸೋರ್ಸಸ್ ಬೇಕು, ಏನೇನು ರಿಕ್ವೈರ್ಮೆಂಟ್ಸ್ ಇದೆ, ಸೊ ಅದನ್ನು ನಾನು ಫುಲ್ಫಿಲ್ ಮಾಡ್ತಾ ಇದ್ದೆ ಡೇ ಟು ಡೇ ಬೇಸಿಸಲ್ಲಿ. ಅದರಲ್ಲಿ ತರಕಾರಿ ತರೋದು, ಒಂದೊಂದು ಸೂಪರ್ ಮಾರ್ಕೆಟಲ್ಲಿ ಒಂದೊಂದು ಫ್ರೆಶ್ ಆಗಿ ಸಿಗುತ್ತೆ, ಹುಡುಕಿ 4-5ರಲ್ಲಿ ಹೋಗಿ ತರೋದು, ಅದನ್ನು ಸ್ಟೋರ್ ಮಾಡೋದು ಫ್ರಿಜ್ಜಲ್ಲಿ. ಆಮೇಲೆ ಇವ್ರದ್ದು ಮೆನ್ಯೂ ರೆಡಿ ಆಗುತ್ತೆ, ಇವತ್ತೊಂದು ದಿವಸ ಸರಿ ಇದು ಮಾಡಬೇಕು, ಚಾಪಿಂಗ್ ಲಿಸ್ಟು ಕೊಟ್ಬಿಡ್ತಿದ್ಲು. ಸೊ ಮೈ ಮೇನ್ ಜಾಬ್ ವಾಸ್ ಲೈಕ್ ಚಾಪ್ ಇಟ್ ಪ್ರಾಪರ್ಲಿ, ಚಾಪು ಹೆಂಗೆ ಮಾಡಬೇಕು, ಸೊ ಆ ಥರ ಸಿದ್ಧತೆಗಳೆಲ್ಲ ರಿಕ್ವೈರ್ಮೆಂಟ್ಸ್ ಏನಿದೆ ಅದು ಫುಲ್ಫಿಲ್ ಮಾಡೋದು ನನ್ನ ಜವಾಬ್ದಾರಿ. ಯಾಕಂದ್ರೆ ನಾನು ಮನೇಲಿ ನಾನು ಯಾವುದೋ ಪ್ರೊಫೆಷನಲ್ ಜಾಬ್ ಮಾಡ್ತಿಲ್ದೇ ಇರೋದ್ರಿಂದ ಸುಗಮವಾಗಿ ಆಗ್ತಿತ್ತು. ಇನ್ನು ಉಳಿದ ಸಮಯದಲ್ಲಿ ಹೆಚ್ಚಿಗೆ ತಿಳ್ಕೊಳ್ಳೋದು, ಈ 4 ಕೆಳಗಡೆ ಇದ್ಮೇಲೆ ಯಾವ್ದು ಏನೇನು ಆಗ್ತಿದೆ, ಎಲ್ಲೆಲ್ಲಿ ಹೋಗ್ತಿದೆ, ಯಾವ ಮೂಲೆಯಲ್ಲಿ ಏನೇನು ಕೆಲಸ ಮಾಡ್ತಿದೆ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ಆಗಿತ್ತು. ಅದ್ರ ಹಿಂದೆ ಬಿದ್ದೆ. ಸೊ ಹಾಗಾಗಿ ಅದು ಇವತ್ತಿಗೂ ನಿಂತಿಲ್ಲ, ನಡೀತಾನೆ ಇದೆ ಅಧ್ಯಯನ. ಅಂದರೆ ಈ ಶರೀರದಲ್ಲಿ ಈ ಜೀವ ಹೆಂಗಿದೆ ಅನ್ನೋದು ಧ್ಯಾನಾಸಕ್ತನಾಗಿ ನೋಡಿದಾಗ ಇದು ಅದ್ಭುತವಾಗಿದೆ ಈ ಶರೀರ. ಹಾಗಾಗಿ ಹುಡ್ಕೊಂಡು ಹೋಗ್ತಾನೆ ಇರ್ತೀನಿ ವಿಚಾರ ತಿಳ್ಕೊಳ್ಳೋದು. ನಿಜ. ಈಗ ಎಷ್ಟೊಂದು ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಒಳಗಿಂದ ನಮ್ದಲ್ಲ, ಡಾಕ್ಟರ್ದು. ನಾಟ್ ಮೈ ರೆಸ್ಪಾನ್ಸಿಬಿಲಿಟಿ. ಏನಾಗಿಲ್ಲ ಡಾಕ್ಟರ್ ಹತ್ರ ಹೋಗೋದು, ಮಾಲಕದ್ರ ಆಯ್ತು, ಅವ್ರೇನೋ ಮಾಡ್ತಾರೆ, ನನಗೆ ಹುಷಾರಿಲ್ಲ ಸರ್, ನೋಡಿ ಏನಾಗಿದೆ. ನಾವು ಆರಾಮಾಗಿದ್ದಾಗ ನಾವು ಇದ್ರ ಬಗ್ಗೆ ಗಮನನೇ ಇಲ್ಲ. ಅಂದ್ರೆ ನಾವು ಜನಸಾಮಾನ್ಯ ರೆಪ್ರೆಸೆಂಟ್ ಮಾಡೋದಾದ್ರೆ ನಮ್ಮನ್ನು ಸೇರಿ ತೀರಾ ತಿನ್ನೋದು ಕಣ್ಣಿಗೆ ಕಾಣುವಂಥದ್ದು ನಮ್ಮ ಡಿಸಿಷನ್. ತಿಂದ ಮೇಲೆ ಏನಾಗುತ್ತೆ ಅಂತ ನಮಗೆ ಗೊತ್ತೂ ಇಲ್ಲ, ಅದ್ರ ಬಗ್ಗೆ ಕಲಿಯ ಆಸಕ್ತಿನೂ ಇಲ್ಲ, ಟೈಮೂ ಇಲ್ಲ. ಆಮೇಲೆ ಏನೇ ಆದ್ರೂ ಡಾಕ್ಟ್ರು ಓದಿದ್ದಕ್ಕೆ ನೋಡಿ
ಡಾಕ್ಟರ್ ತಗೋದು ಸರ್ ಏನೋ ಆಗಿದೆ ಸರ್ ಚೆಕ್ ಮಾಡಿ, ಅವ್ರು ಇಲ್ಲಪ್ಪ ಹೀಗೆ ಹೀಗೆ ಅಂತಾರೆ, ಸಮಾಧಾನ. ಡಾಕ್ಟರ್ ಹೇಳಿದ್ರು ಓಕೆ. ಅದು ಬಿಟ್ರೆ ನೀವು ಹೇಳುವವರೆಗೂ ಗಂಟಲಿಂದ ಇಳಿದಿರುವ ಆಹಾರ ಹೇಗಾಗತ್ತೆ ಅನ್ನೋದು ನಾವು ಎಜುಕೇಶನ್ ಅಲ್ಲಿ, ಸೈನ್ಸ್ ಅಲ್ಲಿ ಅವಾಗೆಲ್ಲ ಎಕ್ಸ್ಪ್ಲೇನ್ ಮಾಡುವಾಗ ಅದು ಎಷ್ಟು ಮಟ್ಟಿಗೆ ಗಮನ ಇತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಇವಾಗ ಯೋಚನೆ ಮಾಡ್ತಿದ್ದಾಗ ನೀವು ಹೇಳ್ತಾರೆ ಎಷ್ಟು ನಿಜ ಅನಿಸ್ತಾ ಇದೆ ಅಂದ್ರೆ, ನಾವು ಒಳ ಹೋಗ್ತಿರೋ ಆಹಾರದ ಬಗ್ಗೆ, ಈ ನೀವು ತಿಂದಿರೋ ಫೈಬರ್ ಹೇಗೆ ಡೈಜೆಸ್ಟ್ ಆಗತ್ತೆ, ಪ್ರೋಟೀನ್ ಹೇಗೆ ಡೈಜೆಸ್ಟ್ ಆಗತ್ತೆ, ಅಥವಾ ಕಾರ್ಬ್ಸ್ ಏನಾಗುತ್ತೆ, ಇದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಯೋಚನೆ ಮಾಡ್ತಾ ಬೇರೆನೇ ಒಂದು ಪ್ರಪಂಚ ಇದೆ ಅಲ್ಲಿ. ಪ್ರಪಂಚ ಇದೆ. ಹೌದು. ಬೇರೆನೇ ಪ್ರಪಂಚ ಇದೆ. ಇದುವರೆಗೂ ನಮ್ಗೆ ಅದ್ರ ಬಗ್ಗೆ ಅರಿವೇ ಇಲ್ಲ ಅಂತ. ಹೌದು. ಹೌದು. ಇಷ್ಟು ಹಾಗೆ ವರ್ಷಗಳು ಕಳೆದ್ಬಿಟ್ವಿ ಹೀಗೆ. ಹೌದು. ಆಮೇಲೆ ಜನಗಳಿಗೆ ಇನ್ನೊಂದು ಅರ್ಥ ಆಗ್ಬೇಕು, ಇದು ಸಿಂಪಲ್ ಇದೆ ಆದ್ರೆ ಈಸಿ ಇಲ್ಲ. ಹಾ ಇದು ತುಂಬಾ ಸಿಂಪಲ್. ನಾವು ಹಿಂದಿನ ಕಾಲದಲ್ಲಿ ಬಳಸ್ತಿದ್ದ ಧಾನ್ಯಗಳನ್ನು ಮತ್ತೆ ತರಬೇಕು, ಆದಷ್ಟು ಆರ್ಗ್ಯಾನಿಕ್ ಆಗಿರುವಂತಹ ಪೌಷ್ಟಿಕವಾಗಿರುವಂತಹ ತರಕಾರಿಗಳನ್ನು ಯೂಸ್ ಮಾಡೋದು, ಅದನ್ನೆಲ್ಲ ಸೋರ್ಸ್ ಮಾಡಬೇಕು. ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಜೊತೆಗೆ ಇದಕ್ಕೆ ನಾವು ತುಂಬಾ ಡೆಡಿಕೇಟೆಡ್ ಆಗಿ ಮಾಡಬೇಕಾಗತ್ತೆ. ಕಮಿಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ನಿಜ. ಇದನ್ನ ಅಳವಡಿಸ್ಕೊಂಡ್ಮೇಲೆ ಅದು ನಮ್ಮ ಒಂದು ಜೀವನ ಶೈಲಿಯ ಅಂಗ ಆಗ್ಬಿಡುತ್ತೆ. ಅಲ್ಲಿವರೆಗೂ ನಾವು ಹಾಕ್ಬೇಕಾಗಿರೋ ಡೆಡಿಕೇಶನ್ ಇರುತ್ತೆ. ಸಪೋರ್ಟ್ ಸಿಸ್ಟಮ್ ಅನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದು. ನಾವು ಕೆಲವೊಂದ್ಸಲ ಹಿಂಜರಿಕೆನೂ ಇರುತ್ತೆ. ಎಷ್ಟೊಂದು ಜನ ತಮಗೆ ಡಯಾಬಿಟಿಸ್ ಇದೆ ಅಂತ ಹೇಳ್ಕೊಳಕ್ ಆಗ್ದೇನೆ ಹೊರಗಡೆ ಏನ್ ಸಿಗುತ್ತೆ ಅದನ್ನ ತಿನ್ಬಿಡೋದು, ಆ ತರ ಮಾಡ್ತಾರೆ. ಅನಿವಾರ್ಯವಾಗಿ ಹೇಳ್ಕೋಬೇಕಾಗತ್ತಲ್ಲ, ಈ ಸಕ್ಕರೆ ಬೇಡ ಅಂದ್ರೆ ಡಯಾಬಿಟಿಸ್ ಅಂತ ಕೇಳ್ತಾರಲ್ಲ ಹೌದು. ಅನ್ನೋದಕ್ಕೋಸ್ಕರ ಕನ್ಸ್ಯೂಮ್ ಮಾಡ್ಬಿಡೋದು. ಹೌದು. ಇದ್ರ ಕಡೆ ಒಂದು ಗಮನ ಇಟ್ಕೊಂಡು, ಇದು ಒಂದು ಗುರಿಯಾಗಿ ಇಟ್ಕೊಂಡು ಮಾಡಿದ್ರೆ ಇದು ಒಂದು ಜೀವನದ ಭಾಗ ಆಗತ್ತೆ. ತುಂಬಾ ಈಸಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಒಂದು ಸಿಸ್ಟಮ್ ರೆಡಿ ಮಾಡ್ಕೋಬೇಕು. ಈಗ ನಾವು ಹೇಳ್ದಾಗೆ ಮನೆಯಲ್ಲಿ ಯಾವ್ಯಾವ ಥರ ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ, ಎಲ್ಲರೂ ಒಂದು ಟೀಮ್ ವರ್ಕ್ ಥರ ಮಾಡೋದು. ಯಾರು ಇವಾಗ ರೋಗಿ ಅಥವಾ ಅವ್ರಿಗೊಂದು ಡಯಾಬಿಟಿಸ್ ಅಂತ ಪತ್ತೆ ಆಗಿದೆ ಅವ್ರು ಮಾತ್ರ ಮಾಡೋದು, ನನ್ಗಲ್ಲ ಅನ್ನೋ ಥರ ಅಲ್ಲ. ಒಂದು ಕುಟುಂಬನೇ ಅದಕ್ಕೆ ಒಂದಾಗಿ ಸೇರೋದ್ರಿಂದ ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ. ಇಡೀ ಕುಟುಂಬನೇ ಆರೋಗ್ಯಕರವಾಗತ್ತೆ. ನಿಮ್ಗೆ ಗೊತ್ತಿರ್ಬೋದು, ಒಂದು ಕುಟುಂಬ ಆರೋಗ್ಯಕರವಾದ್ರೆ ಇಡೀ ಸಮಾಜನೇ ಬದಲಾಗತ್ತೆ. ಖಂಡಿತ. ಆ ನಿಟ್ಟಿನಲ್ಲಿ ಎಲ್ಲರೂ ಮಾಡ್ಬೋದು ಇದನ್ನ. ಹೌದು. ಆಮೇಲೆ ಇದಕ್ಕೆ ತಮಗ್ ತಾವೇ ಇನ್ಸ್ಪಿರೇಷನ್ ತಗೋಬಹುದು. ಅಂದ್ರೆ ನಮ್ಮ ದೇಹನ ದೇವಸ್ಥಾನ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಾವೇ ತಗೊಳ್ಳೋದ್ರಿಂದ ಯಾವಾಗ್ಲೂ ಮೋಟಿವೇಟೆಡ್ ಆಗಿರ್ತಾರೆ. ಯಾವ್ದ್ರಲ್ಲೂ ಬೇಜಾರಾಗ್ಬೇಕಾಗಿಲ್ಲ. ನಿಜ. ಈಗ ನಾವು ಬಹುಶಃ ಈ ಪಾಡ್ಕಾಸ್ಟ್ ಆದ್ಮೇಲೆ ನಮ್ಮ ವೀಕ್ಷಕರು ಅಷ್ಟೇ, ನಾವು ಜೀವನ ಅಥವಾ ನಮ್ಮ ಆಹಾರ ಅಥವಾ ನಮ್ಮ ದೇಹ ನೋಡುವ ದೃಷ್ಟಿಕೋನ ಬಹುಶಃ ಬದಲಾಗ್ಬೋದು. ಆಗ್ಲೇಬೇಕು ಆಕ್ಚುಲಿ. ಹಾ. ಸೊ ಇದರ ಮೂಲ ಉದ್ದೇಶನೇ ಅದು. ಅದರ ಬಗ್ಗೆ ಅರ್ಥ ಮಾಡಿಸೋದು, ಅಥವಾ ನೋಡ್ತಿರೋ ದೃಷ್ಟಿಕೋನ, ನೀವು ಹೇಳಿದಾಗೆ ನಾವು ಲೆನ್ಸ್ ಚೇಂಜ್ ಮಾಡ್ಬೇಕಾಗತ್ತೆ. ಈ ತರ ಅಲ್ಲ ನೋಡ್ತಾ ಇರೋದು, ಈ ತರ ನೋಡ್ಬೇಕಾಗತ್ತೆ. ಅರ್ಧ ಹೊಟ್ಟೆ ಮಾಡ್ಕೋಬೇಕಾಗಿಲ್ಲ, ಖಾಲಿ ಹೊಟ್ಟೆಲಿ ಇರ್ಬೇಕಾಗಿಲ್ಲ. ತಿನ್ನುವುದನ್ನು ಸರಿಯಾದ ರೀತಿಯಲ್ಲಿ ತಿನ್ಬೇಕು. ಅದು ಹೊಟ್ಟೆ ತುಂಬಾನೇ ತಿನ್ಬೇಕು, ಅರ್ಧ ಹೊಟ್ಟೆ ಮಾಡ್ಕೊಳ್ಳೋದು. ರುಚಿಯಾಗೆ ತಿನ್ಬೋದು, ಹಬ್ಬದ ಅಡಿಗೆ ತರ ತಿನ್ಬೋದು. ಕರೆಕ್ಟ್. ಪೌಷ್ಟಿಕವಾಗಿ ತಿಂದ್ರೆ ಅಷ್ಟೇ. ಚೂರ್ ಗಮನ ಬೇಕು, ಏನು ತಿಂತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಬೇಕು, ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗತ್ತೆ. ಈಗ ಒಂದು ಲೆವೆಲ್ಗೆ ಬಂದ್ಮೇಲೆ ನಿಮ್ಮ ಈ ಫುಡ್ ಸ್ಟೈಲ್ ಹೇಗಿದೆ, ಅದೇ ತರ ಮೇಂಟೈನ್ ಮಾಡ್ತಿದ್ದೀರಾ, ಅಥವಾ ಇವತ್ತೇನಾದ್ರೂ ಚಾಟ್ಸ್ ಅಥವಾ ಡೆಸರ್ಟ್ ತಿನ್ಬೋದಾ ಅಂತ, ಅಥವಾ ಚೀಟಿಂಗ್ ತರ ಚೀಟಿಂಗ್ ಡೇ ಇದೊಂದು ವೆರಿ ಫೇಮಸ್ ಸರ್. ಈಗ ಎಲ್ಲರೂ ವರ್ಕ್ ಮಾಡೋರು ಎವ್ರಿ ಸಂಡೇನೋ ಅಥವಾ ಯಾವುದೋ ಒಂದು ಡೇ ಚೀಟಿಂಗ್ ಡೇ ಅಂತ ಮಾಡ್ಕೊಂಡಿರ್ತಾರೆ. ಅವತ್ ಸರಿ ತಿನ್ಬಿಡೋದು. ಅದು ಎಂಟೈರ್ ಮತ್ತೆ ನೆಕ್ಸ್ಟ್ ವೀಕ್ ವರೆಗೂ ಬೇಕಾಗುತ್ತೆ. 6 days ವರ್ಕೌಟ್, ಸ್ಟ್ರಿಕ್ಟ್ ಡಯಟ್, ಒಂದು ಚೀಟಿಂಗ್ ಡೇ ಅಲ್ಲಿ A to Z ತಿನ್ಬಿಡೋದು. ಅಲ್ಲ, ಈ ವಿಚಾರದಲ್ಲಿ ಒಂದು ಡೋಪಮಿನ್ ಕಿಕ್ ಇದೆಯಲ್ಲ, ಅದು ಅವ್ರಿಗೆ ಕಾಡಿಸೋದು. ಒಂದ್ ದಿವಸ ಹೋಗಿ ಚೀಟ್ ಮಾಡ್ಬೇಡ ಅಂತ. ನಮ್ಮ ನಿಜ ಜೀವನದಲ್ಲಿ ಸರಿಯಾದ ವಿಧಾನದಲ್ಲಿ ನಮಗೆ ಡೋಪಮಿನ್ ಸಿಗ್ತಾ ಇದೆ, ನಾವು ಸಂತೋಷವಾಗಿರೋದಕ್ಕೆ, ಜೀವನದಲ್ಲಿ ತೃಪ್ತಿ ಇದೆ ಅಂದಾಗ ಈ ರೀತಿ ಶಾರ್ಟ್ ಕಟ್ಸ್ ಏನು ಬೇಕಾಗೋದಿಲ್ಲ. ಆದ್ರೆ ನೀವು ನನ್ನ ಎಕ್ಸಾಂಪಲ್ ಕೇಳೋ ಹಾಗಿದ್ರೆ, ಈಗಿನ ಈ ದಿನದಲ್ಲಿ ನಾನು ಹೇಳ್ಬೇಕಂದ್ರೆ ಒಂದು ಹಬ್ಬದ ಅಡಿಗೆನ ಆರಾಮಾಗಿ ತಿನ್ಬೋದು. ನನಗೆ ಯಾವುದೇ ಥರ ಸ್ಪೈಕ್ ಹೊಡಿಯತ್ತೆ ಅಥವಾ ನನಗೆ ತಿಂದ್ಮೇಲೆ ಭಯ ಆ ಥರದಿಲ್ಲ. ನಾನು ಒಂದು ಹಬ್ಬದ ಅಡಿಗೆ ತಿಂತೆ ಅಥವಾ ಯಾರ್ದೋ ಮನೇಲಿ ಔತಣದ ಊಟ ಮಾಡಿದ್ರು ಅಂದರೆ ನಾನು ತಿನ್ಬೋದು. ನನಗೆ ಅರಗಿಸ್ಕೊಳ್ಳೋ ಶಕ್ತಿ ಇದೆ, ನನ್ನ ಅರ್ಹತೆ ಯೋಗ್ಯತೆ ನನಗೆ ಸಿಕ್ಕಿದೆ ಅಂತ ನನಗೆ ಗೊತ್ತಿದೆ. ಆದರೆ ಅದನ್ನ ನಾನು ದುರುಪಯೋಗ ಪಡಿಸ್ಕೊಳ್ಳಲ್ಲ. ನನ್ನ ನಿಯಂತ್ರಣದಲ್ಲಿರುವಂತಹ ವಾತಾವರಣದಲ್ಲಿ ನಾನು ತುಂಬಾ ಚೆನ್ನಾಗಿ ತಿಂತೀನಿ. ನಾನು ಏನು ಕಲ್ತಿದ್ದೀನಿ ಅದನ್ನೇ. ಯಾಕಂದ್ರೆ ನನಗೆ, ನೀವು ಹೊರಗಡೆ ಎಲ್ಲ ಹೋಗಿ ಬಂದರೆ ಮನೆ ಅಡುಗೆ ಕಡೆ ಒಂದು ಕ್ರೇವಿಂಗ್ ಇರುತ್ತೆ ನೋಡಿ. ನನಗೆ ತುಂಬ ಆಚೆ ಈಚೆದು ಅಥವಾ ನನ್ನ ಫಾರ್ಮುಲಾಯಿಂದ ಹೊರಗೆ ಬಂದರೆ ನನಗೆ ಒಳಗಡೆ ಕ್ರೇವಿಂಗ್ ಇರುತ್ತೆ, ಯಾವಾಗ ಅದನ್ನ ತಿಂತೀನಿ. ನನ್ನ ದೇಹ ಅದಕ್ಕೆ ಅಡಾಪ್ಟ್ ಆಗ್ಬಿಟ್ಟಿದೆ. ನಾವು ಹೇಗೆ ಟ್ಯೂನ್ ಮಾಡ್ತೀವೋ ಹಾಗೆ. ನಮಗೆ ಆ ಮನಸ್ಸಿಗೆ ಗೊತ್ತಾಗತ್ತೆ. ನಾನು ತಂಬುಳಿ ಮನೆದು ತಿಂದಾಗ್ಲೂ ನನಗೆ ಅದೇ ಥರ ಫೀಲಿಂಗ್ ಬಂದಿದ್ದು. ನಮಗೆ ಹೊಟ್ಟೆಗೆ ನಾಲ್ಗೆಗೆ ರುಚಿ ಇದೆ ಅನ್ನೋದು ಅದು ಒಂದು ರೀತಿ. ಆದರೆ ಒಳಗಡೆಯಿಂದ ಒಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ, ನಮ್ಮ ಮನಸ್ಸಿಗೆ ಒಂದು ಹಿತ ಅನ್ಸುತ್ತೆ.
ಹೌದು. ಅದ್ರದ್ದು ಬಗ್ಗೆ ನನಗೆ ಅರಿವು ಬಂದ್ಬಿಟ್ಟಿದೆ. ಹಾಗಾಗಿ ನನಗೆ ನನ್ನ ನಿಯಂತ್ರಣದಲ್ಲಿದ್ದಾಗ ಅದು ಚೇಂಜ್ ಆಗೋದೇ ಇಲ್ಲ. ಹಾಗಂತ ನನಗೆ ಆ ಥರದ್ದು ಅನಿವಾರ್ಯ ಪರಿಸ್ಥಿತಿ ಬಂತು ಅಂದಾಗ ಕೆಲವೊಂದು ಏರುಪೇರುಗಳಾಗತ್ತೆ. ಮತ್ತೆ ವಾಪಸ್ ತಗೊಳ್ಳುವಂಥ ಇದು ನನಗೆ ಗೊತ್ತಿದೆ, ಫಾರ್ಮುಲಾನು ಗೊತ್ತಿದೆ. ಮೇಡಮ್, ಈಗ ನೀವು ತಂಬುಳಿ ಮನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಸೊ ಈಗ ತಂಬುಳಿ ಮನೆಯ ಪರಿಚಯ ನಿಮಗೆ ಹೇಗಾಯ್ತು? ಯಾಕೆ ನೀವಿರೋದು ಕತಾರಲ್ಲಿ, ತಂಬುಳಿ ಮನೆ ಬೆಂಗಳೂರು ಮತ್ತು ಮೈಸೂರಲ್ಲಿರೋದು. ನೀವು ಅಲ್ಲಿ ನಿಮಗೆ ಪರಿಚಯ ಹೇಗಾಯಿತು? ಅದ್ರ ಬಗ್ಗೆ ಹೇಗೆ ಗೊತ್ತಾಯಿತು? ಅಥವಾ ಅದ್ರ ಬಗ್ಗೆ ನಿಮಗೆ ಕ್ಯೂರಿಯಾಸಿಟಿ ಯಾಕಾಗಿ ಬಿಲ್ಡ್ ಆಯಿತು ಅಂತ ತಿಳ್ಕೊಬೋದಾ? ನಿಮಗೆ ನನ್ನ ಸಮಸ್ಯೆ ಯಾವಾಗ ಅಲ್ಲಿ ನಾನು ಕತಾರಲ್ಲಿ ತುಂಬ ಐಸೋಲೇಟೆಡ್ ಆಗಿದ್ದೀವಿ. ನಮಗೆ ಏನು ಬೇಕೋ ನಾವು ರೂಪಿಸ್ಕೊತೀವಿ, ನಾವು ಮನೆ ಮಟ್ಟಿಗೆಲ್ಲ ಮಾಡ್ಕೋತೀವಿ. ಆದರೆ ನಾವು ರಜಕ್ಕೆ ಅಂತ ಇಂಡಿಯಾಗೆ ಯಾವ್ಯಾವಾಗ ಬರ್ತೀವಿ, ನಮಗೂ ಒಂದಿರುತ್ತೆ ಇಂಡಿಯಾದಲ್ಲಿ ನಾವು ಅಲ್ಲಿ ಸಿಗದೇ ಇರೋದೆಲ್ಲ ಇಲ್ಲಿ ಟ್ರೈ ಮಾಡಬೇಕು ಅನ್ನೋದು ಒಂದು ಯಾವಾಗಲೂ ಕ್ರೇವಿಂಗ್ ಇರುತ್ತೆ. ಅದರೊಟ್ಟಿಗೆ ಈಗ ನನ್ನ ಆರೋಗ್ಯದಲ್ಲಿ ಈ ಥರ ನಾನು ಬದಲಾವಣೆ ಮಾಡ್ಕೊಂಡ್ಮೇಲೆ ಆ ಥರದ್ದು ಇವಾಗ ಬೇಕು ಅಂತ ಅನ್ಸಲ್ಲ ಒಂದು. ಆದರೆ ನನಗೆ ಆಪ್ಷನ್ಸು ಬೇಕು. ಹೊರಗಡೆ ತಿನ್ನಬೇಕು ಅನ್ನೋ ಒಂದು ಅನಿವಾರ್ಯತೆ ಬಂದರೆ ಅಥವಾ ನನಗೆ ಏನೇನು ಆಪ್ಷನ್ಸ್ ಇದೆ ಅಂತ ಹುಡುಕಾಟ ನಡೀತಾನೆ ಇರುತ್ತೆ. ನಾವು ಹೊರಗಡೆ ಓಡಾಡ್ತಿರ್ತೀವಿ. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಫೀಡ್ ಬರ್ತಾ ಇತ್ತು ಪದೇ ಪದೇ. ನಿಮ್ಗೆ ಗೊತ್ತಿರುತ್ತೆ ಆಲ್ಗರಿದಮ್ ನನ್ನ ಇಂಟ್ರೆಸ್ಟ್ ಇದೇ ಆಗಿರೋದ್ರಿಂದ ತಂಬುಳಿ ಮನೆ ಶುರುವಾದಲ್ಲಿಂದನೂ ಬೆಂಗಳೂರಲ್ಲಿರೋ ಔಟ್ಲೆಟ್ಗಳ ಬಗ್ಗೆ ನನಗೆ ಬರ್ತಾನೆ ಇತ್ತು. ನಾನು ಮೂಲತಃ ಮಲೆನಾಡಿನೊಳಗಿರೋದಕ್ಕೆ ತಂಬುಳಿನ ಹೆಸರೇ ನನಗೆ ತುಂಬ ಫೇವ್ರೇಟ್. ನಮ್ಮದು ಮನೆ ಮಾತು ಅದು. ಅಲ್ಲಿ ಪ್ರತಿಯೊಂದು ರಿವ್ಯೂಸ್ ನೋಡಿದಾಗಲೂ ಆ ಮೆನ್ಯೂ ನೋಡಿದಾಗಲೂ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಹಾಗೆ ಒಂದು ಆತ್ಮೀಯತೆಯೂ ಬೆಳೀತು. ಇದು ಟ್ರೈ ಮಾಡಬೇಕು. ಆದರೆ ನಾವು ಬೆಂಗಳೂರಲ್ಲಿ ಹೆಚ್ಚು ದಿನ ಉಳ್ಕೊಳ್ಳೋ ಅವಕಾಶ ಇರಲ್ಲ. ಬಂದರೆ ಮೈಸೂರು ಹೀಗೆ. ನನಗೆ ಈ ಥರದ್ದು ಯಾರ್ಯಾರು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡ್ತಿದ್ದಾರೆ ಅಥವಾ ನನಗೆ ತುಂಬ ಆಪ್ತವಾಗಿರುವಂಥ ಸೆಟಪ್ ಇದ್ದರೆ ಅದನ್ನೆಲ್ಲ ಸೇವ್ ಮಾಡಿಟ್ಕೊಂಡು ಇಂಡಿಯಾಗೆ ಬರುವಾಗ ಅದನ್ನೆಲ್ಲ ಒಂದ್ಸಲ ಹೋಗಬೇಕು ಅನ್ನೋದು ಒಂದು ಗುರಿ ಇರುತ್ತೆ. ಆ ನಿಟ್ಟಿನಲ್ಲಿ ಇವ್ರು ಮುಂಚೆನೇ ಹೇಳಿದಾಗೆ ಪ್ಲ್ಯಾನಿಂಗ್ ಎಲ್ಲ ನಂದಿರುತ್ತೆ, ಎಕ್ಸಿಕ್ಯೂಷನ್ ಎಲ್ಲ ಅವ್ರದ್ದಿರುತ್ತೆ. ನಾನು ಅದನ್ನೆಲ್ಲ ಲಿಂಕ್ಗಳು ಡೀಟೇಲ್ಸ್ ಎಲ್ಲ ಇವ್ರಿಗೆ ಕಳಿಸೋದು, ಇವರು ಅವ್ರಿಗೆ ಕಾಲ್ ಮಾಡೋದು, ಅವ್ರು ಬಳಸೋ ಆಹಾರದ ಎಣ್ಣೆಗಳ ಬಗ್ಗೆ, ಆಹಾರದ ಧಾನ್ಯಗಳ ಬಗ್ಗೆ ಎಲ್ಲ ವಿಚಾರಣೆ ನಡೆಸಿ ನಮಗೆ ಸೂಟಬಲ್ ಇದೆ ಅಂದರೆ ನಾವು ಹೋಗೋದು ಅನ್ನೋದು ನಮ್ಮ ವಾಡಿಕೆ. ಅದು ನಾವು ಪ್ರತಿ ಸಲ ಬಂದಾಗಲೂ ಆ ರೀತಿ ಇರುವಾಗ ಈ ವರ್ಷ ನಮಗೆ ಮೈಸೂರಲ್ಲಿ ಸಿಗ್ತಾ ಇದೆ ಅಂದಾಗ ನನಗೆ ಇದು ಒಂಥರ ಬಂಪರ್ ಥರ ನಾವು ಬರ್ತಿರೋದ್ರಲ್ಲಿ. ಓಕೆ. ನಾನು ಇವ್ರಿಗೆ ಹೇಳಿದೆ, ಇವರು ಕಾಂಟ್ಯಾಕ್ಟ್ ಮಾಡಿದ್ರು. ಆಮೇಲೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಯಿತು. ಅಲ್ಲಿಂದನೇ ಕತಾರಿಂದನೇ ನಾವು ಇಲ್ಲಿ ಮ್ಯಾನೇಜರಿಗೆ ಕಾಂಟ್ಯಾಕ್ಟ್ ಮಾಡಿ ವಿಷಯ ಎಲ್ಲ ತಿಳ್ಕೊಂಡು ನಾವು ಯಾವಾಗ ಬಂದು ಏರ್ಪೋರ್ಟಿಂದ ಬಂದು ಇಳಿದಿರ್ತೀವಿ ಅದರ ಮಧ್ಯಾಹ್ನದ ಲಂಚ್ಗೆ ನಮ್ಗೆ ಇಲ್ಲಿಂದ ಆರ್ಡರ್ ಬೇಕು ಅನ್ನೋ ಥರ ವ್ಯವಸ್ಥೆ ಮಾಡ್ಕೊಂಡ್ವಿ. ವಾವ್. ಪಾಪ ಅವರೇ ಬಂದು ಮನೆಗೂ ಕೊಟ್ಬಿಟ್ಟು ಹೋಗ್ತಾ ಇದ್ರು. ನಿಮ್ದು ಯಾವ್ದೋ ಅವಾಗ ಡೆಲಿವರಿ ಸರ್ವಿಸ್ ಇಲ್ಲ, ಈಗ ಜಸ್ಟ್ 4 days ಅಂತ ಹೇಳಿದ್ರಿ. ನನಗಂತೂ ಭಾರಿ ಇಷ್ಟ ಆಯ್ತು. ವಿಶ್ವಾಸ್ ಅವರು ಎಷ್ಟು ಪ್ರೀತಿಯಿಂದ ಮಾತಾಡಿಸಿ ಮನೆಗೆ ಬಂದು ಏನೋ ಕೊಟ್ಟು ಹೋಗೋಕೆ ಶುರು ಮಾಡಿದ್ರು. ಹಾಗೇನೆ ನಮಗೆ ಇನಿಷಿಯಲ್ ಸ್ಟೇಜಸಲ್ಲಿ 2-3 days ಹಾಗೆ ಏನೋ ತೊಗೊಂಡ್ವಿ. ಅದಾದ್ಮೇಲಿಂದ ನಮ್ಮ ಮನೆಯಲ್ಲಿ ನಮ್ಮ ತಾಯಿ, ನಮ್ಮ ಅಕ್ಕ ಎಲ್ಲರೂ ನೆನ್ನೆ ಬಂದು ಎಲ್ಲ ಮತ್ತೆ ಬಂದು. ಮೊದಲನೇದಾಗಿ ನಮಗೆ ಆಹಾರದಲ್ಲಿ ಏನೇನು ನಮಗೆ ಅವಶ್ಯಕತೆ ಇದೆ ಅದೆಲ್ಲ ಟಿಕ್ ಬಾಕ್ಸ್ ಇದೆ. ಜೊತೆಗೆ ನಾನು ತಿಂದು ಬೆಳೆದಿರೋ ಆಹಾರಗಳು, ಬಟ್ಲು ಕಡುಬು, ಉದ್ದಿನ ಕಡುಬು, ಆಮೇಲೆ ಉಂಡೆ ಕಡುಬು, ಅದೆಲ್ಲದು ನಾನು ಬಾಲ್ಯದಲ್ಲಿ ತಿಂದಿದ್ದು. ಆಮೇಲೆ ನನಗೆ ಇವಾಗಿರೋ ಜೀವನ ಶೈಲಿಲಿ ಅದನ್ನೆಲ್ಲ ಪ್ರತಿದಿನ ಮಾಡ್ಕೊಳಕ್ಕಾಗಲ್ಲ. ಇದು ಹೊರಗಡೆ ಸಿಗುತ್ತೆ ಅಂದರೆ ಇದರಷ್ಟು ಇನ್ನೇನು ನನಗೆ ಪರ್ಫೆಕ್ಟ್ ಆಯ್ತಿದ್ದು. ಹಾಗೆ ನೀವೊಳಗೆ ಪ್ರೋಟೀನ್, ನುಚ್ಚಿನ ಉಂಡೆ ಎಲ್ಲ ಪ್ರೋಟೀನ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್. ಹೌದು. ನಾನು ಕೇಳಿದ್ದು ಪ್ರಶ್ನೆ ಏನು, ನಿಮ್ಮಲ್ಲಿ ಯಾವ್ದು ಆಯಿಲ್ ಯೂಸ್ ಮಾಡ್ತೀರಾ? ಕೋಲ್ಡ್ ಪ್ರೆಸ್ಡ್ ಆಯಿಲ್, ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀರಾ? ಅರೆ ವಾ, ಇದೇನಿದು ಎಲ್ಲ ಹೊಸದಲ್ಲ ಇದು, ಈ ರೀತಿ ನಾನು ಕಾಣ್ತಾ ಇರೋದು, ಕೇಳ್ತಾ ಇರೋದು ಅಂತ. ಅದಾದಮೇಲೆ ಅಕ್ಕಿಗೆ, ದೋಸೆಗೆಲ್ಲ ಏನು ಯೂಸ್ ಮಾಡ್ತೀರಾ? ಇದು ಅನ್ಪಾಲಿಶ್ಡ್ ರೈಸೇ ಯೂಸ್ ಮಾಡ್ತೀವಿ ನಾವು. ಇದು ಇನ್ನೊಂದು ಅಚ್ಚರಿ ನನಗೆ, ವಾರವಾ ಎಲ್ಲೂ ಕೇಳದೇ ಇರೋವಂಥದ್ದು. ಸೊ ಹಾಗಾಗಿ ನಂಗೆ ಭಾರಿ ಇಷ್ಟ ಆಯಿತು. ಹಾಗಾಗಿ ಪ್ಲಾನ್ ಮಾಡಿದ್ವಿ ಇಲ್ಲಿ ಬರೋದಕ್ಕೆ. ನಿಜ ಇಲ್ಲ, ನಮಗೆ ಸೈಂಟಿಫಿಕ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡಿರೋ ಥರದ್ದು ಮಾಹಿತಿ ಇಲ್ಲದೆ ಇದ್ದರೂ ಕೂಡ ನಾವು ಈ ತಂಬುಳಿ ಮನೆ ಸ್ಟಾರ್ಟ್ ಮಾಡಿರೋ ಉದ್ದೇಶನೇ ಅದಾಗಿತ್ತು. ಕ್ಲೀನ್ ಫುಡ್ಡನ್ನು ಕೊಡಬೇಕು ಜನರಿಗೆ. ನಾವು ಮನೆಯಲ್ಲಿ ಹೇಗೆ ಅಡುಗೆ ಮಾಡ್ತೀವಿ ಅಷ್ಟೇ ಕ್ಲೀನಾಗಿ ಕೊಡಬೇಕು. ಈ ಇವತ್ತಿನ ಸಮಾಜದಲ್ಲಿ ನಡೀತಿರೋದೆಲ್ಲ ನೋಡಿದಾಗ ಆಹಾರನೇ ಮುಖ್ಯ. ಆಹಾರ ಸರಿ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಆಹಾರದಲ್ಲಿ ಇಂಗ್ರೀಡಿಯೆಂಟ್ಸ್ಗಳು ಚೆನ್ನಾಗಿರ್ಬೇಕು. ಈಗ ನಾವು ಏನು ಹಾಕಿ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಈಗ ಅದು ಏನು ಇಂಗ್ರೀಡಿಯೆಂಟ್ಸ್ ಬಂದಾಗ ಫಸ್ಟ್ ಬರೋದೇ ಎಣ್ಣೆ. ನೀವು ಎಣ್ಣೆ ಇಲ್ಲದೆ ಬಹುಶಃ ಅಡುಗೆ ಮಾಡೋಕ್ಕಾಗೋದಿಲ್ಲ. ಒಗ್ಗರಣೆಗೆ 1 ಚಮಚ ಎಣ್ಣೆ ಯಾರು ಬೇಕೇ ಬೇಕಾಗತ್ತೆ. ಆ ಎಣ್ಣೆ ಯಾವುದು? ಸೊ ಅಲ್ಲಿಂದ ನಮ್ಮ ಥಾಟ್ ಪ್ರೊಸೆಸ್ ಸ್ಟಾರ್ಟ್ ಆಗಿದ್ದು.
ಸೊ ನಾನು ಇವರು ಎಲ್ಲ ಕುತ್ಕೊಂಡು ಮಾತಾಡಿ ಅಂದರೆ ತಂಬುಳಿ ಮನೆ ಬೇಸಿಕ್ ಕಾನ್ಸೆಪ್ಟ್ ಡಿಸೈನ್ ಮಾಡುವಾಗಲೇ ವಿ ಆರ್ ಸೋ ಕ್ಲಿಯರ್, ನಾವು ಯೂಸ್ ಮಾಡಿದ ಇಂಥ ಇಂಗ್ರೀಡಿಯೆಂಟ್ಸ್ ಮಾತ್ರ ಯೂಸ್ ಮಾಡಬೇಕು. ವ್ಯಾಪಾರದ ಉದ್ದೇಶ ಸೆಕೆಂಡ್ರಿ ಆಗಿರುತ್ತೆ, ಒಳ್ಳೇದು ಕೊಡಬೇಕು ಅನ್ನೋದು ಮೊದಲು ಪ್ರೈಮರಿ ನಮ್ಮದು. ಯಾಕೆಂದರೆ ನೀವು ನಮ್ಮ ಇಂಗ್ರೀಡಿಯೆಂಟ್ಸ್ಗಳನ್ನ ತೆಗೆದ್ರೆ ಅದ್ರ ಫುಡ್ ಕಾಸ್ಟಿಂಗ್ ಮಾಡಿದ್ರೆ ಯಾರು ಒಪ್ಪಲ್ಲ. ಏನು ಈ ಥರ ಕಾಸ್ಟ್ಲಿ ಬೀಳೋದು ನಿಮ್ಮ ಐಟಮ್ಗಳು, ಏನು ಎಣ್ಣೆ 400 ರೂಪಾಯಿ ಲೀಟ್ರ್ ಹಾಕ್ಕೊಂಡು ನೀವು ಏನು ಬಿಸ್ನೆಸ್ ಮಾಡ್ತೀರಾ ಅನ್ನೋ ಕ್ವಶನ್ಸ್ ಬರುತ್ತೆ ನಮಗೆಲ್ಲರಿಗೂ. ಅಂದರೆ ಬಿಸ್ನೆಸ್ ಅದು ಒಂದು ಸೈಡ್, ಬಟ್ ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಾವು ಆಹಾರ ಕೊಡಬೇಕು ಒಳ್ಳೆಯದು. ಈ ಗಿಲ್ಟ್ ಫ್ರೀಯಾಗಿ ಊಟ ಮಾಡಬೇಕು. ಊಟ ಮಾಡಿ ಹೋದರೂ 2 ಪಾರ್ಟ್ ಇದೆ ಸರ್, ಎಲ್ಲ ಮರ್ತು ಬಿಡ್ತಾರೆ. ಎಲ್ಲ ಬಂದು ಪಾರ್ಟ್ 1 ಅಸ್ಥೆಟಿಕ್ಸ್ ಹೇಗಿದೆ, ಪ್ರೆಸೆಂಟೇಷನ್ ಹೇಗಿದೆ, ಅವನ್ನ ಬಂದು ತಕ್ಷಣ ಸರ್ವ್ ಮಾಡೋದನ್ನ, ಬಂದು ಚೆನ್ನಾಗಿ ಮಾತಾಡ್ಸೋದನ್ನ, ಅವ್ರು ಈಗೋ ಸ್ಯಾಟಿಸ್ಫೈ ಆಯ್ತು ಅಂತ ಯೋಚನೆ ಮಾಡ್ತಾ ಇರೋದು ಬಿಟ್ಟರೆ, ಊಟ ಮಾಡಿ ಮನೆ ಹೋದ್ಮೇಲೆ ಅವ್ರ ಹೊಟ್ಟೆ ಹೇಗಿದೆ ಅಂತ ಯೋಚನೆ ಮಾಡಲ್ಲ. ತುಂಬ ಕಡೆ ನೀವು ತಿನ್ಕೊಂಬಂದ್ಮೇಲೆ ಬೈಕೊಳ್ಳೋದು, ಥೂ ಯಾಕೋ ಸರಿಯಾಗಿಲ್ಲ ಕಣ ತಿಂದಿದ್ದು, ಹೊಟ್ಟೆ ಹಿಡ್ಕೊಂಡಿದೆ, ಅಥವಾ ಮಧ್ಯಾಹ್ನ ಲಂಚ್ ಮಾಡಿರ್ತೀರ, ನಿಮ್ಗೆ ರಾತ್ರಿ ಹಸಿವೇ ಆಗಲ್ಲ. ಈ ಥರದ್ದೆಲ್ಲ ಸಮಸ್ಯೆ. ಈ ಪಾರ್ಟ್ 2ನ ಬಹುಶಃ ತುಂಬ ಜನ ಇಗ್ನೋರ್ ಮಾಡ್ತಾರೆ. ನಾವು ಹೇಳೋದು ಆ ಪಾರ್ಟ್ 2ನೇ ಇಂಪಾರ್ಟೆಂಟ್. ಈ ನಮ್ಮಲ್ಲೂ ಅಷ್ಟೇ, ಸ್ವಲ್ಪ ಬಡಿಸುವವನು ಚೂರು ಹೆಚ್ಚು ಕಡಿಮೆ ಮಾಡಿರ್ಬೋದು, ನೀವು ಬಂದು ಕೂತ ತಕ್ಷಣ ನಿಮಗೆ ಮಾತಾಡಿಸದೇ ಇರಬಹುದು, ಅದು ಸರಿ ಮಾಡ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಖ್ಯವಾಗಿ ನೀವೇನು ತಿಂತೀರಲ್ಲ, ದಟ್ ಈಸ್ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾವು ಹೇಳೋದು. ತಿಂದ ಮೇಲೆ ಅವರು ಆರೋಗ್ಯವಾಗಿರಬೇಕು, ಅವರಿಗೆ ಹೊಟ್ಟೆ ಚೆನ್ನಾಗಿರಬೇಕು. ಇದು ನಮ್ಮ ಮೂಲ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರನೇ ಇಂಗ್ರೀಡಿಯೆಂಟ್ಸ್ ನಾವು 2024ರಲ್ಲಿ ಏನು ಸ್ಟಾರ್ಟ್ ಮಾಡಿದಾಗ ಬಳಸ್ತಾ ಇದ್ವೋ ಅದೇ ಇಂಗ್ರೀಡಿಯೆಂಟ್ಸ್ ಇವತ್ತಿಗೂ ಇದೆ, ಯಾವತ್ತಿಗೂ ಇರುತ್ತೆ. ಜೊತೆಗೆ ನಮ್ಮದು ಚಾರ್ಟ್ಸ್ ಇದೆ, ಅದು ನಾರ್ಮಲ್ ಯಾರೋ ಚಾರ್ಟ್ಸ್ ಅಂದರೆ ಜಂಕ್ ಅಂತ ಯಾವಾಗಲೂ ಅದೇ ಈ ಥರ ಚೀಟಿಂಗ್ ಡೇ ದಿನ ತಿನ್ಬೋದು, ಅಥವಾ ತಿಂಗಳಕ್ಕೋ 2 ತಿಂಗಳಕ್ಕೋ ಒಂದ್ಸಲ ತಿನ್ಬೋದು. ಬಟ್ ನಮ್ಮ ಚಾಟ್ಸು ದಿನ ತಿನ್ಬೋದು. ಅದು ಗೋಧಿ ರವೆಯಿಂದ ಮಾಡಿರ್ತೀವಿ, ಸೊ ಅದರಲ್ಲಿ ಯಾವುದೇ ಆಯಿಲ್ ಟಚ್ ಇರಲ್ಲ. ಅದನ್ನು ಡ್ರೈ ರೋಸ್ಟ್ ಮಾಡ್ತೀವಿ. ಒಳಗಡೆ ಬಾಯ್ಲ್ಡ್ ಸ್ಪ್ರೌಟ್ಸ್ ಇರುತ್ತೆ, ಮಸಾಲೆಗೆ ಪಾಲಕ್ದು ಮಸಾಲೆ ಇರುತ್ತೆ, ಬ್ಲ್ಯಾಕ್ ಸಾಲ್ಟು ಈ ಥರದ್ದು ಏನು ಯೂಸ್ ಮಾಡದೆ ನಾರ್ಮಲ್ ನಮ್ಮ ಸಾಣಿ ಕಟ್ಟ ಉಪ್ಪನ್ನು ಹಾಕಿ, ಅದ್ರ ಜೊತೆಗೆ ಲೆಮನ್ ಗ್ರಾಸ್ ತಂಬಳಿ, ಇದು ಪಾನಿ, ಆಮೇಲೆ ದೊಡ್ಡ ಪತ್ರೆ ಪಾನಿ, ಕೋಕಮ್ ಪಾನಿ, ಈ ಥರದ್ದೆಲ್ಲ ಕೊಡ್ತಾಯಿವಿ. ಎಂಟೈರ್ ನೀವು ಹೆಲ್ದಿಯಾಗಿ ಫುಡ್ ಬದಲಿಗೆ ಅದನ್ನೇ ತಗೊಬಿಡ್ಬೋದು. ಹೌದು, ಗಿಲ್ಟ್ ಫ್ರೀ. ನೀವು ಹೊಟ್ಟೆ ತುಂಬ ತಿನ್ಬೋದು, ಅದ್ರಾಗ ಎಣ್ಣೆನೇ ಇಲ್ವಲ್ಲ, ಆಮೇಲೆ ಬೇರೆ ಏನೂ ಇಲ್ಲವೇ ಇಲ್ಲ ಅದರಲ್ಲಿ. ಸೊ ಆ ಥರದ್ದು ತುಂಬ ಸರ್ಕಸ್ ಮಾಡಿ ನಾವು ಎಲ್ಲ ಫುಡ್ಡು ಇಂಟ್ರಡ್ಯೂಸ್ ಆಗಿ ಮೆನುಲಿ ಪ್ರಿಂಟ್ ಆಗಬೇಕು ಅಂತಂದರೆ ಬ್ಯಾಕ್ ಎಂಡಲ್ಲಿ ಸಾಕಷ್ಟು R&Dಗಳಾಗತ್ತೆ. ಅದನ್ನು ಮಾಡಿ ನಾವುಗಳ ಕೋರ್ ಟೀಮ್ ತಿಂದು ನಮಗದು ತೃಪ್ತಿ ಆಗಬೇಕು. ಇಲ್ಲ ಇದು ಸರಿ ಇದೆ ಅಂದರೆ 2 ರೀತಿ, ಒಂದು ಟೇಸ್ಟ್, 2ನೇದಾಗಿ ಹೆಲ್ತ್. ಅಂದರೆ ನಮ್ಮ ಈ ಡೀಪ್ ಫ್ರೈಂಗ್ ನಾವು ಯಾವ ಐಟಮು ಮಾಡಲ್ಲ. ಡೀಪ್ ಫ್ರೈ ಮಾಡಬಾರ್ದು, ಸೋಡಾ ಹಾಕಬಾರ್ದು, ಕಲ್ಲರ್ ಹಾಕಬಾರ್ದು, ಸಾಸ್ಗಳು ಯೂಸ್ ಮಾಡಬಾರ್ದು, ಗ್ರೀನ್ ಚಿಲ್ಲಿ ಯೂಸ್ ಮಾಡಬಾರ್ದು, ಈ ಥರದ್ದೆಲ್ಲ ಇದೆ. ಇದು ಯಾವುದು ಯೂಸ್ ಮಾಡದೇ ಇರೋ ಥರದ್ದು ಮಾತ್ರ ನಾವು ಮಾಡೋದು. ಸೊ ನಮ್ಮ ಎಲ್ಲ ಡಿಶಸ್ಸಲ್ಲಿ ಇವಿಷ್ಟು ಐಟಮ್ ಇರಬಾರ್ದು. ಪ್ರೊಕ್ಯೂರ್ಮೆಂಟ್ ಲಿಸ್ಟಲ್ಲಿ ನಮ್ಮದು ಫುಡ್ ಕಲರು ಬರಲ್ಲ, ಬೇಕಿಂಗ್ ಸೋಡಾ ಬರಲ್ಲ, ಬೇಕಿಂಗ್ ಪೌಡರ್ ಬರಲ್ಲ, ಇದು ಯಾವುದು ತರಿಸಲ್ಲ. ಇದು ಬಿಟ್ಟು ಅಡುಗೆ ಮಾಡಬೇಕು. ಏನು ಮಾಡಿದ್ರೆ ನಾವು ಓಕೆ, ಇದು ಬಿಟ್ಟು ನಮ್ಮ ಅಡುಗೆ ಬರಬೇಕು ಆ ಥರದ್ರಾಗೆ. ಈ ನಮ್ಮ ಕೆಟರಿಂಗಲ್ಲೂ ಕೆಲವರು ಸ್ಟಾರ್ಟರ್ಸ್ ಕೇಳ್ತಾರೆ, ಸರ್ ನನಗೆ ಒಂದು ಬೋಂಡ ಮಾಡಿದ್ರೆ ಚೆನ್ನಾಗಿತ್ತು, ಬಜ್ಜಿ ಮಾಡಿದ್ರೆ ಚೆನ್ನಾಗಿತ್ತು ಅಂತ. ಸರ್ ನಾವು ಡೀಪ್ ಫ್ರೈಂಗ್ ಮಾಡಲ್ಲ, ಬಟ್ ನಿಮಗೊಂದು ಸ್ಟಾರ್ಟರ್ ಬೇಕು ತಾನೇ, ನಾವು ಮಾಡಿಕೊಡ್ತೀವಿ ನಿಮಗೆ, ಹೆಲ್ದಿ ವರ್ಷನ್ನಲ್ಲಿ ಸ್ಟಾರ್ಟರ್ಸ್ ಮಾಡಿಕೊಡ್ತೀವಿ ಅಂತ. ಸೊ ಈ ನಿಟ್ಟಿನಲ್ಲಿ ನಮ್ಮ ಪ್ರೊಸೆಸ್ ಆಗಿ ನಾವು ತಂಬುಳಿ ಮನೆ ಸ್ಟಾರ್ಟ್ ಮಾಡಿದ್ದು. ಈಗ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ನೀವು ಕೊಡ್ತಾ ಇದ್ದೀರಾ, ಈ ಫುಡ್ಡು ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ನಮಗೆ ತುಂಬ ಖುಷಿ ಇದೆ, ನೀವೇನು ಹೇಳ್ತಾ ಇದ್ದೀರೋ ಅದೇ ದಾರಿಯಲ್ಲಿ ನಮ್ಮ ತಂಬುಳಿ ಮನೆ ಇದೆ ಅನ್ನೋದು. ಆಮೇಲೆ ಈ ಫುಡ್ಡನ್ನು ನೀವು ಮೆಚ್ಕೊಂಡಿದ್ದೀರ ಅನ್ನೋದು ನಮಗೆ ಖುಷಿ ಇದೆ. ಆಮೇಲೆ ನಮ್ಮ ಹಿಂದಿನವ್ರು ಏನು ಅಂತಂದರೆ ಸೀಸನಲ್ ಫುಡ್ಡನ್ನು, ಅಂದರೆ ವೆಜಿಟೇಬಲ್ಸ್ನೆಲ್ಲ ಯೂಸ್ ಮಾಡ್ತಿದ್ರು. ಅಂದರೆ ಯಾವ್ಯಾವಾಗಲೋ ಯಾವ್ಯಾವುದೋ ಬೆಳೆಯುತ್ತೆ, ಇವಾಗ ಅದನ್ನೆಲ್ಲ ಆ ಥರದ್ದೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ಸೊ ಫೈಬರ್ ಕಂಟೆಂಟ್ಸ್ ಜಾಸ್ತಿ ಇರೋದು, ಮಳೆಗಾಲದಲ್ಲಿ ಬಾಡಿನ ವಾರ್ಮ್ ಮಾಡ್ತಾ ಇರೋದು, ಆ ಥರದ್ದು ಕಳಲೆ ಆಗಿರ್ಬೋದು, ಕೆಸುವಿನ ಎಲೆ ಆಗಿರ್ಬೋದು, ಆಮೇಲೆ ಹಲಸಿನ ಕಾಯಿ ಆಗಿರ್ಬೋದು, ಅದು ವೆಜಿಟೇರಿಯನ್ನರಿಗೆ ನಾನ್ ವೆಜ್ ಥರ ಕೆಲಸ ಮಾಡುತ್ತೆ, ಅಷ್ಟು ಪೋಷಕಾಂಶ ಇರುತ್ತೆ ಅನ್ನೋದು ಪ್ರತೀತಿ. ಯಾವುದು ಹಲಸಿನ ಟೆಂಡರ್ ಜಾಕ್ಫ್ರೂಟಲ್ಲಿ. ಸೊ ಈ ಥರದ್ದೆಲ್ಲ ನಾವು ಅಳವಡಿಸ್ಕೊತಾ ಇದ್ವಿ, ಸೀಸನಲ್ಲಿ ಸಿಗೋದು. ಆಮೇಲೆ ಮತ್ತು ಯಾವಾಗಲೂ ಅದನ್ನ ಪ್ರಿಸರ್ವ್ ಮಾಡಿ ಕೊಡ್ಬೋದು, ನಾವು ಅದನ್ನ ಮಾಡ್ತಿಲ್ಲ. ನೀವು ಬಹುಶಃ ಇವ್ರು ಹೇಳಿದಾಗೆ ಈ ಬ್ಯಾಂಬೋ ಶೂಟ್ಸ್ ಸಾಂಬಾರು ಅಂದರೆ ಕಳಲೆ ಇದಲ್ಲ, ಬಹುಶಃ ಯಾರು ಮಾಡಲಿಕ್ಕಿಲ್ಲ ಮಾರ್ಕೆಟಲ್ಲಿ. ಅಂದರೆ ವೆನ್ ಇಟ್ ಕಮ್ಸ್ ಟು ಕಮರ್ಷಿಯಲ್ ಕುಕ್ಕಿಂಗ್ ನಾವೇನು ಮಾಡ್ತೀವಿ ಅಂದರೆ ಮಳೆಗಾಲದ ಸಮಯದಲ್ಲಿ ನಮ್ಮೆಲ್ಲ ಊಟ ಮಿನಿಮಮ್ 1 or 2 ಮಾಡೇ ಮಾಡ್ತೀವಿ. ಅಂದ್ರೆ ಅದು ಕಾಸ್ಟ್ ಪ್ರಶ್ನೆ ಅಲ್ಲ, ನಮಗೆ ಕಾಸ್ಟ್ ಲೆಕ್ಕಕ್ಕೆ ಸಿಕ್ಕಾಬಡೆ ಕಾಸ್ಟ್ಲಿ ಬೀಳುತ್ತದು.
ನಮಗೆ ಕೆ ಜಿಗೆ ಎಷ್ಟೋ ಸರಿ 200 ದಾಟಿದ್ದು ಇದೆ, ಆಯ್ತಾ. ಅದು ಕಾಸ್ಟ್ ಪ್ರಶ್ನೆ ಅಲ್ಲ, ಬಟ್ ನಮಗೇನು ನಮ್ಮ ಕಸ್ಟಮರ್ಗಳಿಗೆ ಕೊಡ್ಬೇಕು ಅದೊಂದು ಅನುಭವ. ವರ್ಷಕ್ಕೆ ಒಂದೆರಡು ಸರಿ ಅದು ತಿನ್ನಲೇಬೇಕು, ಮಾಡೋಣ. ಅದೊಂದು ಹೊಸ ಅನುಭವ ಇರುತ್ತೆ, ಜನರಿಗೆ ಒಂದು ಹೊಸ ಪರಿಚಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಟೆಂಡರ್ ಜಾಕ್ ಫ್ರೂಟು, ಬ್ಯಾಂಬೂ ಶೂಟ್ಸು, ಇವೆಲ್ಲ ಒಂದಿಷ್ಟು ಸರ್ಕಸ್ಗಳನ್ನು ಮಾಡ್ತಾ ಇರ್ತೀವಿ. ಅದು ನಮಗೆ ಖುಷಿಗೆ, ಅವತ್ತು ನಾವು ತೃಪ್ತಿ ಊಟ ಮಾಡ್ತೀವಿ ಅಂತ. ಜೊತೆಗೆ ಈ ತಂಬಳಿ ಮಾಡ್ತಿದ್ದೀವಲ್ಲ, ಒಂದು 50 ವೆರೈಟಿ ತಂಬಳಿಗಳಿದೆ. ಸೊ ಅದಕ್ಕೆ ಬೇಕಾಗಿರೋ ಅಥವಾ ಬಳಸ್ಕೊಳ್ಳೋ ಸೊಪ್ಪುಗಳೆಲ್ಲ ಊರಿಂದನೇ ಬರುತ್ತೆ ನಮಗೆ. ಸೊ ಅಲ್ಲಿ ನಾವು ಬೆಳೆಸ್ಕೊಳ್ತಾ ಇದ್ದೀವಿ, ಅಂದರೆ ಅದನ್ನು ಬೆಳೆಯೋ ರೈತರು ಜಾಸ್ತಿ ಆಗ್ತಿದ್ದಾರೆ. ನಮಗೆ ಯಾವ ಕ್ವಾಂಟಿಟಿ ಬೇಕು ಆ ಕ್ವಾಂಟಿಟಿಲೇ ಬೆಳ್ಕೊಡ್ತಾ ಇದ್ದಾರೆ. ನನಗೆ ಭಾರಿ ಖುಷಿ ಆಗಿದೆ ಅದೇನೆ, ಪ್ರತಿಯೊಂದು ಮೆಟೀರಿಯಲ್ಲು ನಿಮ್ಮ ಸಪ್ಲೈ ಚೈನ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀರಲ್ಲ, ಆ, ಏನು ನುರಿತ ರೈತರ ಹತ್ರ, ಅದು ನಂಗೆ ತುಂಬ ಖುಷಿ ಆಯಿತು. ನಾನು ಒಂದೊಂದು ವಿಚಾರ ಹಂಗೆ ತಿಳ್ಕೊತ ಬಂದಾಗ ನನಗೆ ಸಿಕ್ಕಾಬಡೆ ಇಷ್ಟ ಆಯಿತು. ಈ ಸೊಪ್ಪುಗಳಿದೆಯಲ್ಲ, ಇಲ್ಲಾಂದ್ರೆ ಮುಂದಿನ ಜನರೇಷನ್ ನಶಿಸಿ ಹೋಗ್ಬಿಡತ್ತೆ. ಇದು ಪರಿಚಯನೇ ಇರೋದಿಲ್ಲ. ಪರಿಚಯನೇ ಇರಲ್ಲ. ಈಗ ನಮ್ಮ ಅಜ್ಜ ಅಜ್ಜಿ ಎಲ್ಲ ಒಂದೊಂದು ಎಲೆ ತಿನ್ನಬೇಕು ನಿತ್ಯ, ಅದು ಒಂದು ಹೇಳೋರು, ನೀವು ಇವತ್ತೊಂದು ನಾಳೆ 2 ನಾಡ್ದು ಈ ಥರ ಮಾಡ್ತಾ ಹೋದ್ರೆ ಸಿದ್ಧಿ ಆಗತ್ತೆ ಅಂತೆಲ್ಲ ಇತ್ತು. ಅಂದರೆ ಅದನ್ನ ಅವಾಗ ಅಟ್ಲೀಸ್ಟ್ ತಿಂದ್ರು ಬುದ್ಧಿಶಕ್ತಿ ಚುರುಕಾಗತ್ತೆ ಅಂತ ಹೇಳ್ತಾ ಇದ್ರು. ಇವತ್ತಿನ ಮಕ್ಕಳಿಗೆ ನೋಡೋಕೆ ಸಿಗಲ್ಲ, ತಿನ್ನೋದು ಸೆಕೆಂಡ್ರಿ. ಇದನ್ನು ನಾವು ಬೆಳೆಸಿ ಉಳಿಸಿಲ್ಲ ಅಂತಂದ್ರೆ ಮುಂದಿನವರು ಬರೀ ಗೂಗಲಲ್ಲಿ ನೋಡ್ಬೇಕಷ್ಟೇ, ಕಣ್ಣಲ್ಲಿ ನೋಡೋಕ್ಕಂತೂ ಸಾಧ್ಯನೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಈಗ ನೀವು ಆಗಲೇ ಮೇಡಮ್ ಒಂದು ಪಾಯಿಂಟ್ ಹೇಳಿದ್ರಿ, ನೀವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಬೇರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇರೆ ಅಂತ ಹೇಳ್ಬಿಟ್ಟು. ಈಗ ನಮ್ಮಲ್ಲಿ ಸಿಗೋದು ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತಂಬುಳಿಗಳಲ್ಲಿ ಹೌದು, ಈಗ ಯಥೇಚ್ಛವಾಗಿ ಸಿಗುತ್ತೆ. ಯಥೇಚ್ಛವಾಗಿ ಸಿಗತ್ತೆ. ಈಗ ನುಗ್ಗೆ ಸೊಪ್ಪಿನ ತೊಗೊಂಡ್ರೆ, ಈಗ ನೀವೇ BMS ಆಯುರ್ವೇದ ಮಾಡೋದಕ್ಕೋಸ್ಕರ ನಮಗಿಂತ ನೀವೇ ಬೆಟರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಅನ್ಸುತ್ತೆ. ಈಗ ನಾವು ಹೇಳೋದಷ್ಟೇ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬ ರಿಚ್ ಆಗಿರುತ್ತೆ ತಂಬುಳಿಗಳಲ್ಲಿ. ಹೌದು. ನುಗ್ಗೆ ಸೊಪ್ಪಿನ ತೊಗೊಂಡ್ರೆ ವಾತಕ್ಕೆ ಒಳ್ಳೆಯದು. ಈ ಥರ ನಾವು ಫೋಕಸ್ ಮಾಡ್ತಾ ಇರೋದೇ ಅದು. ತಂಬುಳಿಗಳಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಫುಡ್ಗಳಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಸರಿ ನಾನು ಹೇಳ್ತಾ ಇರೋದು? ಕರೆಕ್ಟ್. ಜೊತೆಗೆ ನಮ್ಮ ಹಿಂದಿನ ತಲೆಮಾರಲ್ಲಿ, ಅಂದರೆ ನಮ್ಮ ಮಲೆನಾಡು ಭಾಗದಲ್ಲಿ ಎಸ್ಪೆಷಲಿ, ಈ ತಂಬಳಿನ ಫಸ್ಟ್ ಅನ್ನದಲ್ಲಿ ಊಟ ಮಾಡೋ ಪದ್ಧತಿ ಇತ್ತು. ರೀಸನ್ ಏನು ಅಂತಂದರೆ, ಲಿಕ್ವಿಡ್ ಫುಡ್ಡನ್ನು ಗಟ್ಸ್ ಬೇಗ ಅಬ್ಸರ್ವ್ ಮಾಡುತ್ತೆ, ನಿಮಗೆ ಬೇಕಾಗಿರೋ ನ್ಯೂಟ್ರಿಷನ್ ಫ್ಯಾಕ್ಟ್ ಎಲ್ಲ ಇಮ್ಮಿಡಿಯೇಟ್ ಬ್ಲಡ್ಡಿಗೆ ಹೋಗುತ್ತೆ ಅನ್ನೋದು ಒಂದು ಇದು. ಸೊ ಅದಕ್ಕೆ ಏನು ಅಂತಂದರೆ, ಮುಂಚೆ ನಾವು ಮಾತಾಡ್ದಂಗೆ ಕಮ್ಯುನಿಕೇಷನ್ ಗ್ಯಾಪ್, ನೀವು ಹಿಂಗೆ ಮಾಡಬೇಕು, ಇದು ಹಿಂಗೆ ಆಗತ್ತೆ ಅನ್ನೋದು ಒಂದು ಲಿಂಕ್ ತಪ್ಪೋಗಿದೆ. ಸೊ ನಾವು ಅದನ್ನು ಮಾಡಿದ್ರೆ ಖಂಡಿತ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಈಗ ನೀವು ಮಾರ್ಕೆಟ್ ಮಾಡಬೇಕು ಅಂದರೆ ಈಗ ಮಾಹಿತಿ ಕೊರತೆ ಏನಿಲ್ಲ. ನಿಮಗೆ ಗಟ್ ಪ್ರೋಬಯೋಟಿಕ್ ಬೇಕು ಅಂದರೆ ತಂಬುಳಿ ಬೆಸ್ಟ್ ಎಕ್ಸಾಂಪಲ್. ಅದರಲ್ಲಿ ಪ್ರೀಬಯೋಟಿಕ್ ಆಗಿ ಹರ್ಬ್ಸ್ ಇದೆ, ನಿಜ. ಅದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತೂ ಯಥೇಚ್ಛವಾಗಿರುತ್ತೆ. ಪ್ರೋಬಯೋಟಿಕ್ ಅಂದರೆ ನೀವು ಮಜ್ಜಿಗೆ, ಕಡದ ಮಜ್ಜಿಗೆಲಿ ಮಾಡಿರ್ತೀರ, ಕಡಿಮಜ್ಜಿಗೆ. ಅದು ನಿಮ್ಮ ಮೊದಲನೇ ಆಹಾರವಾಗಿ ಕುಡಿದ ತಕ್ಷಣ ಅಥವಾ ಅದನ್ನು ಅನ್ನ ಕಲಿಸ್ಕೊಂಡು ತಿಂದಿದ ತಕ್ಷಣ ನಿಮ್ಮ ಒಳಗಡೆ ಇರೋ ಹೆಲ್ದಿ ಬ್ಯಾಕ್ಟೀರಿಯಾಸ್ ಏನಿರುತ್ತೆ ದೊಡ್ಡ ಕರಳಿನಲ್ಲಿ, ಅದಕ್ಕೆ ಪೋಷಣೆ ಸಿಗುತ್ತೆ. ಅದು ನಮ್ಮ ಆಯುರ್ವೇದದಲ್ಲೂ ಅದನ್ನೇ ಹೇಳೋದು, ಎಲ್ಲ ಆರೋಗ್ಯಕ್ಕಾಗಲಿ ಅನಾರೋಗ್ಯಕ್ಕಾಗಲಿ ಹೊಟ್ಟೆನೇ ಕಾರಣ, ಕರೆಕ್ಟ್. ನಮ್ಮ ಕರುಳೇ ಕಾರಣ. ಅದನ್ನು ಚೆನ್ನಾಗಿ ನೋಡಿಕೊಂಡ್ರೆ ನೀವು ಆರೋಗ್ಯನ ಮೇಂಟೈನು ಮಾಡ್ಕೊಂಡು ಹೋಗ್ಬೋದು, ಬಂದಿರೋ ಆಹಾರ ಅನಾರೋಗ್ಯನ ನೀವು ಗುಣಮುಖನೂ ಪಡಿಸ್ಕೋಬೋದು ಅಂತ. Correct. ತಂಬುಳಿ ಅದಕ್ಕೆ ಒಂದು ಪರ್ಫೆಕ್ಟ್ ಆಹಾರ. ಪ್ರೀಬಯೋಟಿಕ್, ಪ್ರೋಬಯೋಟಿಕ್ ಎಲ್ಲದೂ ಇದೆ ಅದರಲ್ಲಿ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ಈ ಗಟ್ ಮೈಕ್ರೋಬಯೋಮ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ಒಳ್ಳೆ ಬ್ಯಾಕ್ಟೀರಿಯಾಗಳು. ನಾವು ಆಹಾರದಲ್ಲಿ ನಾವೇನು ತೊಗೊಳ್ತೀವಿ, ಬರೀ ನಾಲಿಗೆ ರುಚಿಗೆ ಮಾತ್ರ ಕೆಲವರು ತೆಗೆದುಕೊಂಡು ನಿಲ್ಲಿಸ್ಬಿಡ್ತಾರೆ. ಆದರೆ ನಮ್ಗೆ ಇನ್ನೊಂದು ಜವಾಬ್ದಾರಿ ಇದೆ, ನಮ್ಮ ಅನ್ನನಾಳದಲ್ಲಿರುವಂಥ ಬ್ಯಾಕ್ಟೀರಿಯಾನು ಫೀಡ್ ಮಾಡೋದು ನಮ್ಮ ಜವಾಬ್ದಾರಿ. ಆ ಗಟ್ ಮೈಕ್ರೋಬಯೋಮಲ್ಲಿ ಎಸ್ಪೆಷಲಿ ಗುಡ್ ಬ್ಯಾಕ್ಟೀರಿಯಾಸ್ನ ಫೀಡ್ ಮಾಡಬೇಕು. ಅದು ತಿಂದು, ಫೈಬರ್ನ ತಿಂದು ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಸೆಕ್ರೀಟ್ ಮಾಡುತ್ತೆ. ಅದು ನಾಳನೇ ನೋಡ್ಕೊಳ್ಳುತ್ತೆ, ಒಂದು ಲುಬ್ರಿಕೇಶನ್ ಥರ, ಆಯಿತಾ. ಅದಾದ ಮೇಲೆ ವೈಟಮಿನ್ K2 ಕೊಡುತ್ತೆ, ಸೆರೋಟೋನಿನ್ ಕೊಡುತ್ತೆ. 90% ಆಫ್ ದ ಸೆರೋಟೋನಿನ್ ಪ್ರೊಡಕ್ಷನ್ ಈಸ್ ಡನ್ ಬೈ ದ ಗುಡ್ ಬ್ಯಾಕ್ಟೀರಿಯಾಸ್. ಅದು ನರಮಂಡಲಗಳಿಗೆ ಬೇಕು, ನಮಗೆ ಜೀವನದಲ್ಲಿ ತೃಪ್ತಿ, ಆಮೇಲೆ ಸಮಾಧಾನ ಅದೆಲ್ಲ ನೀಡುವಂಥದ್ದು ಸೆರೋಟೋನಿನ್. ಅದು 90% ಅಲ್ಲಿಂದಲೇ ಬರಬೇಕು. ಅದಕ್ಕೆ ನಾವು ಪ್ರತಿಯೊಬ್ಬನೂ ಆಹಾರದಲ್ಲಿ ಫೈಬರ್ ತಿನ್ನುವಂಥ ಜವಾಬ್ದಾರಿ ಅವನೇ ತಗೊಳ್ಬೇಕು. ಸೊ ಫೈಬರ್ ತಿಂತಾ ಇದ್ದರೆ ಸೆರೋಟೋನಿನ್ ನೀವು ಹೇಳ್ತಾ ಇರೋದು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಅದಾದಷ್ಟು ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ನರಮಂಡಲದ ಆರೋಗ್ಯಕ್ಕೆ ಅದು ಎಷ್ಟು ಚೆನ್ನಾಗಿದೆ ಅಲ್ವಾ. ಅಂದರೆ ಈ ಹಿಂದಿನವರೆಲ್ಲ ಮಾಡಿದ್ರು, ಯಾವುದಕ್ಕೂ ಇವ್ರು ಹೇಳಿದಾಗೆ ಸೈಂಟಿಫಿಕ್ ಆಗಿ ಏನು ಅವ್ರು ಪಾಸ್ ಮಾಡೋಕ್ಕಾಗಿಲ್ಲ, ಪದ್ಧತಿ ಮಾಡಿಬಿಟ್ರು. ಆ ಪದ್ಧತಿನ ಎಷ್ಟೋ ಜನ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಿಟ್ಟರು. ಈಗ ನಾನು ಎಷ್ಟೋ ನಾನು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಈಗ ಹೇಗಾಗಿದೆ ಊಟ ಅಂದ್ರೆ ಓಡೋಗ್ತಾರೆ, ಟಾಪ್ ಒಂದು ಬಿರಿಯಾನಿ ತಿಂತಾರೆ,
ಗುರು ಒಳಗೆ ಏನಾಯ್ತು ತಿಂದಿದ್ದಕ್ಕೆ ಅಂದ್ರೆ ಅದು ಹೊರಗೆ ಬರುತ್ತೆ ಅಷ್ಟೇ. ಲೀಸ್ಟ್ ಬಾದರ್ಡ್. ಹಾಗಾಗಿ ನಾವು ಎಷ್ಟೋ ಸರಿ ಮಾತಾಡುವಾಗ ಅದನ್ನು ನಮ್ಮ ಬಾಳೆ ಎಲೆ ಊಟನೂ ಕೂಡ ಅಂದ್ರೆ ಎಷ್ಟು ಸೈಂಟಿಫಿಕಲಿ ಮಾಡಿರ್ತಾರೆ. ಕೋಸಂಬರಿ ಇರಬೇಕು, ಅದರಲ್ಲಿ ಫೈಬರ್ ಇರಬೇಕು, ಆಮೇಲೆ ಪ್ರತಿಯೊಂದು ಅಷ್ಟೇ ಬೇಳೆ ಕಾಳುಗಳಿಂದ ಮಾಡಿರುವಂಥ ಸಾಂಬಾರುಗಳಿರ್ಬೋದು ಅಥವಾ ಅನ್ನ ಇರ್ಬೋದು. ಅನ್ನನೂ ಅಷ್ಟೇ, ಈಗ ನೀವು ಹೇಳಿದಂಗೆ ಅಕ್ಕಿ ಅನ್ಪಾಲಿಶ್ಡ್ ರೈಸ್ ನಾವು ಯೂಸ್ ಮಾಡೋದು. ಅದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಅದ್ರ ಜೊತೆಗೆ ನೀವು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಬಗ್ಗೆ ಮಾತಾಡಿದ್ರಿ, ನಮ್ಮ ಹತ್ರ ಕೆಂಪಕ್ಕಿ ಗಂಜಿ ಸಿಗತ್ತೆ, ನಾನು ನೀವು ಟ್ರೈ ಮಾಡಿರ್ಬೋದು. ಹೌದೌದು. ಎಂತ ಅದ್ಭುತವಾಗಿದೆ ಹೌದು. ಅಂತಂದ್ರೆ ಅದ್ರ ಜೊತೆ ಸ್ಪ್ರೌಟ್ಸ್ ಪಲ್ಯ ಬೇರೆ ಕೊಡ್ತೀವಿ ನಾವು. ಅದು ಪ್ರೋಟೀನ್. ಅಂದ್ರೆ ಥಾಟ್ಫುಲಿ ಕ್ರಾಫ್ಟ್ ಮಾಡಿರೋದು. ಸೊ ನಮ್ಮಲ್ಲಿರೋ ಎಲ್ಲಾ ಡಿಶಸ್ ಕೂಡ ಈ ಸ್ವಂತ ನಾವೆಲ್ಲ ಕುತ್ಕೊಂಡು ಅದನ್ನ ತಿದ್ದಿ ತೀಡಿ ಮಾಡಿ ಇದು ಹೀಗೆ ಕೊಡಬೇಕು ತುಂಬಾ ಸರ್ಕಸ್ ಆಗಿದೆ. ಅಂದ್ರೆ ಸೈಂಟಿಫಿಕಲಿ ನಾಲೆಡ್ಜ್ ಇಲ್ಲದವ್ರು ಕೂಡ ನಮಗೆ ನಮ್ಮ ನಾಲೆಡ್ಜ್ ಪ್ರಕಾರ ಇಲ್ಲ ಈ ಥರನೇ ತಿನ್ನಬೇಕು, ಹೀಗೆ ತಿಂದರೆ ಸರಿ ಅಂತೇಳಿ 1 ಬೌಲ್ ಆಫ್ ಕೆಂಪಕ್ಕಿ ಇದು ಗಂಜಿ ಜೊತೆಗೆ ಸ್ಪ್ರೌಟ್ಸ್ ಪಲ್ಯ, ಆಮೇಲೆ ಕುಕುಂಬರು, ತರಕಾರಿಗಳು, ಆ ಥರನೇ ಡಿಸೈನ್ ಮಾಡಿದ್ದೀವಿ. ಇನ್ನೂ ಇಂಪ್ರೂವೈಸ್ ಮಾಡೋಕ್ಕೆ ಆಪ್ಷನ್ ಇದೆ, ಬಟ್ ಆದರೂ ಇವತ್ತು ಒಳ್ಳೆಯ ಆಹಾರನೇ ಕೊಡ್ತಾ ಇದ್ದೀವಿ. ಆ ತೃಪ್ತಿ ನಮಗಿದೆ. ನೀವು 2 ಕೆಲಸ ಮಾಡ್ತಿದ್ದೀರಾ. ಒಂದು, ನಮ್ಮಂಥವ್ರಿಗೆ ತಿಂದು ಬೆಳೆದಿರ್ತೀವಲ್ಲ, ನಮಗದೊಂದು ನಾಸ್ಟಾಲಜಿಕ್ ಮೂಮೆಂಟು. ಇದು ಸಿಗ್ತಾ ಇದೆ ಹೊರಗಡೆ, ನಮಗೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆಯೋ ಇಲ್ವೋ, ಹೊರಗಡೆ ಸಿಗ್ತಾ ಇದೆ ಅನ್ನೋದು ಒಂದು ಖುಷಿ. ಆದರೆ ನಿಮ್ಮಲ್ಲಿ ಪೂರ್ತಿ ನಂಬಿಕೆ ಇಡ್ಬೋದು, ನೀವು ಅಲ್ಲಿಂದನೇ ಸೋರ್ಸ್ ಮಾಡ್ತಿದ್ದೀರಾ. ಇನ್ನೊಂದು, ನಾವು ಮಾಡ್ಕೋಬೇಕು ಅಂದರೆ ನಮಗೆ ಆ ಇಂಗ್ರೀಡಿಯೆಂಟ್ಸ್ ಸಿಗೋ ನಿಜ ಅವಕಾಶನೇ ಇರಲ್ಲ. ನಿಜ ನಿಜ ಎಲ್ಲಿಂದ ಒಂದಲ್ಗ ಹುಡ್ಕೋದು, ಎಲ್ಲಿಂದ ಶ್ರೀಗಂಧದೆಲೆ ಹುಡ್ಕೋದು, ಕರೆಕ್ಟ್. ಅದು ನಮಗೆ ಅಷ್ಟು ಅನಾಯಾಸವಾಗಿ ಸಿಗುತ್ತೆ ಅಂದರೆ ಅದು ಒಂದು ಕ್ಯಾಟಗರಿ ಆಫ್ ಪೀಪಲ್ಗೆ. ಇನ್ನೊಂದು, ನೀವು ಹೇಳಿದಾಗೆ ಅದ್ರ ಬಗ್ಗೆ ಅರಿವೇ ಇಲ್ಲ, ಅಥವಾ ಮುಂದಿನ ಪೀಳಿಗೆ ಇರ್ಬೋದು, ಹೌದು. ಈ ಟೇಸ್ಟ್ ನಾವು ಡೆವಲಪ್ ಮಾಡ್ಕೊಂಡಂಗೆ ಬರುತ್ತೆ. ನಾವು ಚಿಕ್ಕ ಮಕ್ಕಳಿಗೂ ಹೇಳ್ತೀವಿ, ಫಸ್ಟ್ ಫೀಡ್ ಮಾಡಬೇಕಾದ್ರೆ ತುಂಬ ಸಕ್ಕರೆ ಕೊಡಬೇಡಿ, ಖಾರ ಕೊಡಬೇಡಿ, ಉಪ್ಪು ಕೊಡಬೇಡಿ, ಯಾಕಂದರೆ ನಮ್ಗೆ ಆ ಟೇಸ್ಟ್ ಡೆವಲಪ್ ಆಗೋದ್ರಿಂದನೇ ಅದರ ಅಡಿಕ್ಷನ್ನು ಅಥವಾ ಅದ್ರ ಬಗ್ಗೆ ಅವರ್ಷನ್ ಶುರುವಾಗುತ್ತೆ. ಕರೆಕ್ಟ್ ಕರೆಕ್ಟ್. ನೀವು ಆ ಮುಂದಿನ ಪೀಳಿಗೆಗೆ ಈ ಥರ ಆಹಾರ ಇದೆ ಅಥವಾ ಇದು ರುಚಿಯಾಗಿರುತ್ತೆ ಅನ್ನೋದು ತೋರಿಸಿದ್ರೆ, ನೀವು ಮುಂದಿನ ಪೀಳಿಗೆ ನಾನು ಈಗಿಂದನೇ ಸೆಟ್ ಮಾಡ್ತಾ ಇದ್ದೀರಾ, ಒಂದು ಟ್ರೆಂಡ್ ಸೆಟ್ ಮಾಡ್ತಾ ಇದ್ದೀರಾ. 2 ಥರದ್ದು ಅದು Correct. ಉಪಯೋಗ ಆಗುತ್ತೆ. ನೋಡಿ ಎಷ್ಟು ಇಂಟರ್ಲಿಂಕ್ಡ್ ಅಂತಂದ್ರೆ, ಈ ಸೆರೋಟೋನಿನ್ ಬಗ್ಗೆ ಸರ್ ನೀವು ಮಾತಾಡಿದ್ರಿ, ಅದು ಬರೋದು ಗುಡ್ ಬ್ಯಾಕ್ಟೀರಿಯಾದಿಂದ. ಹೌದು. ಗುಡ್ ಬ್ಯಾಕ್ಟೀರಿಯಾ ಅಂದ್ರೆ ನಾವು ಈ ಮಜ್ಜಿಗೆ ಇರ್ಬೋದು, ಹೌದು. ಫರ್ಮೆಂಟೆಡ್, ಬೇಸಿಕಲಿ ಹೌದು. ಫರ್ಮೆಂಟೆಡ್ ಫುಡ್ ಅಲ್ವಾ, ಅನ್ಪಾಲಿಶ್ ರೈಸ್ ಆಗಿದೆ. ಅನ್ಪಾಲಿಶ್ಡ್ ರೈಸ್ ಆಗಿರ್ಬೋದು. ಅಂದ್ರೆ ಇದೆಲ್ಲವೂ ಕೂಡ ಇಷ್ಟು ಚೆನ್ನಾಗಿದೆ ಅಂದ್ರೆ ನಿಮ್ ಇನ್ಪುಟ್ ನೀವು ಕರೆಕ್ಟ್ ಆಗಿ ಕೊಡ್ತಾ ಇದ್ರೆ ಸಿಸ್ಟಮ್ ಅಲ್ಲಿ ಆಟೋಮೆಟಿಕಲಿ ಎಲ್ಲವೂ ಚೆನ್ನಾಗಿ ಪ್ರೊಸೆಸ್ ಆಗ್ತಾ ಹೌದು. ಇರುತ್ತೆ. ಹೌದು. ಈಗ ನಾವು ಇದಕ್ಕೆ ನಾವು ಫಿಸಿ ಡ್ರಿಂಕು, ಶುಗರ್ ರಿಚ್ಚು, ಮತ್ತೊಂದೇನೋ ನಾವು ಫೀಡ್ ಮಾಡ್ತಾನೆ ಇದ್ರೆ ಒಳಗಡೆದು ಏನಾಗಬೇಕು ಅಲ್ಲಿ ಸಿಸ್ಟಮ್? ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದು ಕ್ರೇವಿಂಗ್ಸ್ ಹುಡ್ಸತ್ತೆ. ಹೋಗಿ ಅಲ್ಲಿ ಕುಡ್ಕೊಂಬ ಹೋಗೋದು, ಹೋಗಿ ತಿನ್ಕೊಂಬ ಹೋಗೋದು. ಅಡಿಕ್ಷನ್. ಒಳಗೆ ಗಟ್ಸಿ ಕೊಟ್ಟೆ ಗೊತ್ತಿರಲ್ಲ, ನಾವು ಏನು ಕೊಡ್ತೀವಿ ಅದನ್ನ ಡೈಜೆಸ್ಟ್ ಮಾಡತ್ತೆ. ಇನ್ನೊಂದು ಮಾತು ಗುಡ್ ಆರ್ ಹೇಳ್ತಾರೆ, ಬ್ಯಾಡ್. ಆ ಗಟ್ ಬ್ಯಾಕ್ಟೀರಿಯಾ ಅನ್ನೋದು ನಾವು ಮನೇಲಿ ಸಾಕಿರೋ ಪೆಟ್ಗಳ ಥರ. ನಾವು ಅದಕ್ಕೆ ಯಾವ ಥರ ಆರೈಕೆ ಮಾಡ್ತೀವಿ, ಅಂದರೆ ಅದನ್ನ ಕೇರ್ ಮಾಡ್ತೀವಲ್ಲ, ಅದೇ ಥರ ಅದನ್ನ ನೋಡ್ಕೋಬೇಕು. ಯಾವ ಥರ ಅದನ್ನ ನೋಡ್ಕೊಳಕ್ ಬೇಕಾಗಿರೋದು ಒಳ್ಳೆ ಆಹಾರ, ನಾರಿನಂಶ ಹೆಚ್ಚಿರೋದು, ಅಥವಾ ಈ ಫರ್ಮೆಂಟೆಡ್ ಫುಡ್ ಇರ್ಬೋದು, ಆ ಥರದ್ದು ಕೊಟ್ಟಾಗೆ ಅದು ಚೆನ್ನಾಗಿ ಬೆಳೆಯುತ್ತೆ. ಅದು ವಾಪಸ್ ನಮ್ಮನ್ನು ಕಾಯತ್ತೆ. ನಿಜ ನಾವು ಇವಾಗ ನಿಜ. ಮನೇಲಿ ಒಂದು ಪೆಟ್ ಸಾಕಿದ್ರೆ ಅದನ್ನ ವಾಪಸ್ ನಮ್ಮನ್ನು ಕಾಯತ್ತೆ, ವಾಪಸ್ ಪ್ರೀತಿ ಕೊಡುತ್ತಲ್ಲ. ಕರೆಕ್ಟ್. ಆ ರೀತಿ ನಮ್ಮ ದೇಹ ಆರೋಗ್ಯನ ಅದೇ ನೋಡ್ಕೊಳ್ಳುತ್ತೆ. ಅದು ಎಷ್ಟು ಪೆಟ್ಗಳಿದೆ ಅಂದರೆ ಸಂಖ್ಯೆ ವೈಸು, ಈಗ ನಮ್ಮ ಜೀವಕೋಶಗಳು 30 ಟ್ರಿಲಿಯನ್, 30 ಫಾಲೋಡ್ ಬೈ 12 0 ಆದರೆ ಆ ಬ್ಯಾಕ್ಟೀರಿಯಾಗಳು 100 ಟ್ರಿಲಿಯನ್. 100 ಫಾಲೋ. ನಮಗೆ ಬಹುಶಃ ನಮ್ಮ ಯಾವ ಕ್ಯಾಲ್ಕುಲೇಟರ್ ಮಾಡಲ್ಲ ಅನ್ಸುತ್ತೆ. ನಂಬರ್ 2ಲಿ 60% ಅದೇ ಬ್ಯಾಕ್ಟೀರಿಯಾಸ್. ತುಂಬಾ ಇದೆ ಆ್ಯಕ್ಚುಲಿ. ಸೈಂಟಿಫಿಕಲಿ ಎಂಥ ದೊಡ್ಡ ಸಬ್ಜೆಕ್ಟ್ ಅಂತಂದರೆ, ಅಂದರೆ ಜನಸಾಮಾನ್ಯರು ಕೂಡ ಒಂದಿಷ್ಟು ಬೇಸಿಕ್ ತಿಳ್ಕೊಬೇಕಾಗತ್ತೆ. ನಮ್ಮ ದೇಹದ ರಚನೆ ಬಗ್ಗೆ ಆಗಲಿ, ಅಥವಾ ನಾವು ಏನು ತಿಂದ್ರೆ ಏನಾಗತ್ತೆ ಅನ್ನೋದು ಬಹುಶಃ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಆಗತ್ತೆ. ಅದು ಖಂಡಿತ. ಒಂಚೂರು ಇದು ಹುಷಾರಿಲ್ಲ ಡಾಕ್ಟರ್ದ ಜವಾಬ್ದಾರಿ ಅಂತಲ್ಲ, ನಮ್ಮ ದೇಹನ ನಾವು ನೋಡ್ಕೊಳ್ಳೇಬೇಕಾಗತ್ತೆ. ಸೊ ನಾವು ಆ ನಿಟ್ಟಿನಲ್ಲಿ ಇದ್ದೀವಿ ಅನ್ನೋದು ತುಂಬ ಸಂತೋಷಕರ ವಿಚಾರ. ಖಂಡಿತ. ಸೊ ಜೊತೆಗೆ ನೀವು ಬೇಸಿಕ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್. ಅಂದರೆ ಮಷಿನ್ ವರ್ಸಸ್ ಬಾಡಿ, ಇದನ್ನು ಹೆಂಗೆ ಕಂಪೇರ್ ಮಾಡ್ಬೋದು? ಆ ಲಾಜಿಕಲಿ ಹಾಗೆ ಹುಡ್ಕೊಂಡು ಹೋಗಿದ್ದು ಇದೇನಿದು, ಪ್ರತಿಯೊಂದು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾಗ ಎಲ್ಲನೂ ಮಾಲಿಕ್ಯುಲರ್ ಮಿಷನರಿ ಥರನೇ ಕಾಣ್ತಿದೆಯಲ್ಲ ಅಂತ. ಫಾರ್ ಎಕ್ಸಾಂಪಲ್ ಒಂದು ಸೆಲ್ ಸ್ಟ್ರಕ್ಚರೇ ನೋಡ್ತು ಅಂದರೆ, ಒಂದು ಸೆಲ್ ಮೆಂಬ್ರೇನ್ ಅಂತ ಒಂದು ಕವಚ ಇದೆ, ರಕ್ಷಣಾ ಕವಚ ಅದಕ್ಕೂ ಇದೆ. ಈಗ ನಮಗೆ ಈಗ ಈ ಚರ್ಮ ಇದ್ದಾಗೆ ನಮ್ಮ ಶರೀರಕ್ಕೆ, ಅದಕ್ಕೂ ಒಂದು ರಕ್ಷಣಾ ಕವಚ. ಆಮೇಲೆ ಅದ್ರ ಒಳಗೆ ಹೋದರೆ ನ್ಯೂಕ್ಲಿಯಸ್ ಅಂತ ಒಂದು ಆರ್ಗನಲ್, ಇದಕ್ಕೆ ನಾವು ಆರ್ಗನ್ಸ್ ಅಂತೀವಿ, ಹಾರ್ಟು, ಲಿವರು ಮತ್ತು ಕಿಡ್ನಿ, ಎಷ್ಟೊಂದು ಅಂಗಾಂಗಗಳಿದೆಯಲ್ಲ. ಹಾಗೆ ಸೆಲ್ಗಳಿಗೂ ಅಂಗಾಂಗಗಳನ್ನು ಆರ್ಗನಲ್ಸ್ ಅಂತ ಹೇಳ್ತಾರೆ.
ಆ ಪ್ರತಿಯೊಂದು ಸೂಕ್ಷ್ಮವಾದ ಆರ್ಗನಲ್ಸ್ಗಳನ್ನು ನೋಡ್ತಾ ಬಂತು ಅಂದರೆ ಅದಕ್ಕೆ ಒಂದು ಸ್ಕೆಲಿಟನ್ ಇದೆ, ಅದಕ್ಕೆ ಸೈಟೋಸ್ಕೆಲಿಟನ್ ಅಂತ ಹೇಳ್ತಾರೆ. ಆಮೇಲೆ ಆ ಸೆಲ್ ಜೀವಂತವಾಗಿರೋದಕ್ಕೆ ಏನು ಎನರ್ಜಿ ಜನರೇಟಿಂಗ್ ಮಾಲಿಕ್ಯುಲರ್ ಮಿಷನರಿ ಏನು ಅಂದರೆ ಮೈಟೋಕಾಂಡ್ರಿಯಾ. ಆ ಮೈಟೋಕಾಂಡ್ರಿಯಾದಲ್ಲಿ ನಾವು ತೊಗೊಂಡಿರುವಂಥ ಆಹಾರದಲ್ಲಿರುವಂಥ ಗ್ಲೂಕೋಸ್ ಅಂಶನ ಬೇರ್ಪಡೆ ಮಾಡಿ ಅದನ್ನು ಅದೇ ಎನರ್ಜಿನ ATP ಅಡಿನೋಸಿನ್ ಟ್ರೈಫಾಸ್ಫೇಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅದು ATP ಏನದು ಅಂದರೆ ಒಂದು ಚಲಾವಣೆ. ನಮ್ಮ ಇವಾಗ ರುಪೀಸು ಇಡೀ ದೇಶದಲ್ಲಿ ಎಲ್ಲ ಥರದ ಕೆಲಸಗಳಿಗೂ ಸಹಕಾರಿಯಾಗುತ್ತಲ್ಲ, ಅದೇ ಥರ ATPನ ಯೂಸ್ ಮಾಡಿಕೊಂಡು ಅದು ಜೀವಕೋಶ ಜೀವಂತವಾಗಿರುತ್ತೆ. ಹಾಗೆ ಆ ಮೈಟೋಕಾಂಡ್ರಿಯಾ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಅದು ಒಂದು ಮಿಷನರಿಲಿ ಸೂಪರ್. ಒಂದು ನಮ್ಗೆ ಇವಾಗ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಇದೆಯಲ್ಲ, ಒಂದು ನೀರು ಪೊಟೆನ್ಷಿಯಲ್ ಎನರ್ಜಿ ಆಗುತ್ತೆ, ಒಂದು ತಿರುಗುತ್ತಲ್ಲ ಟರ್ಬೈನ್, ಲಿಟ್ರಲಿ ಅದೇ ಥರನೇ ಒಂದು ಟರ್ಬೈನ್ ಇದೆ ಅಲ್ಲಿ, ಅದು ತಿರುಗುತ್ತೆ. ಸೊ ಅದನ್ನು ನೀವು ಗೂಗಲ್ ಮಾಡಿ ಎಲ್ಲಾದರೂ ಮೈಟೋಕಾಂಡ್ರಿಯಾ ಅದನ್ನು ಆ ಪ್ರಾಸೆಸ್ನ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ನಾವು ಈ ಇಯರ್ 12th ನಾವು ಅಧ್ಯಯನ ಮಾಡಿ ಹೋಗಿರ್ತೇವೆ. ಮಾಡಿ ಅದಲ್ಲೇ ಬಿಟ್ಬಿಡ್ವಿ, ಅದನ್ನ ಅಲ್ಲೇ ಹಂಗೆ ಸಾಧಾರಣವಾಗಿ ಹೆಂಗಿರುತ್ತೆ ಮೇಲೆ ಉತ್ತರ ಪ್ರಶ್ನೆ ಇಟ್ಬಿಟ್ಟಿರ್ತೀವಿ. ಅದು ನಮ್ಮ ಶರೀರದಲ್ಲೇ ಆಗ್ತಾ ಇರುವಂಥದ್ದು, ಅದು ದೇವರು ಸೃಷ್ಟಿಸಿರುವಂಥದ್ದು ಮಿಷನರೀಸು, ಮಾಲಿಕ್ಯುಲರ್ ಮಿಷನರೀಸ್. ಅದು ಸೂಪರ್. ಅದು ಅದಾದಮೇಲೆ ಅದು ಹೊಗೆ ಬಿಡುತ್ತೆ ಅಂದರೆ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸೀಸ್ ಅಂತ ಹೇಳ್ತಾರೆ. ಅದನ್ನು ಫೈರ್ ಎಕ್ಸ್ಟಿಂಗ್ವಿಷ್ ಮಾಡೋಕ್ಕೆ ಪೆರಾಕ್ಸಿಸೋಮ್ ಅಂತ ಇನ್ನೊಂದು ಗುಳ್ಳೆ, ಅದು ನಾವು ತಿಂದಿರೋ ಆಹಾರದ ಪೌಷ್ಟಿಕವಾದ ಅಂಶ ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಏನು ಹೇಳ್ತೀವಿ ಅದು ಅದರೊಳಗೆ ಇರುತ್ತೆ. ಅದು ಯಾವಾಗಲೂ ಮೈಟೋಕಾಂಡ್ರಿಯಾ ಹತ್ರನೇ ಇರುತ್ತೆ. ಇದು ಒಂದೊಂದು ನೋಡಿದ್ರೆ ಅದ್ಭುತವಾಗಿರುವಂಥ ಜಾಗ ಇದರೊಳಗೆ. ಆಮೇಲೆ ಈ ವಿಚಾರ ಬಂದಾಗ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮನುಷ್ಯನಿಗೆ ರೋಗ ಹೆಂಗೆ ಬರುತ್ತೆ ಅಂದರೆ 8 ಮೂಲ ಕಾರಣಗಳಿಂದ ಬರುತ್ತೆ ಒಂದು ಜೀವಕೋಶದಲ್ಲಿ. ಏನೇನು ಏರುಪೇರುಗಳಾಗುತ್ತೆ, ಇಂಬ್ಯಾಲೆನ್ಸ್ ಏನಾಗುತ್ತೆ ಅದರಿಂದ ಬರುತ್ತೆ. ಆ ಇಂಬ್ಯಾಲೆನ್ಸಸ್ಗಳು ಏನೇನು ಅಂದರೆ ಒಂದು ಇನ್ಫ್ಲಮೇಷನ್ ಆಗೋದ್ರಿಂದ, ಇನ್ಫ್ಲಮೇಷನ್ ಅಂದರೆ ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ದಾಳೆ ಸುಮಂಗಳ, ಒಂದು ಬಿಳಿ ರಕ್ತ ಕಣಗಳಿಗೆ ಪ್ರಚೋದನೆ ಕೊಡೋದು. ಅದು ನಮ್ಮ ರಕ್ಷಣೆಗೆ ಮಾತ್ರ ಸೂಕ್ತವಾಗಿ ಇರೋದು ಬಿಟ್ಟು ಎಕ್ಸ್ಟ್ರಾ ಅದಕ್ಕೆ ಪ್ರಚೋದನೆ ಕೊಡೋದು, ಅದು ಇನ್ಫ್ಲಮೇಷನ್. ಅದಾದ ಮೇಲೆ ಇನ್ಸುಲಿನ್ ರೆಸಿಸ್ಟೆನ್ಸ್, ಇನ್ಸುಲಿನ್ ಕೆಲಸ ಮಾಡದಿರೋ ಅದಕ್ಕೆ 7 ರೀಸನ್ಸ್ ಹೇಳಿದ್ಲು ಆವಾಗಲೇ, ಆಯಿತಾ. ಇನ್ಸುಲಿನ್ ಕೆಲಸ ಮಾಡದೇ ಇರೋದು, ಆಮೇಲೆ ಹೆಚ್ಚಿಗೆ ಇನ್ಸುಲಿನ್ ಓಡಾಡ್ತಾ ಇದ್ದರೆ ಅದು ಬೇರೆ ಆರ್ಗನ್ಗಳಿಗೆಲ್ಲ ಡ್ಯಾಮೇಜ್ ಮಾಡೋದು, ಎಡವಟ್ಟು ಮಾಡೋದು. ಆಮೇಲೆ 3ನೇದು ಸೆಲ್ ಮೆಂಬ್ರೇನ್ ಇನ್ಸ್ಟೆಬಿಲಿಟಿ, ಅಂದರೆ ಆ ಕವಚನೇ ಸರಿಯಾಗಿರುವಂಥ ರಾ ಮೆಟೀರಿಯಲ್ ಸರಿಯಾಗಿಂದ ಆಗದೇ ಇದ್ದರೆ ಅದು ಒಡೆದೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸ್ಟ್ರೋಕ್ ಆಗೋಯ್ತು ಅಂತೀವಿ. ಈ ಕ್ಯಾಪಿಲರೀಸ್ಗಳಲ್ಲಿ ಎಷ್ಟು ಸೂಕ್ಷ್ಮ ಅಂದರೆ ಈ ಬ್ರೈನ್ಗಳಲ್ಲೆಲ್ಲ ರೆಡ್ ಬ್ಲಡ್ ಸೆಲ್ಲು ಬಗ್ಕೊಂಡು ಹೋಗುತ್ತೆ. ಈಗ ನಿಮ್ಮ ಮಲೆನಾಡು ಮನೆಗಳಲ್ಲಿ ಇರ್ತೀವಲ್ಲ, ಹಿಂಗೆ ಬಗ್ಕೊಂಡು ಹೋಗ್ತೀವಲ್ಲ, ಹಾಗಿರುತ್ತೆ ಒಳಗೆ. ಸೊ ಅಷ್ಟು ಸೂಕ್ಷ್ಮವಾಗಿ ಒಂದೇ ಸೆಲ್ ಥಿಕ್ನೆಸ್ ಇರುತ್ತೆ. ಸೊ ಆ ಸೆಲ್ ಮೆಂಬ್ರೇನ್ ಹೊಡೀತು ಅಂದರೆ ಸ್ಟ್ರೋಕ್ ಅಂತಲೇ ಅರ್ಥ. ಈಗ ನಿಮ್ಮ ತಂಬುಳಿ ಮನೆಯಲ್ಲಿ ನೀವು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡ್ತಿದ್ದೀರಾ, ಸೊ ಒಳ್ಳೆಯ ಫ್ಯಾಟಿ ಆ್ಯಸಿಡ್ಸು ನೀವು ಶರೀರಕ್ಕೆ ಪೋಷಣೆ ಮಾಡ್ತಿದ್ದೀರಾ, ಆ ಸೆಲ್ ಮೆಂಬ್ರೇನ್ ಅದಾಗಿದ್ದಾಗೇ ರೆಡಿ ಮಾಡ್ಕೊಳ್ಳೋದು. ರೀಫೈನ್ಡ್ ಆಯಿಲಲ್ಲಿ ಸರಿಯಾಗಿರುವಂಥ ಕವಚ ತಯಾರಿ ಆಗೋದಿಲ್ಲ, omega-6% ಜಾಸ್ತಿ ಇರುತ್ತೆ. ಆಮೇಲೆ ಅದು 20 ಥರದ ಕೆಮಿಕಲ್ ರಿಯಾಕ್ಷನ್ಸ್ಗಳು, ಪ್ರಾಸೆಸ್ಗಳು, ಒಂದು ವಿಸ್ಕಾಸಿಟಿ ಚೇಂಜ್ ಮಾಡೋದಕ್ಕೆ ಒಂದು ಕೆಮಿಕಲ್ಲು, ಆಮೇಲೆ ಅದನ್ನು ತೆಗಿಯೋಕ್ಕೆ ಇನ್ನೊಂದು ಕೆಮಿಕಲ್ಲು ಹಾಕಿ ಬಂದಿರೋಂಥ ಪ್ರಾಡಕ್ಟ್ ಅವೆಲ್ಲ. ಸೊ ಅದು ನಮ್ಮ ಶರೀರಕ್ಕೆ ಇನ್ನೂ ಒಗ್ಗದೇ ಇರೋದು, ಸಾವಿರಾರು ವರ್ಷದ ಎವಲ್ಯೂಷನ್ ಪ್ರಾಸೆಸ್ಸಲ್ಲಿ ಅದು ಹೊಸದದು, ಈಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಮೇಲೆ ಬಂದಿರೋವಂಥದ್ದು. ಸೊ ಸೆಲ್ ಮೆಂಬ್ರೇನ್ ಇನ್ಸ್ಟೆಬಿಲಿಟಿ. 4ನೇದು ಮೈಟೋಕಾಂಡ್ರಿಯಲ್ ಡಿಸ್ಫಂಕ್ಷನ್, ಮೈಟೋಕಾಂಡ್ರಿಯಾನೇ ಕೆಲಸ ಮಾಡದೇ ಇರೋದು, ಕೆಲಸ ಮಾಡಿದ್ರೆ ಡಯಾಬಿಟಿಕ್ ಬರುತ್ತೆ. ಅಲ್ಲಿಂದ ಶುರು ಆಗುತ್ತೆ. ಗ್ಲೂಕೋಸ್ನ ATP ಕನ್ವರ್ಟ್ ಮಾಡದೇ ಇರೋದು, ಸಫಿಷಿಯೆಂಟಾಗಿ ATP ಮಾಡಲಿಲ್ಲ ಅಂದರೆ ಅದು ಜೀವಂತವಾಗಿರೋದಕ್ಕೆ ಸಫಿಷಿಯೆಂಟ್ ಎನರ್ಜಿ ಸಿಗೋದಿಲ್ಲ. ಅದಕ್ಕೆ ನಿಮಗೆ ಎಕ್ಸ್ಪೋಜರು, ಟಾಕ್ಸಿನ್ಸ್ ಎಕ್ಸ್ಪೋಜರು, ಅದರಲ್ಲಿ ನೀವು ತಂಬುಳಿ ಮನೆಯವರು ಸಪ್ಲೈ ಚೈನ್ ಸ್ಟ್ರೀಮ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಊರಿಂದ ನಿಮ್ಮ ಬೆಳೆಗಾರರಿಂದ ತರ್ತಾ ಇದ್ದೀರಾ, ಆವಾಗ ನಿಮಗೆ ಗೊತ್ತು ಅದರದ ಕಾನ್ಫಿಡೆನ್ಸ್ ಲೆವೆಲ್, ಏನು ಹಾಕಿದ್ದ, ಏನು ಬೆಳೆದಿದ್ದ ಎಲ್ಲ ಗೊತ್ತಿರುತ್ತೆ. ಮೈಟೋಕಾಂಡ್ರಿಯಲ್ ಡಿಸ್ಫಂಕ್ಷನ್ನು. ಆಮೇಲೆ ಅದು ಹೊಗೆ ಬೀಳುತ್ತೆ, ಅಂದರೆ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸೀಸ್ ಅಂದರೆ ಎಷ್ಟೊಂದು ಮಾಲಿಕ್ಯೂಲ್ಸು ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ಕೊಳ್ಳುತ್ತೆ, ಅದು ಡಿಸ್ಟ್ರಕ್ಟಿವ್ ಪವರ್. ಅದನ್ನು ಏನು ಫೈರ್ ಎಕ್ಸ್ಟಿಂಗ್ವಿಷ್ ಮಾಡೋದು ನಾ ಹೇಳಿದ್ನಲ್ಲ, ಆ್ಯಂಟಿ ಆಕ್ಸಿಡೆಂಟ್ಸ್ ಏನಿರುತ್ತೆ ಅದರಲ್ಲಿ. ಸೊ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸೀಸ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಇಲ್ಲ ಅದಕ್ಕೆ ನಮಗೆ ಪೌಷ್ಟಿಕವಾದ ಆಹಾರ ತೊಗೊಳ್ಳೇಬೇಕು, ಆಯಿತಾ. ಸೊ ಅದಿಲ್ಲ ಅಂದರೆ ರೋಗಗಳು ಶುರು ಆಗುತ್ತೆ, ಅಂದರೆ ಅದು ಡಿಸ್ಟ್ರಾಯ್ ಮಾಡ್ತಾ ಬರುತ್ತೆ, DNA ಮ್ಯೂಟೇಟ್ ಮಾಡುತ್ತೆ, ಸಾವಿರಾರು ಕಾಯಿಲೆಗಳ ಹೆಸರಲ್ಲಿ ನಾವು ಅದು ಇವತ್ತಿನ ದಿವಸ ಸಾವಿರಾರು ಇದೆ ಬಿಡಿ ಹೇಳ್ತೇವೆ. ಆಮೇಲೆ
ಗ್ಲೈಕೇಷನ್ ಪಾರ್ಟು. ಗ್ಲೈಕೇಷನ್ ಅಂದರೆ ಗ್ಲೂಕೋಸ್ ಅಂಟ್ಕೊಳ್ಳುತ್ತೆ ಒಳಗೆ ಒಂದೊಂದು ಪ್ರೋಟೀನ್ ಜೊತೆ, ಅದು ಕೆಲಸ ಮಾಡಕ್ಕೆ ಬಿಡೋದಿಲ್ಲ. ಗ್ಲೈಕೇಷನ್ ಪಾರ್ಟ್, ಅದಕ್ಕೆ ಅಂದ್ರೆ ನಾವು ಆ ಸೆಲ್ ಕೈಕಾಲು ಕಟಾಕ್ ಕೂರ್ಸಂಗೆ ಆಗತ್ತೆ. ಹೌದು. ಆಮೇಲೆ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ಗಳ ಬಗ್ಗೆ ಗಮನ ಕೊಡಬೇಕು ಯಾರು ಆಹಾರ ಸೇವನೆ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಯಾವುದು, ಉಪವಾಸದ ಆಟೋಫಜಿ ಇಲ್ಲದೆ ಇರೋದು, ನಾವು ನಮ್ಮ ಸೆಲ್ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡದೇ ಇರೋದು, ಬ್ಯಾಡದೇ ಇರೋದೆಲ್ಲ ತಿಂದು. ದಿನ ನಮಗೆ ಉಪವಾಸ ಕ್ರಮ ಇದೆ, ನಾವು ನಿದ್ದೆಲಿ ಉಪವಾಸದೇ ಆಗೋದು, ಅವಾಗ ತಿಂತಾ ಇರೋದಿಲ್ಲ, 8 hours ಸಾಕಾಗೋದಿಲ್ಲ, ರಿಕವರಿ ಪೀರಿಯಡ್ ಸಾಕಾಗೋದಿಲ್ಲ. ಆಮೇಲೆ ನಿದ್ದೆ ಸರಿಯಾಗಿ ಬಂದಿರಲ್ಲ. ಸೊ ಈ ರೂಪದಲ್ಲಿ ಒಂದು ಉಪವಾಸದ ಕ್ರಮ ಇದ್ದರೆ ಸೆಲ್ಲೇ ಅದಕ್ಕೆ ಕ್ಲೀನ್ ಮಾಡ್ಕೊಳ್ಳುತ್ತೆ. ಸೊ ಅದಿಲ್ಲದೆ ಇದ್ರೆ ರೋಗದ ಮೂಲ ಕಾರಣವಾಗಿ. ಅದಕ್ಕೆ ಬಹುಶಃ ಸರಿಯಾದ ನಿದ್ದೆ ಮಾಡಿಲ್ಲ ಅಂತಂದ್ರೆ ಆರೋಗ್ಯ ಹಾಳಾಗತ್ತೆ ಅನ್ನೋದು ರೀಸನ್. ಹೌದು. ಕೊನೆಯದು ಎಪಿಜೆನೆಟಿಕ್ಸ್. ಅಂದರೆ ನಮ್ಮ ಒಂದು 200ಕ್ಕೂ ಹೆಚ್ಚು ಥರದ ಜೀವಕೋಶಗಳು ಈ ಶರೀರದಲ್ಲಿ ಇದೆ. ಅದೆಲ್ಲನೂ ಸ್ಪೆಸಿಫಿಕ್ ಆಗಿ ಸ್ಪೆಷಲೈಸ್ಡ್ ಆಗಿ ಕೆಲಸ ಮಾಡ್ತಾ ಇದೆ, ಡೇ ಇನ್ ಆ್ಯಂಡ್ ಔಟ್, ಎವ್ರಿ ಮೂಮೆಂಟ್. ಸೊ ಇದೆಲ್ಲದಕ್ಕೂ ಕೆಲಸ ಮಾಡಬೇಕಂದ್ರೆ, ಇವಾಗ ನಾವೊಂದು ಎಕ್ಸಾಂಪಲ್ ಅಂದರೆ, ನಾವು ಆಹಾರ ತಗೊಂಡ ತಕ್ಷಣ ಸಲೈವ ಆಟೋಮೆಟಿಕ್ ಆಗಿ ಬರುತ್ತೆ. ಕರೆಕ್ಟ್, ನಿಜ. ಲುಬ್ರಿಕೇಶನ್ ಆಗೋಗುತ್ತೆ ನೀವು ಹಾಕಿದ ತಕ್ಷಣ. ಸೊ ಆ ಸಲೈವರಿ ಗ್ಲ್ಯಾಂಡ್ಗೆ ಸಲೈವನೇ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡಬೇಕು. ನೀವು ಗೂಗಲ್ ಮಾಡಿ ನೋಡಿ, ಅದರ ಲಿಸ್ಟ್ ಆಫ್ ಕೆಮಿಕಲ್ ಕಾಂಪೋಸಿಷನ್ನು ನಾವೇ ಬೆಚ್ಚಗೆ ಬಿದ್ದುಬಿಡ್ತೀವಿ. ಅಷ್ಟು ಥರ ಅಟಾಮಿಕ್ ಲೆವೆಲಲ್ಲಿ, ಮಾಲಿಕ್ಯುಲರ್ ಲೆವೆಲಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಮಾಡಿ ಬಿಡುತ್ತೆ. ಸೊ ಅದಕ್ಕೆ ಅದೇ ಮಾಡಬೇಕು ಅಂತ ಹೆಂಗೆ ಗೊತ್ತು, ಅದರಲ್ಲಿ ಒಂದು DNA ಪರ್ಟಿಕ್ಯುಲರ್ ಪಾರ್ಟ್ ಜೀನ್ ಅಂತ ಏನಿದೆ, ಅದರದ್ದು SOP. ನಿಮಗೆ ಇವಾಗ ಅಡುಗೆ ಮನೆಯಲ್ಲಿ ನೀವು ಒಬ್ಬ ಭಟ್ಟ ಬರ್ದೇ ಇನ್ನೊಬ್ಬ ಭಟ್ಟನೂ ಫಾಲೋ ಮಾಡಬೇಕು, ನೆಕ್ಸ್ಟ್ ಡೇಯಿಂದ ಒಂದು SOP ರೆಡಿ ಮಾಡಿರ್ತೀರಲ್ಲ, ಇನ್ಸ್ಟ್ರಕ್ಷನ್ಸ್. ಅದೇ ಥರ DNA ಇಟ್ಸೆಲ್ಫ್ ಇಸ್ ದ SOP. ಜೆನೆಟಿಕ್ ಕೋಡ್ ಅದು ಸ್ವಿಚ್ ಆನ್ ಆಗಿದ್ದರೆ ಮಾತ್ರ ನಿಮಗೆ ಸಲೈವರಿ ಕಾಂಪೋಸಿಷನ್ ಏನು ಬೇಕೋ ಅದು ಮ್ಯಾನುಫ್ಯಾಕ್ಚರ್ ಆಗಿ ಬರೋದು. ಸೊ ಅದು ಸ್ವಿಚ್ ಆಫ್ ಆದರೆ ಅದು ಇನ್ನೊಂದು ಥರ ಕಾಯಿಲೆ ಆಗೋಗುತ್ತೆ. ಅದಕ್ಕೆ ನಿಮಗೆ ಎಲ್ಲ ಥರದ ವೈಟಮಿನ್ B's ಬೇಕು, ರಾ ಮೆಟೀರಿಯಲ್ಸ್ ಕೊಟ್ಟಿರ್ಬೇಕು. ಇದಿಷ್ಟು 8 ಮೂಲ ಕಾರಣಗಳು ಏನು ನಾವು ರೋಗದ ಹೇಳಿದ್ವಲ್ಲ, ಒಂದೇ ಬ್ರಹ್ಮಾಸ್ತ್ರ, ಅದು ಪೌಷ್ಟಿಕವಾದ ಆಹಾರ. ಅದು ಪೌಷ್ಟಿಕವಾದ ಆಹಾರ ಕೊರತೆ ಇದ್ರೆ ಇದೆಲ್ಲ ಹುಟ್ಟುಕೊಳ್ಳುವಂಥದ್ದು. ಸೊ ಫುಡ್ ಅಂಡ್ ಪೋರ್ಷನ್ ಕಂಟ್ರೋಲ್ನ ಪ್ರಾಪರ್ ಆಗಿ ಮಾಡಿಕೊಂಡು ಹೆಲ್ದಿ ಡಯಟ್ ಅನ್ನ ಫಾಲೋ ಮಾಡಿದ್ರೆ ಮ್ಯಾಕ್ಸಿಮಮ್ ರೋಗದಿಂದ ದೂರ ಇರ್ಬೋದು. ಹೌದು. ಇನ್ನು 10%, ಈಗ ಇವತ್ತಿನ ದಿನದಲ್ಲಿ 90% ಪೌಷ್ಟಿಕವಾದ ಆಹಾರ ತಗೊಳ್ದೇನೆ ಬರ್ತಾ ಇರುವಂಥ ಕಾಯಿಲೆಗಳು. ಇನ್ನು 10% ಮಾತ್ರ ಜೆನೆಟಿಕ್ಸು, ತಂದೆಗೆ ಬಂತು, ಮಗಂಗೆ ಅಥವಾ ನೆಕ್ಸ್ಟ್ ಆಫ್ಸ್ಪ್ರಿಂಗ್ ಬರ್ತಿದೆ ಅನ್ನೋದು ಮಾತ್ರ. ಸೊ ಈಗ ಲಾಸ್ಟ್ ಒಂದು ಕ್ವಶನ್, ಹಾಗೆ ಡಯಾಬಿಟಿಸ್ ಜೆನೆಟಿಕ್ ಹೌದಾ ಅಲ್ವಾ, ಹೆರಿಡಿಟರಿ ಹೌದಾ ಅಲ್ವಾ? ಡಯಾಬಿಟಿಸ್ ಒಂದು ಹೆರಿಡಿಟಿ ಹೌದು, ಆದ್ರೆ ಅದು ಒಂಥರ ಗನ್ ಇದ್ದಂಗೆ, ಅದಕ್ಕೆ ಟ್ರಿಗರ್ ಮಾಡೋದು ಇವೆಲ್ಲ. ಅಂದ್ರೆ ಅವರಿಗೆ ಆಲ್ರೆಡಿ ಒಂದಿರ್ಬೋದು ಜೀನ್, ಹೆರಿಡಿಟರಿ ಜೀನ್ ಇರಬಹುದು, ಆದ್ರೆ ಅವ್ರು ಇದೇ ಟೈಮಿಗೆ ಬರ್ಬೇಕು ಅಂತ ಡಿಸೈಡ್ ಮಾಡೋದು. ನಾವು ಬುಲೆಟ್ ಕೊಡೋದು ನಮ್ಮ ಕೆಟ್ಟ ಅಭ್ಯಾಸಗಳು. ಗನ್ ಇರತ್ತಷ್ಟೇ, ನಾವು 40 ಅಂಶ ಹಾಕಿದ್ರೆ ಖಾಲಿ ಗನ್, ಏನೂ ಆಗಲ್ಲ. ಬುಲೆಟ್ ಇರುತ್ತೆ, ಆದ್ರೆ ಅದು ಯಾವಾಗ ಟ್ರಿಗರ್ ಆಗತ್ತೆ ಅನ್ನೋದು ನಮ್ಮ ಜೀವನ ಶೈಲಿ ಮೇಲೆ ಡಿಪೆಂಡ್. ನಾನು ಹೇಳದ್ನಲ್ಲ, ಈಗ ಒಂದು ಫುಡ್ ಸೈನ್ಸು, ಇನ್ನೊಂದು ನ್ಯೂಟ್ರಿಷನ್, ನಾಲಿಗೆಯಿಂದ ಬ್ಲಡ್. ಆ ಬ್ಲಡ್ ಇಂದ ಜೀವಕೋಶದ ಒಳಗೆ ಬಂತಲ್ಲ ನ್ಯೂಟ್ರಿಷನ್, ಅದು ಜೀನ್ನ ಸ್ವಿಚ್ ಆಫ್ ಮಾಡ್ತಿದ್ಯಾ, ಸ್ವಿಚ್ ಆನ್ ಮಾಡ್ತಿದ್ಯಾ? ಸೊ ಟ್ರಿಗರಿಂಗ್ ಫ್ಯಾಕ್ಟರ್. ಯಾಕಂದ್ರೆ ಎವ್ರಿ ಮೂಮೆಂಟ್ ಆ ಜೀವಕೋಶಗಳು ಸಿಗ್ನಲಿಂಗ್ ತಗೋತಾ ಇದೆ. ನಿನಗೆ ಪಾಯ್ಸನ್ ಕೊಟ್ರೆ ಅದು ಆ ಪಾಯ್ಸನ್ ಪ್ರಕಾರ ಅಡ್ಯಾಪ್ಟ್ ಆಗುತ್ತೆ. ಅದಕ್ಕೆ ಏನ್ ಮಾಡಬೇಕು, ಚೇಂಜಸ್ ಆಗ್ತಾ ಇರುತ್ತೆ. ನಿಜ. ಎಂತಹ ಪ್ರೋ ಲೈಫ್ ಆಗಿರುವಂತಹ ನ್ಯೂಟ್ರಿಷನ್ ಕೊಟ್ರೆ ಅದು ಫಲವತ್ತಾಗಿ ಸಂತೋಷದಿಂದ ನೃತ್ಯ ಮಾಡ್ತಾ ಇರುತ್ತೆ. ನಾವು ಅದು ಹೇಗೆ, ಅದು ಆಕ್ಚುಲಿ ಮುಂಚಿನ ಹಳೆ ಕಥೆಗಳೆಲ್ಲ ಇರುತ್ತೆ. 2 ಮಕ್ಕಳಿದ್ರಂತೆ, ಒಬ್ಬ ಮಕ್ಕಳನ್ನ ಸಾಧುವಾಗಿ ಬೆಳೆಸ್ದ, ಇನ್ನೊಬ್ಬವನ್ನ ವ್ಯಗ್ರನಾಗಿ ಬೆಳೆಸ್ದ. ಇವನ್ ಹೇಗ್ ಬೆಳೆಸ್ದ ಅವ್ನು ಹಾಗೆ ಬಿಹೇವ್ ಮಾಡ್ತಾನೆ ಅನ್ನೋ ತರನೇ. ಸೊ ನಾವ್ ಹೇಗೆ ಟ್ಯೂನ್ ಮಾಡ್ತೀವೋ, ಸೊ ಅದ್ರ ಮುಖಾಂತರನೇ ಬರುತ್ತೆ ಅನ್ನೋದು. ಓಕೆ ಸರ್, ನೀವು ಆಹಾರ ಪದ್ಧತಿ ಬಗ್ಗೆ ಹೇಗೆಲ್ಲ ಅಳವಡಿಸ್ಕೋಬಹುದು ಅಂತ ನನ್ನನ್ನು ಇಷ್ಟು ದಿವಸ ಪ್ರಶ್ನೆ ಮಾಡ್ತಾ ಇದ್ರಿ. ಯಾರ್ಯಾರಿಗೆಲ್ಲ ಹೊರಗಡೆ ತಿನ್ಬೇಕು ಅನ್ನೋ ಆಸೆ ಇದೆ, ಆದ್ರೆ ತಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಅವೇರ್ನೆಸ್ ಇದೆ, ಅಥವಾ ಆರೋಗ್ಯ ಹಾಳು ಮಾಡ್ಕೋಬಾರ್ದು ಅನ್ನೋ ಕಾಳಜಿ ಇರೋರು ತಂಬುಳಿ ಮನೆನ ತುಂಬಾ ನಿರ್ಭೀತಿಯಿಂದ ಅನಾಯಾಸವಾಗಿ ಆಯ್ಕೆ ಮಾಡ್ಕೊಳ್ಬೋದು ಅಂತ ನಾನು ನನ್ನ ಅನುಭವದಿಂದ ಹೇಳ್ಬೋದು. ಯಾಕಂದ್ರೆ ನೀವು ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟ್ಸು ನೀವು ತುಂಬಾ ಕ್ಲೀನಾಗಿ ಯೂಸ್ ಮಾಡ್ತಿದ್ದೀರಾ, ಎಲ್ಲ ಕ್ಲೀನ್ ಸೋರ್ಸಸ್ಸಿಂದ ತಗೊಂಡಿದ್ದೀರಾ. ಹಾಗೆ ಎಲ್ಲ ಮೆನ್ಯೂಲ್ ಏನೇನಿದೆ, ನೀವು ನಾನು ಹೇಳಿರೋ 25% ಫಾರ್ಮುಲಾನ ನೀವು ಅಡಾಪ್ಟ್ ಮಾಡ್ಕೋಬೇಕು. ಹೊರಗಡೆ ಇದ್ದೀವಿ ಅಂತಂದರೆ ಖಂಡಿತವಾಗ್ಲೂ ನೀವು ಆಯ್ಕೆ ಮಾಡ್ಕೋಬೋದು. ಒಂದು ಅನ್ನ ಅಂದರೆ ಕೆಂಪಕ್ಕಿ ಸಿಗುತ್ತೆ, ನಿಮಗೆ ಬೇಳೆಕಾಳುಗಳಿಂದ ಮಾಡಿರುವಂಥ ಪದಾರ್ಥಗಳು ಸಿಗುತ್ತೆ, ಸ್ಪ್ರೌಟ್ಸ್ ಸಿಗುತ್ತೆ, ಸಲಾಡ್ ಸಿಗುತ್ತೆ. ಯಾರೇ ಇದ್ರ ಬಗ್ಗೆ ಕನ್ಸರ್ನ್ ಇರೋರು ತಂಬುಳಿ ಮನೆಗೆ ಬಂದರೆ
ಒಂದು ಸಮತೋಲನವಾಗಿರೋ ಆಹಾರ, ಪೌಷ್ಟಿಕವರ ಆಗಿರೋ ಆಹಾರನ ತಂಬುಳಿ ಮನೆಯಿಂದ ನಿರೀಕ್ಷೆ ಮಾಡ್ಬೋದು ಅಂತ ನಾನು ಖಂಡಿತವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾನು ಇದೆಲ್ಲ ಡಯಾಬಿಟಿಕ್ ರಿವರ್ಸಲ್ ಮಾಡ್ಕೊಂಡಿದ್ದೀನಿ, ನಾನು ಒಂದು ಎಕ್ಸಾಂಪಲ್ ಆಗಿ ನಿಂತಿದ್ದೀನಿ. ನನಗೆ ವೈದ್ಯಕೀಯ ಹಿನ್ನೆಲೆ ಇರೋದ್ರಿಂದ ನಾನು ಅರ್ಥ ಮಾಡ್ಕೋಬೋದು. ಆದರೆ ನಾನು ಇದನ್ನ ಒಂದು ಜನಗಳಿಗೆ ಒಂದು ಕಾಷನ್ ಕೊಡ್ಬೇಕಂದ್ರೆ, ಇದು ನೀವು ಯಾರೇ ಒಬ್ಬ ವೈದ್ಯಕೀಯ ಒಬ್ರು ಸಲಹೆ ಇಲ್ಲೇನೆ ನೀವು ಇದನ್ನ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಿಮಗೆ ಅದು ತುಂಬಾ ಯಾವ್ದಾದ್ರು ನನ್ನಿಂದ ತಗೋಬೇಕು ಮಾಹಿತಿ ಅಂತ ಇದ್ರೆ ನಾನು ಬೇಕಾದ್ರೆ ನಿಮಗೆ ಇಮೇಲ್ ID ಕೊಡ್ತೀನಿ. ಒಂದು ಸಿಂಪಲ್ ಆಗಿರೋ ಆಹಾರ ಪದ್ಧತಿನ ಅದನ್ನೆಲ್ಲ ಮಾಡ್ಕೊಳ್ಳೋಕೆ ಬೇಕಾಗಿರೋ ಸಲಹೆಗಳನ್ನು ನಾನು ಕೊಡ್ಬೋದು. ಅದರಲ್ಲೂ ಈಗ ತಾನೇ ಪತ್ತೆ ಆಗಿರೋಂಥ ಡಯಾಬಿಟಿಕ್ ಪೇಷಂಟ್ಗಳಿರ್ಬೋದು ಅಥವಾ ಪ್ರೀ ಡಯಾಬಿಟಿಕ್ ಪೇಷಂಟ್ಗಳಿರ್ಬೋದು, ಇನ್ನು ಮಾತ್ರೆಗಳಿನ್ನು ಶುರುವಾಗಿಲ್ಲದೆ ಇರೋರು, ಅವ್ರು ಖಂಡಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಮೇಲ್ ಮಾಡಿದ್ರೆ ನನ್ನ ಸಮಯ ಅವಕಾಶ ನೋಡಿಕೊಂಡು ನಾನು ಅವರಿಗೆ ಮಾಹಿತಿ ಕೊಡ್ತೀನಿ. ಹಾಗೆ ತುಂಬ ಈಗ ಮುಂದುವರೆದಿರುವಂಥವ್ರು, ಅಂದರೆ ತುಂಬ ಡೋಸೇಜ್ ಜಾಸ್ತಿ ಇದೆ, ಇನ್ಸುಲಿನ್ ಲೆವೆಲ್ವರೆಗೆ ಹೋಗಿದೆ ಅಂತಾದರೆ ಖಂಡಿತವಾಗ್ಲೂ ಅವರು ಪುಣೆಯಲ್ಲಿರುವಂಥ ಫ್ರೀಡಮ್ ಫ್ರಮ್ ಡಯಾಬಿಟಿಸ್ ಅನ್ನೋ ಆರ್ಗನೈಸೇಷನಿಗೆ ಜಾಯ್ನ್ ಆದರೆ ಮಿನಿಮಮ್ 6 ತಿಂಗಳಲ್ಲಿ ಅವರು ರಿವರ್ಸಲ್ಗೆ ಹೋಗ್ತಾರೆ, ಮಾತ್ರೆಯಿಂದ ಫ್ರೀ ಆಗ್ತಾರೆ. ಅವಕಾಶಗಳಿದೆ. ನಾನೊಂದು ಒಳ್ಳೆ ಸ್ಟೂಡೆಂಟ್ ಆಗಿ ನಾನು ಮಾಡಿದ್ದೇನೆ ಅನ್ನೋದನ್ನು ನೀನು ಒತ್ತು ಕೊಡೋಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ಏನಾದ್ರು ಸಹಾಯ ಬೇಕಿದ್ರೆ ನಾನು ಮಾಹಿತಿ ಕೊಡ್ಬೋದು, ಸಲಹೆ ಕೊಡಬೇಕು, ಅದಕ್ಕೂ ನಾನು ಅವೈಲೇಬಲ್ ಇರ್ತೀನಿ. ಖಂಡಿತ ಮೇಡಮ್, ತುಂಬ ಧನ್ಯವಾದಗಳು. ವೀಕ್ಷಕರೇ, ಸೊ ಈಗಿನ ಇಷ್ಟು ಹೊತ್ತು ನಮ್ಮ ಸಂಭಾಷಣೆಯಲ್ಲಿ ಗುರುನಾಥ್ ಸರ್ ಅವರು ಹಾಗೂ ಮೇಡಮ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಮ್ಮ ಪೌಷ್ಟಿಕಾಂಶ ಆಹಾರ ಇದ್ದರೆ ನಮ್ಮ 90% ರೋಗಗಳನ್ನು ಹೊಡೆದೋಡಿಸ್ಬಹುದು ಅಂತೇಳಿ, ಸೊ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬಹುದು ಅಂತೇಳಿ ತುಂಬ ಚೆನ್ನಾಗಿ ಹೇಳಿದರು. ಸೊ ಇದು ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗಿರುವಂಥದ್ದೇ. ಈಗ ಅವರು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ಮಿಷಿನರಿ ಬಗ್ಗೆ ಹೇಳಿದ್ರು. ಮಿಷಿನ್ನಿಗೂ ದೇಹಕ್ಕೂ ಬಹಳ ವ್ಯತ್ಯಾಸವಿಲ್ಲ. ಈ ಮಿಷಿನ್ನಿಗೂ ನಾವು ಒಂದು ಆಯಿಲ್ ಹಾಕಬೇಕು, ಅದಕ್ಕೂ ಸ್ಪೇರ್ ಪಾರ್ಟ್ಸ್ ಇರುತ್ತೆ, ಅದ್ರದ್ದು ಕರೆಕ್ಟಾಗಿ ಫಂಕ್ಷನ್ ಆಗಬೇಕು ಅಂದರೆ ಬೇಕಾಗಿರುವಂತಹದ್ದು ನಾವು ನೋಡ್ಕೊಳ್ಳೇಬೇಕಾಗತ್ತೆ. ಅದಕ್ಕೂ ಸರಿಯಾದ ಆಯಿಲ್ ಹಾಕಿಲ್ಲ ಅಂದ್ರೆ ಫ್ರಿಕ್ಷನ್ ಆಗುತ್ತೆ. ಸೊ ಅದೇ ಥರ ನಮ್ಮ ದೇಹಕ್ಕೆ ಅಂತ ಬಂದಾಗ, ಯಾವಾಗ ನಾವು ಸರಿಯಾದ ಪೌಷ್ಟಿಕಾಂಶ ಒಳಗೆ ಕಳಿಸ್ತಾ ಇಲ್ಲ ಅಂತಾಗ ಒಳಗಿರುವಂತಹ ನಮ್ಮ ಆರ್ಗನ್ಸ್ ಅವೆಲ್ಲದಕ್ಕೂ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ತುಂಬ ಚೆನ್ನಾಗಿ ಸರ್ ಎಕ್ಸ್ಪ್ಲೇನ್ ಮಾಡಿದೆ ಇದ್ರ ಬಗ್ಗೆ. ಸೊ ಇದನ್ನು ನಾವೆಲ್ಲರೂ ಅರ್ಥಕೊಳ್ಳೋಣ. ಅದೇ ರೀತಿ ಪೌಷ್ಟಿಕಾಂಶದ ಆಹಾರದ ಕಡೆಗೆ, 25% ರೂಲ್ ಕಡೆಗೆ, ಆಮೇಲೆ ಈ ಎಲ್ಲ ಅಂಶಗಳನ್ನು ನಮ್ಮ ಬಟ್ಲಲ್ಲಿ ತರುವ ಬಗ್ಗೆ ನಾವು ಗಮನ ಕೊಡೋಣ. ಇದು ನಮ್ಮ ಮುಂದಿನ ನಡೆಯಾಗಿರಲಿ. ಸೊ ಧನ್ಯವಾದಗಳು.